ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂರ್ವಂ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಾಃ ಕಾಂಚನಂ ವೈದೇಹೀ ಹರಣಂ ಸಮುದ್ರತರಣಂ ಲಂಕಾಪುರೀ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣಹನನಂ ಏತದ್ಧಿ ರಾಮಾಯಣಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ. ಪೂಜ್ಯರಾದ ಭಗವದ್ ಬಂಧುಗಳೇ, ಶ್ರೀ ಸಿದ್ಧ ಸಮಾಧಿ ಯೋಗದ ಅಯೋಧ್ಯ ಶ್ರೀರಾಮ ಸತ್ಸಂಗದ ವತಿಯಿಂದ ನಡೆದುಕೊಂಡು ಬರ್ತಾ ಇರತಕ್ಕಂಥ ಸುಂದರಕಾಂಡ ಪ್ರವಚನದಲ್ಲಿ ಪ್ರಥಮ ಸರ್ಗ ನೋಡಿ. ಮೊದಲನೇ ಸರ್ಗ ತ್ರಿಜಟ ಸ್ವಪ್ನ ಅಂತ ಬರುತ್ತೆ. ಈ ಎರಡು ಸರ್ಗಗಳು ಕೂಡ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸರ್ಗಗಳು. ಉಳಿದ ಸರ್ಗಗಳೆಲ್ಲ ಕೂಡ ಪುಟ್ಪುಟಾಣಿಯಾಗಿರ್ತಕ್ಕಂಥ ಸರ್ಗಗಳು, ಬೇಗ ಬೇಗ ಮುಗಿಯುತ್ತೆ. ಈ ದೊಡ್ಡದಾಗಿರ್ತಕ್ಕಂಥ ಈ ಸರ್ಗದಲ್ಲಿ ಅರ್ಧ ಭಾಗನ ನಾವು ಚರ್ಚೆ ಮಾಡ್ಕೊಂಡಿದ್ವಿ ಹಿಂದಿನ ಒಂದು ಪ್ರವಚನದವರೆಗೂ ಕೂಡ. ಮೈನಾಕನ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ, ಲಾಂಛನಪ್ರಾಯವಾಗಿ ಸ್ವೀಕಾರ ಮಾಡಿ, ಹನುಮಂತ ಏನು ಮಾಡ್ತಾನೆ, ಮುಂದಕ್ಕೆ ಕಟಾಕ್ಷ ವೀಕ್ಷಣೆಯನ್ನು ಮಾಡ್ತಾ ಆ ಸಾಗರನ ಕಡೆಗೆ ಮತ್ತು ಯಾರು ಮೈನಾಕನ ಕಡೆಗೆ ಕಟಾಕ್ಷ ವೀಕ್ಷಣೆಯನ್ನು ಮಾಡ್ತಾ ಮುಂದಕ್ಕೆ ಹಾರಿ ಬರ್ತಾ ಇದ್ದಾನೆ. ಹೀಗೆ ಬರ್ತಾ ಇರಬೇಕಾಗಿದ್ರೆ ದೇವತೆಗಳಿಗೆಲ್ಲ ಬಹಳ ಆನಂದ, ಎಷ್ಟೋ ಖುಷಿ. ಯಾಕೆ ಅಂತಂದರೆ ದೇವಾನ್ ದೇವತೆಗಳ ಕಾರ್ಯ ಇದು. ರಾವಣನ ಸಂಹಾರ ನಡೀಬೇಕು ಅಂತೇಳ್ಬಿಟ್ಟು ದೇವಾನ್ ದೇವತೆಗಳೆಲ್ಲ ಕೂಡ ಬಹಳ ಆಸೆ ಪಟ್ಟಿದ್ರು. ಈಸಿನಾ ರಾವಣನ ಸಂಹಾರ ಅಂತಂದರೆ ಅಷ್ಟು ಈಸಿ ಅಲ್ಲ. ರಾವಣ ನರರಿಂದ ವಾನರರಿಂದ ಬಿಟ್ಟರೆ ಬೇರೆಯವರಿಂದ ಸಾಯ್ತಕ್ಕಂಥವನಲ್ಲ. 4 ಚತುರ್ವೇದ ಪಾರಂಗತ, ಆಮೇಲೆ ಎಲ್ಲ ಶಾಸ್ತ್ರಗಳನ್ನು ತಿಳಿದಿರ್ತಕ್ಕಂಥವನು, ಮಹಾ ತಪಸ್ವಿ, ಶಿವಭಕ್ತ. ಅಂಥ ರಾವಣನನ್ನು ನಾವು ಕೊಲ್ಲೋದಕ್ಕೆ ಆಗತ್ತಾ? ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ದೇವಾನ್ ದೇವತೆಗಳು ಎಲ್ಲ ಏನು ಮಾಡ್ತಾರೆ, ಈ ಬಾಲಕಾಂಡದಲ್ಲಿ ಎಲ್ಲರೂ ಹೋಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡ್ಕೊತಾರೆ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊತಾರೆ ಪರಮಪದದಲ್ಲಿ. ಅಪ್ಪ, ರಾವಣನ ಉಪಟಳ ಹೀಗೆ ವಿಪರೀತ ಜಾಸ್ತಿ ಆಗಿಬಿಡ್ತಾ ಇದೆ. ಯಜ್ಞ ಯಾಗಾದಿಗಳಿಗೆ ಆತನ ಅನುಚರರೆಲ್ಲ ಕೂಡ ತೊಂದರೆ ಮಾಡ್ತಾ ಇದ್ದಾರೆ. ಇವತ್ತಿನ ಗುಜರಾತು, ಮಧ್ಯಪ್ರದೇಶ, ಒರಿಸ್ಸಾ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಜನಸ್ಥಾನ ಅಂತ ಕರಿತಾ ಇದ್ರು. ಆ ಜನಸ್ಥಾನದವರೆಗೂ ಕೂಡ ರಾಕ್ಷಸರ ಆಕ್ರಮಣ ಅಂತಕ್ಕಂಥದ್ದು ನಡೆದೋಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ಉಪಟಳದಿಂದ ನಾವು ತಪ್ಪಿಸ್ಕೋಬೇಕಾಗಿದೆ. ಎಲ್ಲೂ ಕೂಡ ಹರಿನಾಮವನ್ನು ಹೇಳೋಂಗಿಲ್ಲ,
ಯಜ್ಞಯಾಗಾದಿಗಳನ್ನು ಮಾಡೋ ಹಂಗಿಲ್ಲ, ತಪಸ್ಸುಗಳನ್ನು ನಡೆಸ್ತಾ ಇರ್ತಕ್ಕಂಥ ತಪಸ್ವಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಸಾಧು ಜನರಿಗೆ ಸಜ್ಜನರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಹೀಗೆ ಧರ್ಮಗ್ಲಾನಿ ಅಂತಕ್ಕಂಥದ್ದು ಉಂಟಾಗ್ಬಿಡ್ತಾ ಇದೆ. ಹಾಗಾಗಿ ಏನನ್ನ ಇದಕ್ಕೆ ಒಂದು ಉಪಾಯವನ್ನು ಮಾಡಿಕೊಡು ತಂದೆ ಅಂತ ಹೇಳ್ಬಿಟ್ಟು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಹೇಳ್ತಾನೆ ಏನಂತ ಅಂತಂದರೆ, ನೋಡಿ, ನಾನು ನನ್ನ ಅಂಶದಿಂದ 4 ಭಾಗಗಳಾಗಿ, ಅಂದರೆ ಒಂದೇ ಅಂಶ 4 ಭಾಗಗಳಾಗಿ ಪರಮಾತ್ಮನ ಅಂಶ ಭೂಲೋಕದಲ್ಲಿ ಸೂರ್ಯವಂಶದಲ್ಲಿ ಹುಟ್ಟಿ ಬರುತ್ತೆ. ಮಹಾಲಕ್ಷ್ಮಿನೇ, ಸಾಕ್ಷಾತ್ ಮಹಾಲಕ್ಷ್ಮಿನೇ ಸೀತಾದೇವಿಯಾಗಿ ಜನಕಪುರಿಯಲ್ಲಿ ಆಕೆ ಒಂದು ಆವಿರ್ಭಾವ ಆಗತ್ತೆ. ಎಲ್ಲ ದೇವತೆಗಳು ಕೂಡ ನಿಮ್ಮ ನಿಮ್ಮ ಅಂಶಗಳಿಂದ ನೀವು ವಾನರರನ್ನು ಸೃಷ್ಟಿಸಿರಿ ಅಂತೇಳ್ಬಿಟ್ಟು. ವಾನರ ವೀರರು, ಆ ವಾನರ ವೀರರು ಅಂತಂದರೆ ಸಾಮಾನ್ಯರಲ್ಲ, ಎಲ್ಲ ವಾನರ ವೀರರು ಕೂಡ, ಒಬ್ಬೊಬ್ಬ ವಾನರ ವೀರ ಕೂಡ ಒಂದೊಂದು ದೇವತಾ ಅಂಶದಿಂದ ಉದ್ಭವ ಆಗಿರತಕ್ಕಂಥ ವಾನರ ವೀರರು. ಅಂಥ ಅದ್ಭುತವಾಗಿರತಕ್ಕಂಥ ಜನ್ಮ ಅಂತಕ್ಕಂಥದ್ದು ನಡೆಯುತ್ತೆ. ತ್ರೇತಾಯುಗದ ಅಂತ್ಯ ಭಾಗ ಅಂತಕ್ಕಂಥದ್ದು ಸಮೀಪಿಸ್ತಾ ಇರುತ್ತೆ. ದ್ವಾಪರ ಯುಗ ಇನ್ನೇನು ಹತ್ರಕ್ಕೆ ಬರ್ತಾ ಇರುತ್ತೆ. ಈ ಒಂದು ಸಂಧಿ ಕಾಲದಲ್ಲಿ, ಯುಗ ಸಂಧಿ, ಈ ಕಾಲದಲ್ಲಿ ಈ ಒಂದು ರಾವಣನ ಉಪಟಳ ಹೆಚ್ಚಾಗ್ಬಿಟ್ಟಿರುತ್ತೆ. ಆವಾಗ ರಾವಣ, ಕುಂಭಕರ್ಣ, ಈ ಆತನ ಅನುಚರರು ಇವನ್ನೆಲ್ಲ ಸಂಹಾರ ಮಾಡೋದಕ್ಕೆ ಅಂತೇಳ್ಬಿಟ್ಟು ದೇವಾಂಶಗಳೆಲ್ಲ ಕೂಡ ಹುಟ್ಟಿ ಬಂದಿರುತ್ತೆ. ಇದನ್ನೆಲ್ಲ ಹುಟ್ಟಿ ಬಂದಿರತಕ್ಕಂಥದ್ದನ್ನೆಲ್ಲ ಈ ಹಿಂದಿನ ಒಂದು ಪರಂಪರೆಯನ್ನೆಲ್ಲ ದೇವಾನು ನೆನೆಸ್ಕೊತಾ ಇದ್ದಾರೆ. ಆಹಾ, ಈ ಹನುಮಂತ ಮೈನಾಕನ ಆತಿಥ್ಯವನ್ನು ಲಾಂಛನಪ್ರಾಯವಾಗಿ ಸ್ವೀಕಾರ ಮಾಡಿ ಕಟಾಕ್ಷ ವೀಕ್ಷಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ದೇವತಾ ಕಾರ್ಯ ಸಿದ್ಧಾರ್ಥವಾಗಿ ರಾಮನ ದೂತನಾಗಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ರಾಮ ಕಾರ್ಯಾರ್ಥವಾಗಿ ಹೋಗ್ತಾ ಇದ್ದಾನೆ. ಇಂಥ ಅದ್ಭುತ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಈ ಹನುಮಂತ ಶಿವಾಂಶ ಸಂಭೂತನಾಗಿರ್ತಕ್ಕಂಥವನು, ರುದ್ರಾಂಶ ಅಂದರೆ ಸಾಕ್ಷಾತ್ ಈಶ್ವರನ ಅಂಶದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಈ ಹನುಮಂತ ಈ ಕಾರ್ಯ ಮಾಡೋದಕ್ಕೆ ಎಷ್ಟು ಮಾತ್ರ ಸೂಟಬಲ್ ಅಂತ ಹೇಳ್ಬಿಟ್ಟು, ನಾವು ಏನು ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತೀವಿ. ಯಾವುದಾದ್ರೂ ಒಂದು ಸ್ಕೂಲ್ಗೆ ಅಡ್ಮಿಷನ್ ತೊಗೋಬೇಕಾದ್ರೆ ಸುಮ್ಮನೆ ತೊಗೊಂಬಿಡೋದಿಲ್ಲ. ಅವ್ರ ಅಪ್ಪಂಗೊಂದು ಟೆಸ್ಟು, ಅವ್ರ ಅಮ್ಮಂಗೊಂದು ಟೆಸ್ಟು, ಆ ಮಗುಗೊಂದು ಟೆಸ್ಟು ಮಾಡ್ತಾರೆ. ಅಂದರೆ ತಂದೆ ತಾಯಿ ಕರೆಕ್ಟಾಗಿದ್ದಾರಾ, ಅಂದರೆ ಯಾವ ಥರ ಮಗುವನ್ನು ಬೆಳೆಸಿದ್ದಾರೆ, ಇವೆಲ್ಲ ಟೆಸ್ಟ್ ಮಾಡೋದಕ್ಕೆ ಅಂತಬಿಟ್ಟು ಬೇಸಿಕ್ ಆಗಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ಕೊಟ್ಟು ಆ ಟೆಸ್ಟ್ ಅಂತಕ್ಕಂಥದ್ದನ್ನು ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಅದೇ ಥರ ಹನುಮಂತನಿಗೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಕ್ಕಂಥ ಯೋಚನೆ ದೇವಾನು ದೇವತೆಗಳ ಮನಸ್ಸಿನಲ್ಲಿ ಬರ್ತಾ ಇದೆ. ದೇವಾನು ದೇವತೆಗಳೆಲ್ಲ ಏನು ಮಾಡ್ತಾರೆ, ಇವಾಗ ಯಾರನ್ನು ಆಶ್ರಯಿಸೋದು, ಯಾರ ಮುಖಾಂತರ ಈ ಒಂದು ಪರೀಕ್ಷೆಯನ್ನು ಹನುಮಂತನಿಗೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ದಕ್ಷ ಪ್ರಜಾಪತಿಯ ಮಗಳು ಕದ್ರು ಅಂತಕ್ಕಂಥವಳು ನಾಗಮಾತೆ. ಆಕೆ ಏನು ಎಲ್ಲ ನಾಗಜಾತಿಗೆ ಮಾತೆಯಾಗಿರ್ತಕ್ಕಂಥವಳು, ಕಶ್ಯಪರ ಪತ್ನಿ, ಮಹಾ ಪತಿವ್ರತೆ ಆಕೆ. ಅಂತ ಆಕೆಯನ್ನು ದಾಕ್ಷಾಯಿಣಿ ಅಂತ ಕರೀತಾರೆ. ಯಾಕೆ ದಾಕ್ಷಾಯಿಣಿ ಅಂತ ಕರೀತಾರೆ ಅಂದರೆ ದಕ್ಷ ಪ್ರಜಾಪತಿಯ ಮಗಳು. ಹಾಗಾಗಿ ಆ ದಾಕ್ಷಾಯಿಣಿ ಆಗಿರ್ತಕ್ಕಂಥ ಸುರಸ, ಅವಳ ಮನಸ್ಸು, ಅವಳ ಮಾತು, ಅವಳ ಚಾಕಚಕ್ಯತೆ ಎಲ್ಲ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥವಳು. ಹಾಗಾಗಿ ಆಕೆಗೆ ಸುರಸ ಅಂತಕ್ಕಂಥ ಹೆಸರು ಇರುತ್ತೆ. ಯಾರಿಗೆ? ಆ ಕದ್ರು ನಾಗಮಾತೆಗೆ. ಆ ನಾಗಮಾತೆಯನ್ನು ಆಶ್ರಯಿಸ್ತಾರೆ. ಅಮ್ಮ ನಾಗಮಾತೆ, ಈ ಥರ ಈ ವಾಯುಪುತ್ರನಾಗಿರ್ತಕ್ಕಂಥ ಹನುಮಂತ ಈ ಥರ ಇದಕ್ಕೆ ಹೋಗ್ತಾ ಇದ್ದಾನೆ, ಶ್ರೀಲಂಕಾಗೆ, ಅಂದರೆ ಲಂಕಾಪಟ್ಟಣಕ್ಕೆ ಹಾರ್ಕೊಂಡು ಹೋಗ್ತಾ ಇದ್ದಾನೆ ಸೀತಾನ್ವೇಷಣೆಗಾಗಿ. ಆತ ಎಷ್ಟು ಮಾತ್ರ ಬುದ್ಧಿಯಿಂದ ದೇಹದಿಂದ ಫಿಟ್ ಆ್ಯಂಡ್ ಫೈನ್ ಅಂತಕ್ಕಂಥದ್ದನ್ನು ನೀನು ಅಲ್ಲಿ ಹೋಗಿ ನೀನು ಪರೀಕ್ಷೆ ಮಾಡಬೇಕಾಗಿದೆ ಅಂತೇಳ್ಬಿಟ್ಟು. ಹಾಗಾಗಿ ಆ ಸುರಸ ಏನು ಮಾಡ್ತಾಳೆ, ಒಪ್ಕೊತಾಳೆ. ಆಯಿತು, ನಿಮ್ಮ ಪರವಾಗಿ ದೇವಾನು ದೇವತೆಗಳ ಪರವಾಗಿ ನಾನು ಹೋಗಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹನುಮಂತನಿಗೆ ಒಂದು ಇದಿದೆ, ಏನು ಆ ಶ್ಲೋಕದಲ್ಲಿ ಹೇಳ್ತೀವಿ, ಬುದ್ಧಿಮತಾಂ ವರಿಷ್ಠಂ ಅಂತ ಹೇಳ್ಬಿಟ್ಟು. ನವವ್ಯಾಕರಣ ಪಂಡಿತ, 9 ವ್ಯಾಕರಣಗಳನ್ನು ಸೂರ್ಯನಿಂದ ಕಲ್ತವನು ನವವ್ಯಾಕರಣ ಪಂಡಿತ. ನವಮ ಬ್ರಹ್ಮ, ನೆಕ್ಸ್ಟು ಮುಂದೆ ಬರ್ತಕ್ಕಂಥ ಕಲ್ಪಕ್ಕೆ ನವಮ ಬ್ರಹ್ಮ ಹನುಮಂತ. ಅಂತಹ ಚಾಕಚಕ್ಯತೆ ಇರ್ತಕ್ಕಂಥವನು, ಬೃಹಸ್ಪತಿಗಿಂತ ಬುದ್ಧಿಮತಾಂ ವರಿಷ್ಠಂ ಅಂದರೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥವನು. ಅವನಷ್ಟು ಸೂಕ್ಷ್ಮಮತಿ ಇನ್ಯಾರೂ ಇಲ್ಲ. ಆದರೂ ಕೂಡ ಆತನಿಗೆ ಒಂದು ಪರೀಕ್ಷೆ ಅಂತಕ್ಕಂಥದ್ದನ್ನು ಒಡ್ಡುತ್ತಾರೆ. ಈ ಸುರಸ ಏನು ಮಾಡ್ತಾಳೆ ಅಂತಂದರೆ, ನಾಗಮಾತೆ ಈ ಮೈನಾಕನನ್ನು ಬೀಳ್ಕೊಟ್ಟು ಮುಂದಕ್ಕೆ ಬರ್ತಾ ಇರ್ತಕ್ಕಂಥ ಹನುಮಂತನನ್ನು ಪರೀಕ್ಷೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಸಮುದ್ರದಿಂದ ದೊಡ್ಡ ಆಕಾರವಾಗಿ, ಆಕಾಶ ಭೂಮಿ ಒಂದೇ ಆಗಿದೆಯೇನೋ ಅನ್ನೋ ಥರದಲ್ಲಿ ದೊಡ್ಡ ಆಕಾರದಲ್ಲಿ ಆಕೆ ಆವಿರ್ಭವಿಸ್ಬಿಡ್ತಾಳೆ. ಸಮುದ್ರದಿಂದ ಮೇಲೆದ್ದು ಬರ್ತಾಳೆ. ಹನುಮಂತ ಅಂದ್ಕೊಳ್ತಾನೆ, ಇನ್ನೊಂದು ಯಾವುದೋ ವಿಘ್ನ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇಷ್ಟೊತ್ತು ಮೈನಾಕ ಆದ, ಇವಾಗ ಇಲ್ಲಿ ಯಾವುದೋ ವಿಘ್ನ ಬರ್ತಾ ಇದೆ. ನೋಡೋದಕ್ಕೆ ವಿಕೃತ ಆಕಾರ, ಬೃಹದಾಕಾರ, ದೈತ್ಯಾಕಾರ, ಒಂದೊಂದು ಕಣ್ಣುಗಳು ದೊಡ್ಡದಾಗಿರುತ್ತೆ, ಮೂಗು ಎಷ್ಟು ದೊಡ್ಡದಾಗಿರುತ್ತೆ, ಬಾಯಿ ಒಳ್ಳೆ ದೊಡ್ಡ ವಿಶಾಲವಾಗಿರತಕ್ಕಂಥ ಗುಹೆ ಇದ್ದಂಗಿರುತ್ತೆ. ಅಂತಹ ಒಂದು ಅದ್ಭುತ ಆಕಾರವನ್ನು ತಾಳಿ ಸುರಸೆ ಏನು ಮಾಡ್ತಾಳೆ, ಆ ಸಮುದ್ರದಿಂದ ಮೇಲಕ್ಕೆ ಎದ್ದು ಬರ್ತಾಳೆ. ಹನುಮಂತ ನೋಡ್ತಾನೆ. ಹನುಮಂತ ನೋಡಿಬಿಟ್ಟು ದೂರದಿಂದ ಏನು ಅನ್ಕೊತಾಳೆ, ಯಾವುದೋ ಇದು ದೈತ್ಯ ಶಕ್ತಿ, ರಾಕ್ಷಸಿ,
ಈಕೆಯನ್ನು ಸಂಹಾರ ಮಾಡಿ ಮುಂದಕ್ಕೆ ಹೋಗಬೇಕು ಅಂತಕ್ಕಂಥ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಆವಾಗ ಹತ್ತಿರಕ್ಕೆ ಬರೋ ಅಷ್ಟೊತ್ತಿಗೆ ಸುರಸೆ ಕೇಳ್ತಾಳೆ ಏನಂತ ಅಂದರೆ, ಏ ಹನುಮಂತ, ನಾನು ನಿನ್ನನ್ನು ಪರೀಕ್ಷೆ ಅಲ್ಲ, ನಿನ್ನನ್ನು ಅಡ್ಡಿಪಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ, ನೀನು ನನ್ನ ಬಾಯಿಯೊಳಗೆ ಪ್ರವೇಶ ಮಾಡಬೇಕೀಗ ಅಂತ ಹೇಳ್ತಾಳೆ. ನಾನು ನಿನ್ನನ್ನು ತಿಂದಾಕ್ತೀನಿ ಅಂತ ಹೇಳಲ್ಲ. ನೋಡಿ, ಇದೇ ಸೂಕ್ಷ್ಮಮತಿ ಅಂತಕ್ಕಂಥದ್ದು. ಸೂಕ್ಷ್ಮಮತಿ ಅಂದರೆ ಹನುಮಂತ ಏನು ಮಾಡ್ಬೋದಾಗಿತ್ತು, ನಿನ್ನನ್ನು ಬಾಯಿನೊಳಗೆ ಪ್ರವೇಶ ಮಾಡಬೇಕು ಅಂತ ಅಂದಿದ ತಕ್ಷಣವೇ ಅವಳನ್ನ ಸಂಹಾರ ಮಾಡಿಬಿಡ್ಬೋದಾಗಿತ್ತು, ರಾಕ್ಷಸಿ ಅಂತ ಅಂದ್ಕೊಂಡು. ಆದರೆ ಆಕೆ ತಿಂತೀನಿ ಅಂತ ಹೇಳ್ತಾ ಇಲ್ಲ, ನಿನ್ನನ್ನು ಸೇವಿಸ್ತೀನಿ ಅಂತ ಹೇಳ್ತಾ ಇಲ್ಲ, ನೀನು ನನ್ನ ಬಾಯಿಯೊಳಗೆ ಪ್ರವೇಶ ಮಾಡಬೇಕು ಅಷ್ಟೇ. ಈ ಕಂಡೀಷನನ್ನು ಫುಲ್ಫಿಲ್ ಮಾಡದೇ ಇದ್ದಿದ್ದು ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ತಕ್ಷಣ ಹನುಮಂತನಿಗೆ ಅರ್ಥ ಆಗುತ್ತೆ, ಓ ಇದು ಯಾವುದೇ ರಾಕ್ಷಸಿಯ ಶಕ್ತಿ ಅಲ್ಲ, ಇದು ಯಾರೋ ದೇವತಾ ಶಕ್ತಿ ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು. ಯಾವ ಥರ ಮಾತಾಡ್ತಾನೆ ಅಂತಂದರೆ ವಿನಯವಾಗಿ ತಾಯಿ ಅಮ್ಮ ಅಂತ ಮಾತಾಡ್ತಾನೆ. ಆತನಿಗೆ ಗೊತ್ತಾಗ್ಬಿಡತ್ತೆ, ಸೂಕ್ಷ್ಮಮತಿ ಅರ್ಥ ಆಗ್ಬಿಡತ್ತೆ. ಅಂದರೆ ಈಕೆ ಅವಘಡ ಅಲ್ಲ, ಈಕೆ ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದಾಳೆ ಅಂತೇಳಿ. ಇದನ್ನು ಅನಿವಾರ್ಯ ಅಂತ ಹೇಳ್ತಾರೆ. ನಾನು ಅದೇ ಮೊದಲೇ ಹೇಳಿದ್ದೆ, ಏನು ಅನಿವಾರ್ಯ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಎರಡನೇದೇನು ಅಂತಂದರೆ, ಈ ಸುರಸ ಒಂದು ಸಂದರ್ಭನ ಎಲ್ಲರೂ ಏನು ಹೇಳ್ತಾರೆ ಅಂದರೆ ವ್ಯಾಖ್ಯಾನಕಾರರು, ಇದು ಸಂಸಾರ ಅಂತ ಹೇಳ್ತಾರೆ. ಸಂಸಾರ, ನಮಗೆ ಸಂಸಾರ ಅಂತಕ್ಕಂಥದ್ದು, ಸಂಸಾರದ ಒಳಗಡೆ ಪ್ರವೇಶ ಮಾಡಿದಿರ ನಮಗೆ ಮುಕ್ತಿ ಅಂತಕ್ಕಂಥದ್ದು ಇಲ್ಲ. ಹಾಗೆ ತಪ್ಪಿಸ್ಕೊಂಡು ಹೋಗ್ತೀನಿ ಅಂದರೆ ಸಂಸಾರ ಬಿಡಲ್ಲ, ಕಾಲು ಎಳೆದು ಬಿಡುತ್ತೆ. ಆದರೆ ಒಳಗೋಗ್ತೀನಿ ಅಂತಂದರೆ 100 ಜನದಲ್ಲಿ ಯಾರೋ 99 ಜನ ಆ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಯಾರೋ ಒಬ್ಬರು ಮಾತ್ರ ಅದರಿಂದ ತಪ್ಪಿಸ್ಕೊಂಡು ಹೊರಗಡೆಗೆ ಬರ್ತಾರೆ. ಎಲ್ಲ ಶರೀರದಾರೊಳಕನ್ ಇಲ್ಲನು ಚೀಕಟಿನೂ ತಿಲೋಪಲಂದೆಲ್ಲಕ ವೀರುನೇ ಮನಿ ಮತಿಭ್ರಮಣ ಮುನ ಭಿನ್ನುಲೈ ಪ್ರವರ್ತಿಲ್ಲಕ ಸರ್ವಮುನ್ನತುನಿ ದಿವ್ಯ ಕಳಾಮಯ ಮಂಚು ವಿಷ್ಣುನುಂದುಲ್ಲಮು చేసి ತಾರ ಅಡವಿನುಂಡುಟ ಮೇಲೂ ನಿಶಾಚರಾಗ್ರಣಿ ಅಂತ ಬರೀತಾರೆ ಪೋತನ್ನ ಭಾಗವತದಲ್ಲಿ. ಅಂದರೆ ಅದರ ಅರ್ಥ ಏನು ಅಂತಂದರೆ, ದೊಡ್ಡ ಕತ್ತಲ ಬಾವಿ, ಆ ಕತ್ತಲ ಬಾವಿ ಒಳಗಡೆಗೆ ಯಾರೋ ಮುಂದೆ ನಡ್ಕೊಂಡು ಹೋಗ್ತಾನೆ ಅಂತ ಅವನನ್ನು ಇನ್ನೊಬ್ಬ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅವನನ್ನು ಇನ್ನೊಬ್ಬ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲರೂ ನಿಧಾನಕ್ಕೆ ಆ ಕತ್ತಲ ಬಾವಿ ಒಳಗಡೆ ಇಳ್ಕೊಂಡು ಹೋಗ್ತಾ ಇದ್ದಾರಂತ. ಕುರಿಗಳ ಥರ, ಕುರಿಗಳು ಸಾರ್ ಕುರಿಗಳು, ನಾವು ಕುರಿಗಳು ಅಂತೇಳ್ಬಿಟ್ಟು ಯಾರೋ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಾವು ದೊಡ್ಡವರು ಏನು ಮಾಡ್ತಾರೆ, ನೋಡಪ್ಪ 4 ಅಕ್ಷರ ಓದ್ಕೋಬೇಕು, ಒಳ್ಳೆ ಉದ್ಯೋಗನ ಸಂಪಾದನೆ ಮಾಡ್ಕೋಬೇಕು, ಆಮೇಲೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೋಬೇಕು, ಆಮೇಲೆ 4 ಜನ ಮಕ್ಕಳನ್ನ ಸೇರಬೇಕು, ಆಮೇಲೆ ಅಷ್ಟೇ ಮುಗೀತು, ಅವ್ರನ್ನ ಸಾಕು, ಅವ್ರನ್ನ ಸಲವು ಮುಂದಿಂದು ಅಷ್ಟೇ. ಅಂದರೆ ಇದೇನು ಅಂತಂದರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಂತಂದರೆ, ನೀನೊಂದು 4 ಜನ ಹುಟ್ಟಿಸು ಹೋಗು ಅಷ್ಟೇ ಅಂತ. ಅಂದರೆ ಇದೇನು ಒಂಥರ ಕತ್ತಲು ಬಾವಿನಲ್ಲಿ ಇಳಿದಂಗೆ. ತೂ ಕಡಿಸಿ ಬೀಳದಿರು ತಮ್ಮ ನನ್ನ ತಮ್ಮ ಮಂಕುತಿಮ್ಮ, ತೂ ಕಡಿಸಿ ಬಿದ್ದರು ನನ್ನಜ್ಜ ನಿನ್ನಜ್ಜ ಮುತ್ತಜ್ಜ ಅಂತ ಬಿಡೋದು. ಎಲ್ಲರೂ ಅಪ್ಪ ಹಾಕಿದ ಆಲದ ಮರ ಅಂತ ಬಿಟ್ಟು ಅವ್ನು ಮಾಡ್ದ, ಅವನಾದ್ಮೇಲೆ ಇವ್ನು ಮಾಡಿದ ಅಷ್ಟೇ. ನಿಮ್ಮ ಪರಂಪರೆ ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಾ, ನಮ್ಮ ತಾತಂಗೆ 11 ಜನ ಮಕ್ಕಳು, ನಮ್ಮ ಅಪ್ಪಂಗೆ 8 ಜನ ಮಕ್ಕಳು, ನನಗೆ 4 ಜನ ಮಕ್ಕಳು, ಅಷ್ಟೇ ನನ್ನ ಸಾಧನೆ ಅಂತ ಹೇಳ್ಬಿಟ್ಟು. ಅಂದರೆ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ಸಾಧನೆ ಎಲ್ಲ ಕೂಡ. ಹಾಗಾಗಿ ಇದನ್ನು ಏನಂತ ಹೇಳ್ತಾರೆ ಅಂತಂದರೆ, ನೋಡಿ, ಅಜ್ಞಾನದ ಬಾವಿ, ಕತ್ತಲ ಬಾವಿ. ಈ ಅಜ್ಞಾನದ ಕತ್ತಲ ಬಾವಿನಲ್ಲಿ ಒಬ್ಬರಿಂದ ಒಬ್ಬರು ಫಾಲೋ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ಹಿರಿಯ ಚಾಳಿ ಮನೆ ಮಂದಿಗೆ ಅಂತ ಹಿರಿಯರು ನೋಡಿಕೊಂಡು ಈಗ ಒಳಗಡೆ ಇಳ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಆದರೆ ಜೀವನದ ಉದ್ದೇಶ ಏನು, ಈ ಜನ್ಮದ ಪರ್ಪಸ್ ಏನು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಕನಕದಾಸರು ಹೇಳಿದ್ದಾರೆ. ಹಾಗಾಗಿ ಇದನ್ನು ಹಾನಿ ಮಾಡ್ಕೋಬಾರ್ದು. ಮಾನವ ಜನ್ಮ ತುಂಬ ದೊಡ್ಡದು, 84 ಲಕ್ಷ ಜೀವರಾಶಿಗಳಾದ ಮೇಲೆ ಸಿಕ್ಕಿರ್ತಕ್ಕಂಥದ್ದು ಮಾನವ ಜನ್ಮ. ಈ ಮಾನವ ಜನ್ಮದಲ್ಲೂ ಕೂಡ ಅಜ್ಞಾನದಿಂದ ಕಳೆದೋಗ್ತಕ್ಕಂಥ ಜನ್ಮಗಳಿದೆ. ಹೌದಾ, ನಾವು ಮಾನವರನ್ನ ಎಷ್ಟು ಜನ ನೋಡ್ತಾ ಇದ್ದೀವಿ ಅಜ್ಞಾನದಲ್ಲಿ ಕಳೆದೋಗ್ತಾರೆ. ಆಮೇಲೆ ಏನೋ ಅಪಾಯದಲ್ಲಿ ತಮಗೆ ತಾವೇ ಅಪಾಯ ಮಾಡಿಕೊಂಡು ಸೂಯಿಸೈಡ್ಗಳು ಮಾಡ್ಕೊಂಡು ಸತ್ತೋಗಿ ಆ ಥರ ಜನ್ಮಗಳನ್ನು ಹಾಳು ಮಾಡ್ಕೊತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಇನ್ನು ಕೆಲವರು ದುಡ್ಡುಗೋಸ್ಕರ, ಪದವಿಗೋಸ್ಕರ, ಹೆಸರಿಗೋಸ್ಕರ, ಸಂಸಾರಕ್ಕೋಸ್ಕರ ತಮ್ಮ ಜೀವನನ್ನೆಲ್ಲ ತೇಜಿ ಹೋಗ್ತಕ್ಕಂಥವ್ರು ಇದ್ದಾರೆ. ಆದರೆ ಉದ್ದೇಶ ಏನು, ಮಾನವ ಜನ್ಮದ ಉದ್ದೇಶ ಏನು? ಮಾನವ ಜನ್ಮದ ಉದ್ದೇಶನೇ ಪರಮಾತ್ಮನನ್ನು ಸಾಕ್ಷಾತ್ಕರಿಸ್ಕೊಳ್ತಕ್ಕಂಥದ್ದು. ಪರಮಾತ್ಮನ ಸಾಕ್ಷಾತ್ಕಾರ ಇಲ್ದಿರ ಮಾನವ ಜನ್ಮ ಏನನ್ನ ನಾವು ಕಳ್ಕೊಂಡ್ವಿ ಅಂತಂದರೆ, ಉಪನಿಷತ್ತುಗಳೇನು ಹೇಳ್ತಾ ಇದೆ ಅಂದರೆ, ಆತ್ಮಘಾತುಕರು ಅಂತ ಬೈತಾ ಇದೆ ಅಂತ. ಅವ್ರನ್ನ ಆತ್ಮಘಾತುಕರು ಅಂತ ಬೈತಾ ಇದೆ. ಶ್ರೀರಾಮಕೃಷ್ಣರು ಒಂದು ಕಥೆ ಹೇಳ್ತಾರೆ, ಜೀವಾತ್ಮ ಪರಮಾತ್ಮ ಇಬ್ಬರು ಕೂಡ ಫ್ರೆಂಡ್ಸ್ ಅಂತೆ, ತುಂಬ ಹತ್ತಿರದ ಫ್ರೆಂಡ್ಸ್ ಅಂತೆ. ಒಂದ್ಸರಿ ಒಂದು ಆಟ ಆಡೋಣ ಅಂತ ಇಬ್ಬರು ಇಚ್ಛೆ ಪಟ್ಕೊಂಡ್ರು ಅಂತ. ಪರಮಾತ್ಮ ಹೇಳದಂತೆ, ನಾವಿಬ್ಬರು ಕಣ್ಣ ಮುಚ್ಚಾಲೆ ಆಟ ಆಡೋಣ, ನಾನು ಬಚ್ಚಿಟ್ಕೊತೀನಿ, ನೀನು ನನ್ನನ್ನು ಹುಡುಕ್ಬೇಕು,
ಹುಡ್ಕಿದ್ರೆ ಮಾತ್ರ ಆಟ ಕ್ಲೋಸು, ಇಲ್ಲದ್ರೆ ಆಟ ಕ್ಲೋಸ್ ಇಲ್ಲ, ಆಟ ನಡೀತಾನೇ ಇರುತ್ತೆ. ಹೌದು ತಾನೇ? ಐಸ್ ಪೈಸ್ ಆಡ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಿನಲ್ಲಿ. ಬಂದು ಗೋಡೆಗೆ ಹೋಗಿ ಹೊಡೆದ್ರೆ ಮಾತ್ರ ಅಲ್ಲಿ ಗೆದ್ದಂಗೆ ಅಂತ ಹೇಳ್ಬಿಟ್ಟಂತೆ. ಹೀಗೆ ಇಬ್ಬರು ಕೂಡ ಒಪ್ಪಂದ ಮಾಡ್ಕೊಂಡ್ರಂತೆ. ಈ ಪರಮಾತ್ಮ ಏನು ಮಾಡಿದಂತೆ, ಜೀವಾತ್ಮಂಗೆ ಸಿಗಬಾರ್ದು ಅಂತೇಳ್ಬಿಟ್ಟು ತನ್ನ ಮಾಯಾ ಶಕ್ತಿಯಿಂದ ದೊಡ್ಡ ಪ್ರಪಂಚನೆಲ್ಲ ಸೃಷ್ಟಿಸ್ಬಿಟ್ಟು ಅದ್ರ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ನಂತೆ. ದೊಡ್ಡ ಪ್ರಪಂಚ ಅಲ್ವ, ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಇದೆಲ್ಲ ಕೂಡ ಮಾಯಾ ಪ್ರಪಂಚ, ಇವೆಲ್ಲ ಕೂಡ ಪರಮಾತ್ಮನ ಸೃಷ್ಟಿ. ಇದ್ರ ಹಿಂದ್ಗಡೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಾದ್ರ ಹಿಂದೆನೂ ಅವನೇ ಇದ್ದಾನೆ. ಆ ಕಂಬದ ಹಿಂದೆನೂ ಅವನೇ ಇದ್ದಾನೆ, ಈ ಗೋಡೆ ಹಿಂದೆ ಅವನೇ ಇದ್ದಾನೆ, ನಿಮ್ಮ ಹಿಂದೆ ಅವನೇ ಇದ್ದಾನೆ, ಅಂದರೆ ನಿಮ್ಮೊಳಗೆ ಅವನೇ ಇದ್ದಾನೆ. ಸಿನಿಮಾ ಸ್ಕ್ರೀನ್ ಇದ್ದಂಗೆ ಎಲ್ಲ ಅದ್ರೊಳಗೂ ಕೂಡ ಒಳಗೆ ಹೊರಗೆ ಅವನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಆದರೆ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಅವನನ್ನು ಹುಡ್ಕೋದು ಹೆಂಗೆ? ಇವಾಗ ಜೀವಾತ್ಮನಿಗೆ ಒಂದು ಏನು ಟಾಸ್ಕ್, ಇವಾಗ ಪರಮಾತ್ಮನ ಹುಡುಕ್ಬೇಕು. ಪರಮಾತ್ಮನ ಹುಡುಕಿ ಐಸ್ ಪೈಸ್ ಅಂತ ಹೊಡೆದ್ರೆ ಮಾತ್ರ ಆಟ ಕ್ಲೋಸ್ ಆಗುತ್ತೆ, ಇಲ್ಲದೆ ಇದ್ರೆ ಇಲ್ಲ. ಇವಾಗ ನಮ್ಮ ಉದ್ದೇಶ ಏನು? ಆಟದ ಉದ್ದೇಶ ಏನು? ಪರಮಾತ್ಮನ ಹುಡುಕ್ಬೇಕು. ಪರಮಾತ್ಮನ ಹುಡುಕ್ತಾ ಇದ್ದೀವಿ, ಜನ್ಮಾಂತರಗಳಿಂದ ಹುಡುಕ್ತಾ ಇದ್ದೀವಿ. ಆದರೆ ಪರಮಾತ್ಮನ ಹುಡುಕೋದಕ್ಕೆ ಇವತ್ತಿಗೂ ಆಗಿಲ್ಲ. ಆಟದ ಉದ್ದೇಶ ಪೂರ್ಣ ಆಯ್ತಾ? ಆಗಲಿಲ್ಲ. ಅವನು ಹುಡುಕೋವರೆಗೂ ಆಟದ ಉದ್ದೇಶ ಪೂರ್ಣ ಆಗಲಿಲ್ಲ. ಪರಮಾತ್ಮ ತೆಪ್ಪಗೆ ಬಚ್ಚಿಟ್ಕೊಂಡಿದ್ದಾನೆ. ಹೋಲಿ ಒಂದು ಕೂಕಾದರೂ ಕೊಡ್ಬೇಕು ತಾನೆ, ಕೂಕ್ ಅಂತ ಹೇಳ್ಬಿಟ್ಟು ಅಂತ, ಅದು ಮಾಡ್ತಾ ಇಲ್ಲ ಪರಮಾತ್ಮ. ಹೆಂಗೆ ಹುಡ್ಕೋದು? ಇವಾಗ ಎಲ್ಲಿದ್ದಾನೆ ಅಂತ ಹುಡ್ಕೋದು ಭಾಳ ಕಷ್ಟ ಆಗ್ತಾ ಇದೆ ಪರಮಾತ್ಮನ ಹುಡ್ಕೋದು. ಹಂಗಾಗಿ ಹಿಂಗೆ ಹುಡುಕ್ತಾ ಇದ್ದೀವಿ ನಾವು. ಇದರಲ್ಲಿ ಏನಾಗುತ್ತೆ, ಏತನ್ ಮಧ್ಯೆ ಏನಾಗೋಗ್ಬಿಡುತ್ತೆ ಅಂತಂದರೆ, ಉದ್ದೇಶ ಏನೋ ಪರಮಾತ್ಮನ ಹುಡುಕ್ತಕ್ಕಂಥದ್ದು. ಇವುಗಳ ಮಧ್ಯೆ ಅವನೇನು ಮಾಡಿದ್ದಾನೆ, ಮಾಯಾ ಪ್ರಪಂಚನ ಪರ್ಸರಿಸ್ಬಿಟ್ಟು ಅದ್ರ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ನಾವು ಹುಡುಕ್ತಾ ಹೋಗ್ತಾ ಇದ್ದೀವಿ. ಅಲ್ಲೇನೋ ಒಂದು ಹೂ ಚೆನ್ನಾಗಿ ಕಾಣುತ್ತೆ, ಇಲ್ಲೇನೋ ಒಂದು ಹಣ್ಣು ಚೆನ್ನಾಗಿ ಕಾಣುತ್ತೆ, ಅಲ್ಲಿ ಯಾವುದೋ ಇನ್ನೊಬ್ಬ ವ್ಯಕ್ತಿ ಚೆನ್ನಾಗಿ ಕಾಣ್ತಾರೆ, ಇಲ್ಲೇನೋ ಒಂದು ಚೆನ್ನಾಗಿ ಕಾಣುತ್ತೆ. ಆಹಾ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ದೀವಿ, ಹುಡುಕೋ ಒಂದು ಬರದಲ್ಲಿ ಮರ್ತೋಗ್ಬಿಟ್ಟಿದ್ದೀವಿ. ಆಟದ ಉದ್ದೇಶನೇ ಮರ್ತೋಗ್ಬಿಟ್ಟಿದ್ದೀವಿ. ಪರಮಾತ್ಮನ ಹುಡುಕ್ಬೇಕು ಅಂತಕ್ಕಂಥ ಆಟದ ಉದ್ದೇಶ ಮರ್ತೋಗ್ಬಿಟ್ಟು ಹುಡುಕಿ ಹುಡುಕ್ತಾ ಇದ್ವಿ. ಅಂದರೆ ಏನು ಮಾಡ್ತಾ ಇದ್ವಿ, ಉದ್ದೇಶ ಮರ್ತೋಗ್ಬಿಟ್ಟು ಬೇರೆ ಎಲ್ಲೆಲ್ಲೋ ದಾರಿ ತಪ್ಪು ಬಿಟ್ಟಿದ್ದೀವಿ. ಜಾತ್ರೆಗೆ ಹೋಗಿರ್ತಕ್ಕಂಥ ಮಗು ತಾಯಿ ಕೈ ಬಿಟ್ಬಿಟ್ಟು ಅಂಗಡಿಗಳನ್ನು, ಅಲ್ಲಿರ್ತಕ್ಕಂಥ ಯಾವ ಮಕ್ಕಳನ್ನ ಅವುಗಳನ್ನ ನೋಡ್ಕೊಂಡು ಹೇಗೆ ದಾರಿ ತಪ್ಪೋಗ್ಬಿಡುತ್ತೋ, ಹೆಂಗೆ ಜಾತ್ರೆನಲ್ಲಿ ತಪ್ಪಿಸ್ಕೊಂಡ್ಬಿಡುತ್ತೋ, ಹಾಗೆ ನಾವೇನು ಮಾಡಿದ್ವಿ, ಪರಮಾತ್ಮನನ್ನು ಹುಡುಕ್ಬೇಕು ಅನ್ನೋ ಉದ್ದೇಶ ಬಿಟ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ಯಾವತ್ತು ಪರಮಾತ್ಮನನ್ನು ಹುಡುಕಿ ತೆಕ್ಕೊಳ್ತೀವೋ ಆವತ್ತು ನಮಗೆ ಈ ಆಟದಿಂದ ಮುಕ್ತಿ. ಅಲ್ಲಿವರೆಗೂ ಕೂಡ ಈ ಆಟದ ಹೆಸರೇನು? ಸಂಸಾರ. ಸಂಸಾರ ಅಂತಂದರೆ ಹೆಂಡತಿ ಮಕ್ಕಳು ಅಂತಲ್ಲ, ಏನೋ ಜಾಯತೆ ಗಚ್ಚತೆ ಇತಿ ಸಂಸಾರ ಅಂತ ಹೇಳ್ಬಿಟ್ಟು ಸಂಸಾರತಿ ಅಂತ, ಅಂದರೆ ಹುಟ್ಟೋದು ಸಾಯೋದು. ಇದನ್ನ ಜನನ ಮರಣ ಸಂಸಾರ ಚಕ್ರ ಅಂತ ಕರೀತಾರೆ. ಇದನ್ನ ಸಂಸಾರ ಅಂತಾರೆ. ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ಪ್ರವಚನಕ್ಕೆ ಹೋಗ್ಬೇಡ, ಹರಿಕತೆಗೆ ಹೋಗ್ಬೇಡ, ದೇವಸ್ಥಾನಕ್ಕೆ ಹೋಗ್ಬೇಡ. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಸಂಸಾರಕ್ಕೆ ಎಗನಿಷ್ಠ ಆಗಿ ಹೇಳ್ತಾರೆ. ಹೆಂಡ್ತೀರು ಗಲಾಟೆ ಮಾಡ್ತಾರೆ ಮನೆಗಳಲ್ಲಿ, ಹೋಗ್ಬೇಡ, ಹೋದ್ರೆ ಆಮೇಲೆ ನೀನೆಲ್ಲ ಡೈವರ್ಸ್ ತೊಗೊಂಡು ಹೊಟ್ಟೋಗ್ಬಿಟ್ಟಿಯಾ ಅಂತ ಹೇಳ್ಬಿಟ್ಟು. ಅಲ್ಲಿ ಹೇಳ್ತಕ್ಕಂಥ ಸಂಸಾರ ಇದಲ್ಲ. ಸಂಸಾರ ಅಂತಂದರೆ ಹುಟ್ಟು ಸಾವು, ಜನನ ಮರಣ ಸಂಸಾರ ಚಕ್ರ. ಈ ಚಕ್ರದಿಂದ ತಪ್ಪಿಸ್ಕೊಳ್ತಕ್ಕಂಥ ಮಾರ್ಗ ಯಾವುದು ಅಂತಂದರೆ ಅವನನ್ನು ಹುಡುಕಿ ತೆಗಿತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅಂತ. ಏನು ಯಸ್ಯ ಧೀರಾ ಪರಿಜಾನಂತಿ ಯೋನಿಂ ಅಂತ ಹೇಳ್ಬಿಟ್ಟು, ಧೀರರಿಗೆ ಮಾತ್ರ ಈ ಮಾರ್ಗ ಗೊತ್ತಿದೆ ಅಂತ ಹೇಳ್ಬಿಟ್ಟು. ನಾನ್ಯಪ್ಪಂತ ವಿದ್ಯತೆ ಯನಾಯ, ಅವನನ್ನು ಹುಡುಕಿ ತೆಗೆದೇ ಇದ್ದಿದ್ದು ಈ ಸಂಸಾರದಿಂದ ಪಾರಾಗೋದಕ್ಕೆ ಬೇರೆ ದಾರಿ ಇಲ್ಲ. ಅವನನ್ನು ಹುಡುಕಿ ತೆಗೆಯೋದಕ್ಕೆ ಇರತಕ್ಕಂಥ ಈಸಿಯೆಸ್ಟ್ ವೇ ಏನು ಅಂತಂದರೆ, ಅವನ ಸ್ಮರಣೆಯನ್ನು ಬಿಟ್ಟರೆ ಅವನನ್ನು ಹುಡುಕಿ ತೆಗೆಯೋದಕ್ಕೆ ಬೇರೆ ಮಾರ್ಗ ಇಲ್ಲ. ಏನು ಮಾಡಬೇಕು ಅಂತಂದರೆ, ಎಷ್ಟೊತ್ತಾದರೂ ಅವನು ಕೂಕು ಹೇಳಲಿಲ್ಲ, ಹುಡ್ಕೋಕ್ಕೂ ಆಗಲಿಲ್ಲ, ನಮ್ಮ ಕೈನಲ್ಲಿ ಆಗಲಿಲ್ಲ. ನಾವೇನು ಮಾಡಿದ್ವಿ, ಸೋತೋಗ್ಬಿಟ್ವಿ. ಇನ್ನೇನು ಸೋಲೋ ಅಂತ ಸ್ಥಿತಿ ಬಂದುಬಿಡ್ತು. ಅವಾಗೇನು ಮಾಡ್ತೀವಿ, ಎಲ್ಲಿದ್ದೀಯಾ ಹೇಳೋ, ಬೇಗ ಬಂದುಬಿಡೋ, ಪ್ಲೀಸ್ ನನ್ನ ಕೈನಲ್ಲಿ ಆಗ್ತಾಯಿಲ್ಲ, ನಂಗೆ ಹುಡ್ಕೋಕೆ ಆಗ್ತಾಯಿಲ್ಲ, ನಾನು ಸೋತೋಗ್ಬಿಟ್ಟಿದ್ದೀನಿ, ಬಾರೋ ಬೇಗ ಅಂತೇಳ್ಬಿಟ್ಟು ನಾವೇನು ಮಾಡ್ತೀವಿ, ಈ ಥರ ಹೇಳೋಕ್ಕೆ ಶುರು ಮಾಡ್ತೀವಿ. ಆವಾಗ ಅವನಿಗೆ ಕರುಣೆ ಬರುತ್ತೆ. ಅಯ್ಯೋ ಪಾಪ ನನ್ನ ಫ್ರೆಂಡ್ ಒದ್ದಾಡ್ತಾ ಇದ್ದಾನೆ, ಹೋಗ್ಬಿಡೋಣ, ನಾನು ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾನೆ. ಅದಕ್ಕೆ ಏನು ಹೇಳ್ತಾರೆ ಕನಕದಾಸರು, ಕೇಶವನೊಲುಮೆಯು ಆಗುವ ತನಕ ಹರಿದಾಸರೊಳಿರುತ್ತಿರು ಎಲೆಮನವೇ ಅಂತ ಹೇಳ್ಬಿಟ್ಟು. ಅವನು ಒಲಿದ್ರೆ ಮಾತ್ರ ನಿಮ್ಗೆ ಅವನ ದರ್ಶನ ಆಗತ್ತೆ ಹೊರತಾಗಿ ಅಲ್ಲಿವರೆಗೂ ಕೂಡ ಅವನ ದರ್ಶನ ಸಿಗೋದಿಲ್ಲ. ಅದಕ್ಕೆ ಅಲ್ಲಿವರೆಗೂ ಕೂಡ ನಾವೇನು ಮಾಡಬೇಕು, ಅವನ ದಾಸರ ಮಧ್ಯದಲ್ಲಿ ಇರಬೇಕು. ಆವಾಗ ಅವ್ರು ದಾಸರು ಜ್ಞಾಪಿಸ್ತಾ ಇರ್ತಾರೆ, ಅಪ್ಪ ಜನನದ ಉದ್ದೇಶ ಏನು, ಮಾನವ ಜನ್ಮದ ಉದ್ದೇಶ ಏನು, ಪರಮಾತ್ಮನನ್ನು ಹುಡುಕಿ ತೆಗೆಯೋದು. ಅದು ಬಿಟ್ಟರೆ ಬೇರೆ ಯಾವುದು ನಮಗೆ ಉದ್ದೇಶ ಇಲ್ಲ ಅಂತ ಅವರು ನೆನಪಿಸ್ತಾ ಇರ್ತಾರೆ. ಯಾವುದು ಸ್ಥಿರ, ಯಾವುದು ಅಸ್ಥಿರ, ಇವೆಲ್ಲ ನೆನಪಿಸ್ತಾ ಇರ್ತಾರೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಭಕ್ತರ ಮಧ್ಯದಲ್ಲಿ ಇರಬೇಕು ಅಂತಕ್ಕಂಥದ್ದು. ಹೀಗೆ ಈ ಕತ್ತಲ ಬಾವಿಗೆ ಹೇಗೆ ಇಳಿತಾ ಇದ್ದಾನೆ ಜೀವ, ಆ ಇಳಿತಾ ಎಲ್ಲ ಶರೀರದಾರಲಕ್ಕೂ ಇಲ್ಲನು ಚೀಕಟಿ ನೂತಿಲೋ ಪಲಂದ್ರೆಳ್ಳಕ ಹೊಟ್ಟೋಗ್ತಾ ಇದ್ದಾರೆ. ಎಲ್ಲ ಇಳ್ಕೊಂಡು
ವೀರುನೇ ಮನಿ ಮತಿಭ್ರಮಣಮ್ಮನ ಭಿನ್ನುಲೈ ಪ್ರವರ್ತಿಲ್ಲಕ. ಏನು ಅಂದರೆ ಕೆಲವ್ರಿಗೆ ಹೆಂಗೆ ಅಂದರೆ ನನ್ನಷ್ಟು ರೂಪವಂತ ಇದ್ದಾನ, ನನ್ನಷ್ಟು ಟ್ಯಾಲೆಂಟು, ನನ್ನಷ್ಟು ಬುದ್ಧಿವಂತ ಯಾರನ್ನ ಇದ್ದಾನ, ನನ್ನಷ್ಟು ಆರೋಗ್ಯವಂತ ಇದ್ದಾನ, ನನ್ನಷ್ಟು ದುಡ್ಡಿರ್ತಕ್ಕಂಥ ಐಶ್ವರ್ಯವಂತರ ಯಾರನ್ನ, ನನ್ನ ಅಧಿಕಾರ ಅಂದರೆ ಏನು ಅಂದ್ಕೊಂಡಿದ್ದೀಯಾ, ಆಮೇಲೆ ನನ್ನನ್ನು ಎಷ್ಟು ಜನ ಎಲ್ಲ ಹೊಗಳ್ತಾ ಇದ್ದಾರೆ ನಿಮಗೆ ಗೊತ್ತಾ ಅಂತೇಳ್ಬಿಡು. ಅಂದರೆ ಈ ಥರದ್ದೊಂದು ಭ್ರಮೆಗಳು, ಈ ಭ್ರಮೆಗಳಿಗೆ ಒಳಗಾಗಿ ಇನ್ನಷ್ಟು ಪಾತಾಳಕ್ಕೆ ನಾವು ಹೊರಟೋಗ್ದೀರಾ. ಸರ್ವಮುನ್ನತಣಿ ದಿವ್ಯ ಕಳಾಮಯ ಮಂಚು, ಏನೇನು ಇಲ್ಲಿ ಕಾಣ್ತಾ ಇದೆ ಅದೆಲ್ಲ ಕೂಡ ಭಗವಂತನ ಕಳೆನೇ, ಬೇರೆ ಏನೂ ಅಲ್ಲ ಅಂತ ಹೇಳ್ಬಿಟ್ಟು ಪರಮಾತ್ಮನನ್ನು ಸ್ಮರಣೆ ಮಾಡಿ ಯಾವನೋ ಒಬ್ಬನು ಏನು ಮಾಡ್ತಾನೆ ಅಂತಂದರೆ ಎಲ್ಲರೂ ಹಿಂಗೆ ಒಳಗೆ ಇಳಿದೋಗ್ತಾ ಇದ್ರೆ ಒಬ್ಬ ಮಾತ್ರ ರಿವರ್ಸ್ ಹತ್ತಿ ಬರ್ತಾನಂತೆ. ಎಲ್ಲರೂ ಹಿಂಗೆ ಇಳಿತಾ ಇದ್ರೆ ಒಬ್ಬನೇನು ಮಾಡ್ತಾನೆ ರಿವರ್ಸ್ ಮೇಲಕ್ಕೆ ಹತ್ಕೊಂಡ್ಬರ್ತಾನಂತೆ. ಎಲ್ಲಿದೆ ಬೆಳಕು, ಎಲ್ಲಿದೆ ಬೆಳಕು, ಬೆಳಕು ಕಡೆ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಮೇಲಕ್ಕೆ ಹತ್ಕೊಂಡು ಬರ್ತಾನಂತೆ. ಅದನ್ನೇ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಪ್ರವೃತ್ತಿ ಅಂತಂದರೆ ಏನು ಅಂದರೆ ನೋಡಿ, ದಾರನ ನಾವು ಒಂದು ವಸ್ತುಗೆ ನೋಡಿ ಹೀಗೆ ಸುತ್ತಿದ್ರೆ ಏನಾಗುತ್ತೆ, ಕಟ್ಕೊಳುತ್ತೆ. ಅದನ್ನೇ ನಾವು ಅದೇ ದಾರನ್ನೇ, ಅದೇ ಕ್ರಿಯೆಯನ್ನೇ ಹೀಗೆ ಮಾಡಿದ್ರೆ ಬಿಚ್ಕೊಳುತ್ತೆ. ನಾವು ಮನೆಯಲ್ಲಿರ್ತಕ್ಕಂಥ ಡೋರ್ ಲಾಕನ್ನು ಹೀಗೆ ಬಲಕ್ಕೆ ತಿಪ್ಪಿದ್ರೆ ಲಾಕ್ ಆಗಿಬಿಡುತ್ತೆ, ಎಡಕ್ಕೆ ತಿಪ್ಪಿದ್ರೆ ಓಪನ್ ಆಗುತ್ತೆ. ಅಂದರೆ ಕ್ರಿಯೆ ಒಂದೇ, ಮಾಡ್ತಕ್ಕಂಥ ಕ್ರಿಯೆ ಒಂದೇ, ಮಾಡ್ತಾ ಇರ್ತಕ್ಕಂಥ ವಸ್ತು ಒಂದೇ, ಆದರೆ ಅದು ಮಾಡೋ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಷ್ಟೆ. ಅದೇನು ಅಂತಂದರೆ ಕರ್ಮಯೋಗ. ನಾವೇನು ಆಶಾಪೂರಿತರಾಗಿ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಹೆಂಗೆ ಮೂರ್ಖ ಫಲಾಪೇಕ್ಷೆಯನ್ನು ಹೊಂದಿ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಕರ್ಮಕ್ಕೆ ಅಂಟ್ಕೊತಾ ಇದ್ದಾನೆ, ಅದೇ ಥರನೇ ಬುದ್ಧಿವಂತನಾಗಿರ್ತಕ್ಕಂಥವನು ಫಲಗಳನ್ನು ಅಪೇಕ್ಷಿಸ್ದಿರ ಅದೇ ಕರ್ಮವನ್ನೇ ಮಾಡ್ತಾ ಇದ್ದಾನೆ. ಆದರೆ ಅದೇನು ಮಾಡ್ತಾ ಇದೆ, ಇವನನ್ನು ಬಿಡಿಸ್ತಾ ಇದೆ, ಕರ್ಮದಿಂದ ಬಿಡಿಸ್ತಾ ಇದೆ. ಒಂದೇ ಕ್ರಿಯೆ ನೋಡಿ, ಹಿಂಗೆ ಸುತ್ತೋದು, ಹಿಂಗೆ ಬಿಚ್ಚೋದು, ಅಷ್ಟೇ ಒಂದೇ ಕ್ರಿಯೆನಲ್ಲಿ ಇವನು ಬಿಚ್ಕೊತಾ ಇದ್ದಾನೆ ಅಂತಕ್ಕಂಥದ್ದು. ಹಂಗೆ ಯಾವನೋ ಒಬ್ಬನು ಮೇಲಕ್ಕೆ ಹತ್ತಿ ಬರ್ತಾನೆ. ಹೀಗೆ ಸಂಸಾರದಿಂದ ತಪ್ಪಿಸ್ಕೊಳ್ತಕ್ಕಂಥ ಮಾರ್ಗ. ಈ ಮಾರ್ಗವನ್ನು ಹೇಳ್ತಾ ಇರ್ತಕ್ಕಂಥದ್ದೇ ಈ ಸುರಸೆಯ ಒಂದು ಪ್ರಸಂಗ. ಈ ಸುರಸೆ ಅಂತಕ್ಕಂಥವಳು ಯಾರು ಅಂದರೆ ಜನನ ಮರಣ ಅಂತಕ್ಕಂಥ ಸಂಸಾರ ಚಕ್ರ. ಇದು ಹೆಂಗೆ ಅಂತಂದರೆ ನಮ್ಮನ್ನು ಬಿಡಲ್ಲ, ಒಳಗಡೆಗೆ ಬಾ ಅನ್ನತ್ತೆ. ಆದರೆ ಕೆಲವರು ಒಳಗಡೆಗೆ ಹೋಗ್ಬಿಟ್ಟು ದಾರಿ ತಪ್ಪಾಗ್ಬಿಡ್ತಾರೆ. ಆದರೆ ಕೆಲವರು ಒಳಗಡೆಗೆ ಹೋಗಿ ಹನುಮಂತನ ಥರ ಹೋದಂಗೆ ಹೋಗಿ ಹಂಗೆ ಬಂದುಬಿಡ್ತಾರೆ, ಹೋದಂಗೆ ಹೋಗಿ ಏನು ಮಾಡ್ತಾರೆ, ಹಿಂಗೆ ಬಂದುಬಿಡ್ತಾರೆ. ಅದಕ್ಕೆ ಅಂಟಿ ಅಂಟಕ ಇಂಟಿ ಮೋಹಂಬು ವಿಡಬಲೆನು ನಿಜಮು ಕಾದ ನಿಮದಿ ನಿಲಚುಂಡವಲೆನು ಅಂಟಿ ಅಂಟಕ ಇಂಟಿ ಮೋಹಂಬು ವಿಡಬಲೆನು ಅಂತ ಬಿಟ್ಟು ಸಂಸಾರದಲ್ಲಿ ಇದೀವಿ ಅಂತಂದರೆ ಹೆಂಡತಿ ಹೇಳ್ತಾಳಂತೆ, ನೀವಿಲ್ಲದೆ ಇದ್ರೆ ಆಗುತ್ತೇನ್ರಿ, ಅಯ್ಯೋ ನಾವೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀವಿ ರೀ, ನೀವೇ ನಮ್ಮ ಸರ್ವಸ್ವ, ನೀವೇ ನಮ್ಮ ದೇವರು ಅಂತ ಬಿಟ್ಟಂದು. ಇವ್ನು ಕಲಾರಗರ ಹಾಕೊಂಬಿಟ್ಟು, ಹಬ್ಬ ನನ್ನ ಹೆಂಡತಿ ನೋಡಪ್ಪ ಹೆಂಗೆ ಹೇಳ್ತಾಳೆ, ನನ್ನ ಹೆಂಡತಿ ನಾನಿಲ್ಲದೆ ಇದ್ರೆ ಇರೋದೇ ಇಲ್ವಂತೆ ಅಂತ ಬಿಟ್ಟಂತ. ಈ ತಾಯಿನ ಹೊರಟೋಗ್ಬಿಟ್ಟಿದ್ದಾನೆ ಅಂತಂದರೆ ಹೆಂಡತಿ ಏನು ಮಾಡ್ತಾಳೆ, ಒಂದು ವಾರ ಆದಮೇಲೆ ಮಾಮೂಲಿ ಜೀವನ ನಡೆಸ್ತಾಳೆ. ಗಂಡ ಇಲ್ಲ ಅಂತ ಏನನ್ನಾಗತ್ತಾ, ಇಲ್ಲ. ಅದೇ ಥರನೇ ಗಂಡನೂ ಹೇಳ್ತಾನಂತೆ, ಆಹಾ ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ರಂಬೆ, ಊರ್ವಶಿ, ಮೇನಕಾ, ತಿಲೋತ್ತಮೆ ಎಲ್ಲ ಕೂಡ ನೀನು ಇಲ್ಲದೆ ಇದ್ದೀನಿ, ನನ್ನ ಪ್ರಪಂಚವೇ ಇಲ್ಲ ಅಂತ ಹೇಳ್ತಾನೆ ಗಂಡ. ಆದರೆ ಹೆಂಡತಿ ಏನನ್ನ ಹೋದರೆ ಏನಾಗುತ್ತೆ, ಇನ್ನೊಂದು ವಾರಕ್ಕೇನೆ ಲೆಕ್ಕಾಚಾರ ಆಗ್ತಾ ಇರ್ತಾನೆ, ಇನ್ನೊಂದು ಹೆಂಡತಿನ ತರೋದಕ್ಕೆ ಏನನ್ನ ಯಾರಾದರೂ ಕೊಡೋರಿದ್ದಾರಾ, 2ನೇ ಮದುವೆಗೆ ಯಾರಾದರೂ ಕೊಡೋರಿದ್ದಾರಾ ಹುಡುಗಿನ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಹಾಕ್ತಾ ಇರ್ತಾನೆ. ಅದಕ್ಕೆ ಗಾದೆ ಮಾತು ಒಂದಿದೆ, ಅಂದರೆ ಬೇಜಾರು ಮಾಡ್ಕೋಬೇಡಿ. ಗಾದೆ ಮಾತು ಏನು ಅಂತಂದರೆ, ಮಗ ಸತ್ರೆ ಮನೆ ಹಾಳು, ಸೊಸೆ ಸತ್ರೆ ಸೋಬಾನ ಅಂತ ಹೇಳ್ಬಿಟ್ಟು ಅಂತ. ಸೊಸೆ ಸತ್ರೆ ಸೋಬಾನ ಅಂತ ಅಂದರೆ ಹೆಂಡತಿ ಸತ್ತ ಅಂತ ಯಾರು ಅಳಲ್ಲ. ಯಾರೋ ರಾಮಚಂದ್ರ ಪರಬ್ರಹ್ಮ ಅಂತ ಅವ್ನು ಬಿಟ್ಟರೆ ಪಾಪ ಸೀತಾ 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 ಅಂತ ಚಕ್ರವರ್ತಿ, ಆತನಿಗೆ ಏನು ಕಡಿಮೆ ಆಗಿತ್ತು, ಎಷ್ಟು ಜನ ಹುಡುಗಿರನ್ನ ನಾನು ಕೊಡ್ತೀನಿ ಅಂತ ಮುಂದೆ ಇದ್ದರು, ಎಷ್ಟು ಜನ ಹೆಂಡತಿಯರ್ನ ಬೇಕಾದ್ರೂ ಮದುವೆ ಮಾಡ್ಕೋಬೋದಾಗಿತ್ತು. ಆದರೆ ಧರ್ಮ 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 ಧರ್ಮ, ಯಾಕೆಂದರೆ ಧರ್ಮ ಪತ್ನಿ ಅಂತಂದಮೇಲೆ ಒಬ್ಬಳೇ ಅಂತ ಹೇಳ್ಬಿಟ್ಟು ಅಂತ ಆ ಧರ್ಮಪತ್ನಿ ಕಟ್ಟಿಬಿದ್ದು ಶ್ರೀರಾಮಚಂದ್ರ ಆ ಥರದ ಗಂಡಸರು ಎಲ್ಲಿದ್ದಾರೆ ಇಲ್ಲಿ ಅಲ್ವಾ. ಮಕ್ಕಳು ಅಷ್ಟೇ, ಅಪ್ಪ ನೀವೇ ನಮ್ಮ ದೇವತೆಗಳು, ನಿಮ್ಮ ಸಮಾನ ಇಲ್ಲ ಅಂತ ಹೇಳ್ತಾರೆ. ನಂಬೋಕೆ ಹೋಗಿದ್ದೀರಾ, ಹೆಂಡತಿ ಬರೋವರೆಗೂ ಅವ್ರದ್ದು ಎಲ್ಲ ಆಕ್ಷನ್ಗಳನ್ನು ನೀವೇ ದೇವರುಗಳು ಅದು ಇದು ಅಂತ ಹೇಳ್ಬಿಟ್ಟಂತ. ಹೆಂಡತಿ ಬಂದ ತುತ್ತು ಕೊಟ್ಟವಳು ಬಂದ, ಇದು ಮುತ್ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನು ಓದಾಕ್ಬಿಡ್ತಾಳೆ. ಹಂಗಾಗಿ ಅದು ಕೂಡ ಮಕ್ಕಳನ್ನು ಕೂಡ ನಂಬೋಕ್ಕಾಗೋದಿಲ್ಲ, ತಂದೆ ತಾಯಿನ ಕೂಡ ಮಕ್ಕಳು ನಂಬ್ಕೊಳೋದಕ್ಕಾಗೋದಿಲ್ಲ. ಯಾಕೆಂತಾರೆ ಕೊನೆವರೆಗೂ ಇರೋದಿಲ್ಲ. ಅವ್ರಿರೋವರೆಗೂ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಹೋಗ್ತಾರೆ. ಹೆಂಗಿರ್ಬೇಕು ಸಂಸಾರದಲ್ಲಿ ಅಂದರೆ ಅಂಟಿ ಅಂಟಕ ಇಂಟಿ ಮೋಹಂಬು ವಿಡವಲೇನು. ತಂದೆ ಕರ್ತವ್ಯ ಏನು, ಮನೆಗೆ ಏನು ತಂದಾಕಬೇಕು ಅದು ಅವನ ಕರ್ತವ್ಯ. ಹೆಂಡತಿ ಕರ್ತವ್ಯ ಏನು, ಮಕ್ಕಳು ಮರಿಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಗಂಡನ ನೋಡ್ತಕ್ಕಂಥದ್ದು ಅವಳ ಕರ್ತವ್ಯ ಅಷ್ಟೇ. ಅದೇ ಸರ್ವಸ್ವ ಅಲ್ಲ.
ಅದೇ ಥರನೇ ಒಬ್ರಿಗೊಬ್ರಿಗೆ ಕೂಡ ಒಬ್ಬರ ಮೇಲೆ ಡಿಪೆಂಡೆನ್ಸಿ ಅಂತ ಅನ್ನೋದು ಇರುತ್ತೆ ಹೊರತಾಗಿ ಯಾರಿಗೆ ಯಾರು ಕೂಡ ಅನಿವಾರ್ಯ ಅಲ್ಲ. ಅನಿವಾರ್ಯ ಅಲ್ಲ. ನಾವು ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಫಸ್ಟು. ಜೀವನದಲ್ಲಿ ಯಾರು ಅನಿವಾರ್ಯ ಅಲ್ಲ. ಯಾರು ಇಲ್ಲದೆ ಇದ್ರು ಕೂಡ ಯಾರು ಏನೂ ಆಗೋದಿಲ್ಲ. ಅಜ್ಜಿ ಕೋಳಿ ಇಲ್ಲದೆ ಇದ್ದಿದ್ದು ಅಮಾವಾಸ್ಯೆ ನಿಲ್ಲುತ್ತಾ ಅಂತ ಹೇಳ್ಬಿಟ್ಟು ಅಂತ. ಕೋಳಿ ಕೂಗಿದ್ರೆ ಮಾತ್ರನೇ ಸೂರ್ಯ ಬರ್ತಾನಾ? ಇಲ್ಲ. ಹಂಗಾಗಿ ಎಲ್ಲ ಜೀವನದಲ್ಲಿ ಘಟನೆಗಳು, ಪ್ರಪಂಚದಲ್ಲಿ ಎಲ್ಲ ಒಂದು ಸಂಘಟನೆಗಳು ಏನು ನಡಿಬೇಕು ಅದು ನಡೀತಾನೇ ಇರುತ್ತೆ. ನಾವು ಮನಸ್ಸಿನಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇರೋವಾಗ ಹೇಗಿದೆಯೋ ಪ್ರಪಂಚ, ಇಲ್ಲದೇ ಇರೋವಾಗಲೂ ಹಾಗೇ ಇರುತ್ತೆ. ನನ್ನ ಕರ್ತವ್ಯ ಏನು? ಭಗವಂತ ನನಗೇನು ಕೊಟ್ಟಿದ್ದಾನೋ ಕರ್ತವ್ಯ ಅದನ್ನು ಮಾಡಬೇಕು. ಅದನ್ನೇ ಅಂಟಿ ಅಂಟಕ ಇಂಟಿ ಮೋಹಂಬು ವಿಡಬಲೆನು ಅಂತ ಹೇಳ್ಬಿಟ್ಟು ಅಂತ. ಹೆಂಗೆ ಅಂದರೆ ಪದ್ಮಪತ್ರ ಮಿವಾಂಬಸ ಅಂತ ಹೇಳ್ಬಿಟ್ಟು ಅಂತ. ತಾವರೆ ಎಲೆ ಮೇಲೆ ನೀರನ್ನು ಚೆಲ್ರಿ, ಮುತ್ತು ಥರ ಆಡ್ತಾ ಇರುತ್ತೆ. ತಾವರೆ ಎಲೆ ಮೇಲೆ ಮುತ್ತು ಥರ ಆಡ್ತಾ ಇರುತ್ತೆ. ಆದರೆ ತಾವರೆ ಎಲೆಗೂ ನೀರಿಗೂ ಯಾವುದೇ ಅಟ್ಯಾಚ್ಮೆಂಟು ಇರೋದಿಲ್ಲ. ಪದ್ಮಪತ್ರ ಮಿವಾಂಬಸ ಅಂತ ಹೇಳ್ಬಿಟ್ಟು ಅಂತ. ನೀರು ಎಲೆಗೂ ಹೇಗೆ ಸಂಬಂಧ ಇರೋದಿಲ್ವೋ, ಇವನು ಸಂಸಾರದಲ್ಲಿ ಇದ್ದಂಗೆ ಇರ್ತಾನೆ, ಆದರೆ ಸಂಸಾರದಲ್ಲಿ ಅಂಟ್ಕೊಂಡಿರಲ್ಲ. ನೋಡಿ, ಸಮುದ್ರದ ಮೇಲೆ ದೋಣಿ ಹೋಗ್ತಾ ಇರುತ್ತೆ. ದೋಣಿ ಒಳಗೆ ನೀರು ಬರೋವರೆಗೂ ದೋಣಿ ಸೇಫ್ ಆಗಿರುತ್ತೆ. ದೋಣಿ ಒಳಗೆ ನೀರು ಬಂದರೆ ಆದರೆ ದೋಣಿ ಇರೋದಿಲ್ಲ, ನೀರು ಒಳಗಡೆನೆ. ನಾವು ಸಂಸಾರದೊಳಗೆ ಹಂಗಿರ್ಬೇಕು. ಒಳಗಡೆಗೆ, ನಮ್ಮ ಮನಸ್ಸಿನ ಒಳಗಡೆಗೆ ಸಂಸಾರ ಏನನ್ನ ನುಗ್ಗುತ್ತಾ ಮುಳುಗೋಗ್ಬಿಡ್ತೀವಿ ನಾವು. ಅದು ನುಗ್ಗುದೀರ ನಾವು ನೋಡ್ಕೋಬೇಕು. ಏನು, ಎಲ್ಲಿ ತೇಲ್ತಾ ಇರ್ಬೇಕು ನಾವು? ಸಂಸಾರ ಅನ್ನೋ ಸಮುದ್ರದಲ್ಲೇ ಈಜಬೇಕು, ಚೆನ್ನಾಗಿ ಈಜಬೇಕು, ತೇಲ್ಬೇಕು. ಯಾರನ್ನ ನೋಡಿದ್ರೆ ಅಬ್ಬಾ 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 ಮುನಿಗಿಪೋಯಿಂಡಾಡು ಸ್ವಾಮಿ, ಮುನಿಗಿಪೋಯಿಂಡಾಡು, ಹಾಲು ಬಿಡ್ಲು ಸಂಸಾರము దీంట్లో మునిగిపోయిండాడు అని అనుకోవాల, అనిపించుకోవాల. కానీ లోపల మాత్రము సంసారము ఎంట్రీ కాకూడదు. వచ్చిందా మునిగిపోతాం. ಇದೇ ಅಂಟಿ ಅಂಟಕ ಇಂಟಿ ಮೋಹಂಬು ವಿಡವಲೆನು ಅಂತ. ಇದನ್ನ ಹೇಳ್ತಾ ಇರ್ತಕ್ಕಂಥದ್ದೇ ಸುರಸೆಯ ಪ್ರಸಂಗ. ನೋಡಿ, ಹನುಮಂತ ಸುರಸೆಯ ಬಾಯಿಯೊಳಗೆ ಹೋದಂಗೆ ಹೋಗಿ ತಪ್ಪಿಸ್ಕೊಂತಾನೆ. ಆದರೆ ಒಳಗಡೆನೇ ಇದ್ಬಿಟ್ನಾ, ಹಾಯಾಗಿದೆ, ತಣ್ಣಗಿದೆ, ಆರಾಮಾಗಿದೆ, ಈಕೆ ನಾಲ್ಗೆ ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡೋಣ ಅಂತೆಲ್ಲ ಏನು ಅಂದ್ಕೊಳ್ಳಿಲ್ಲ. ಹೋಗಬೇಕು, ಕರ್ತವ್ಯ, ಹೋದ ಬಂದ, ಅಷ್ಟೇನೆ. ಹಂಗೆ ಬಲಮೈನ ಸಂಖ್ಯೆಳ್ಳು ಅಂಟಿ ಅಂಟಕ ಉಂಡು ಮನಸ ಅಂತ ಹೇಳ್ಬಿಟ್ಟು, ಹಾಲು ಬಿಡ್ಡಲು ಅಧಿಕ ಬಲಮೈನ ಸಂಖ್ಯೆಳ್ಳು. ನಮ್ಗೆ ಗೊತ್ತಿಲ್ದಿರನೇ ಕಟ್ಟಾಕ್ಬಿಡುತ್ತದು. ಹಂಗಾಗಿ ಅಂಟಿ ಅಂಟಕ ಉಂಡು ಮನಸ ಅಂತ ಹೇಳ್ಬಿಟ್ಟು ಅಂತ. ಕರ್ತವ್ಯ ಅಷ್ಟೇ. ಆಮೇಲೆ ಯಾವುದಕ್ಕೂ ಕೂಡ ನಾವು ನಿಜ ಅಂತ ನಂಬ್ಕೋಬಾರ್ದು. ಅಂದರೆ ಅದೇ ಹೆಂಡತಿ ಹೇಳೋ ಮಾತುಗಳಿಗೆ, ಗಂಡ ಹೇಳೋ ಮಾತುಗಳಿಗೆ, ಮಕ್ಕಳು ಹೇಳೋ ಮಾತುಗಳಿಗೆ ಇದು ನಿಜ ಅಂತ ನಂಬ್ಕೋಬಾರ್ದು. ನಮ್ಮ ಕರ್ತವ್ಯ ಏನು? ಆಮೇಲೆ ಮಕ್ಕಳನ್ನೂ ಅಷ್ಟೇ ಒಂದು ಹಂತದವರೆಗೂ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಹೇಳ್ತಕ್ಕಂಥದ್ದು, ಅವ್ರ ಜೀವನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಷ್ಟೇ. ರೆಕ್ಕೆ ಪುಕ್ಕ ಬಲಿತಾ ಹಾರಕ್ಕೆ ಮೇಲೆ ಹಾರೋಗ್ಬಿಡುತ್ತೆ. ಇಲ್ಲಿರೋದಿಲ್ಲ, ಗೂಡನ್ನ ಯಾವತ್ತೂ ಕೂಡ ನಚ್ಕೊಂಡಿರೋದಿಲ್ಲ, ಹಾರೋಗ್ಬಿಡುತ್ತೆ. ಹಂಗಂತ ಬಿಟ್ಟು ಅದ್ರ ಕಾಲಿಗೊಂದು ಇದು ಕಟ್ಟಿ, ದಾರ ಕಟ್ಟಿ ನಾವು ಗೂಡಕ್ಕೆ ಕಟ್ಟಾಕೊಳಕ್ಕೆ ಆಗೋದಿಲ್ಲ. ಬಿಟ್ಟು ಬಿಡ್ಬೇಕಷ್ಟೇ. ಅದನ್ನು ಹೋಗೋದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ, ಹೋಗೋದು ಅದರ ಧರ್ಮ, ಕಾಯೋದು ಇದರ ಧರ್ಮ. ಕಾಯೋವರೆಗೂ ಕಾಯಬೇಕು, ಹೋದಾಗ ಬಿಟ್ಟು ಬಿಡಬೇಕು ಅಂತ ಹೇಳಿ. ಯಾವುದು ಕೂಡ ಅನಿವಾರ್ಯ ಅಲ್ಲ. ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈ ಜೀವನದಲ್ಲಿ, ಈ ದೇಹದಲ್ಲಿ, ಈ ಮಾನವ ಜನ್ಮದಲ್ಲಿ, ಈ ಪ್ರಪಂಚದಲ್ಲಿ ಯಾರೂ ಕೂಡ ಅನಿವಾರ್ಯ ಅಲ್ಲ. ಯಾರಿಲ್ಲದೆ ಇದ್ರೂ ಕೂಡ ಪ್ರಪಂಚ ನಿಲ್ಲಲ್ಲ. ಅಂತ ಮಹಾನ್ ಭಾವರು ರಾಮ, ಕೃಷ್ಣ, ಎಂಥ ಮಹಾನ್ ಭಾವರು, ಅವತಾರ ಪುರುಷರು ಹೊರಟೋದ್ರು. ಅವರ ಇದಾಗೋ ಅಷ್ಟೊತ್ತಿಗೆ, ಕರ್ತವ್ಯ ಮುಗಿಯೋ ಅಷ್ಟೊತ್ತಿಗೆ ಆ ಅವತಾರಗಳನ್ನು ಸಮಾಪ್ತಿ ಮಾಡ್ಕೊಂಡು ಹೊರಟೋದ್ರು. ಪ್ರಪಂಚ ನಿಂತೋಯ್ತಾ? ನಿಲ್ಲಿಲ್ಲ. ಯಾವತ್ತೂ ಯಾವ ಪ್ರಪಂಚನೂ ನಿಲ್ಲಲ್ಲ. ಅದು ಪ್ರಪಂಚ ಪರಮಾತ್ಮ ಸೃಷ್ಟಿಸಿರೋದೇ ತಿರುಗೋದಕ್ಕೋಸ್ಕರ. ಹಂಗಾಗಿ ಅದು ತಿರುಗ್ತಾನೆ ಇರುತ್ತೆ. ನಾವು ಅದನ್ನು ಸುಳ್ಳು, ನಾವು ಅದು ತಪ್ಪು ಹಂಗೆ ಅನ್ಕೋಬಾರ್ದು. ಅಂದರೆ ನಾನು ಇಲ್ಲದೇ ಇದ್ರೆ ಆಗಲ್ಲ, ನಾನೇ ಎಲ್ಲ ನೋಡ್ಕೋಬೇಕು. ಅಯ್ಯೋ, ನಮ್ಮ ಮನೆಯಲ್ಲಿ ನಾನು ಇಲ್ಲದೇ ಇದ್ರೆ ಆಗೋದೇ ಇಲ್ಲ ಬಿಡಿ, ಅಯ್ಯೋ ನಾನೇ ಸರ್ವಸ್ವ ಬಿಡಿ, ನಾನು ಒಂದು ಅರ್ಧ ಗಂಟೆ ಹೋಗದೆ ಇದ್ರೆ ನನ್ನ ಹೆಂಡ್ತಿ ಅಯ್ಯೋ ಪಾಪ ತಳಮಳಿಸ್ಬಿಡ್ತಾಳೆ ಬಿಡಿ, ಇವನು ಮೂರ್ಖತನ ಅಷ್ಟೇ. ಹಂಗಾಗಿ ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಂತಕ್ಕಂಥದ್ದು ಇಲ್ಲ ಸುರಸೆ ಒಂದು ಇದು ಹೇಳ್ತಕ್ಕಂಥದ್ದು. ಈ ಸುರಸೆ ಏನು ಮಾಡಿದಾಳೆ, ಮೇಲಕ್ಕೆ ಎದ್ದಿದ್ದಾಳೆ. ಹಿಂಗೆ ಆ ಜಲದಿಂದ ಮೇಲಕ್ಕೆ ಎದ್ದಿದ್ದಾಳೆ. ಹನುಮಂತ ಬಂದಿದ್ದಾನೆ. ಹನುಮಂತನಿಗೆ ಕಂಡೀಷನ್ ಆಗ್ತಾ ಇದ್ದಾಳೆ, ನೋಡಪ್ಪ, ನನ್ನ ಬಾಯಿಯೊಳಗೆ ನೀನು ಪ್ರವೇಶ ಮಾಡದೇ ಇದ್ದಿದ್ದು ನಿನ್ನನ್ನು ನಾನು ಬಿಡೋದಿಲ್ಲ. ಹನುಮಂತಂಗೆ ಅರ್ಥ ಆಯಿತು, ಈಕೆ ದೇವತಾ ಸ್ತ್ರೀ, ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದಾಳೆ. ಹಾಗಾಗಿ ಈಕೆ ಬಾಯಿನಲ್ಲಿ ನಾನು ಪ್ರವೇಶ ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ, ಹಾಗಾಗಿ ಪ್ರವೇಶ ಮಾಡಬೇಕು ಅಂತ ಹೇಳಿ ಈತ ಏನು ಮಾಡ್ತಾನೆ, ತನ್ನ ಶರೀರವನ್ನು ಬೆಳೆಸೋದಕ್ಕೆ ಶುರು ಮಾಡ್ತಾನೆ. ರಾಮ ಧ್ಯಾನವನ್ನು ಮಾಡ್ತಾ ಶರೀರವನ್ನು ಬೆಳೆಸೋದಕ್ಕೆ ಶುರು ಮಾಡ್ತಾನೆ. ಸುರಸೇನು ಸುಮ್ಮನೆ ಬಿಡೋದಿಲ್ಲ. ನೀಕನ್ನ ತಕ್ಕೋತೀನಿ ನೇಮೆ ಅಂತ ಹೇಳ್ಬಿಟ್ಟಂತ. ನೀನು 10 ಯೋಜನೆ ಬೆಳೆದ್ರೆ ನಾನು 20 ಯೋಜನೆ ಬಾಯಿ ತೆಗಿತೀನಿ, ನೀನು 20 ಯೋಜನೆ ಬೆಳೆದ್ರೆ ನಾನು 40 ಯೋಜನೆ ಬಾಯಿ ತೆಗಿತೀನಿ ಅಂತ ಹೇಳ್ಬಿಟ್ಟು ಸುರಸೆ ಏನು ಮಾಡ್ತಾ ಇರ್ತಾಳೆ, ಬಾಯಿ ತರ್ಕೊಂಡೇ ಹೋಗ್ತಾ ಇರ್ತಾಳೆ.
ಕಡೆಗೆ 100 ಯೋಜನ 200 ಯೋಜನ ಹೀಗೆ ಬೆಳೀತಾ 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 ಹನುಮಂತ ಏನು ಮಾಡ್ತಾನೆ, ಸುರಸೆ ಬಾಯಿ ಆಟೋಮೆಟಿಕ್ಕಾಗಿ ತೆಗಿತಾ ಹೋಗ್ತಾಳೆ. ಕಡೆಗೆ ಅಂಗುಷ್ಟ ಮಾತ್ರ ಅಂದರೆ ಹೆಬ್ಬೆರಳು ಗಾತ್ರದ ಒಂದು ವಾನರ ಆಗಿಬಿಟ್ಟು ಹಂಗೋಗಿ ಹಿಂಗೆ ಬಂದ್ಬಿಡ್ತಾನೆ. ಯಾವ ಆರಿಸ್ಬಿಟ್ಟು ಏನು ಮಾಡ್ತಾನೆ, ಹಂಗೋಗಿ ಹಿಂಗೆ ಬಂದ್ಬಿಡ್ತಾನೆ. ಈ ಟ್ಯಾಲೆಂಟು ಜೀವನಿಗೆ ಇದ್ದಾಗ ನಾವು ಜನನ ಮರಣ ಸಂಸಾರ ಚಕ್ರದಿಂದ ತಪ್ಪಿಸ್ಕೊತೀವಿ ಅಂತ ಹೇಳ್ಬಿಟ್ಟು ಹಂಗೋಗಿ ಹಿಂಗೆ ಬಂದ್ಬಿಡ್ತಾನೆ. ಆವಾಗ ದಾಕ್ಷಾಯಿಣಿಯಾಗಿರ್ತಕ್ಕಂಥ ದಕ್ಷಕುಮಾರಿಯಾಗಿರ್ತಕ್ಕಂಥ ಸುರಸೆಗೆ, ಕದ್ರುಗೆ, ನಾಗಮಾತೆಗೆ ಭಾಳ ಸಂತೋಷ ಆಗಿಬಿಡುತ್ತೆ. ಆಕೆ ಅಪಾರವಾಗಿರ್ತಕ್ಕಂಥ ವರಗಳನ್ನು ಕೊಟ್ಟು ಹನುಮಂತನಿಗೆ, ಅಪ್ಪ ನಿನಗೆ ದಿಗ್ವಿಜಯ ಆಗಲಿನಪ್ಪ, ನಿನ್ಗೆ ಒಳ್ಳೇದಾಗಲಿ, ನಿನ್ನ ಸೀತಾನ್ವೇಷಣ ರಾಮ ಕಾರ್ಯಕ್ಕೆ ಏನಕ್ಕೆ ಹೋಗ್ತಾ ಇದೆಯಾ ಅದು ಸುಸೂತ್ರವಾಗಿ ನೆರವೇರಲಿ ಅಂತಕ್ಕಂಥ ಆಶೀರ್ವಾದಗಳನ್ನು ಮಾಡಿ ಬೀಳ್ಕೊಟ್ಟು ಕಳಿಸ್ಕೊಡ್ತಾಳೆ. ಋಷಿಮುನಿಗಳು ಏನು ಹೇಳ್ತಾರೆ, ಪುರಾಣಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾರು ಈ ಪ್ರಸಂಗನ ಕೇಳ್ತಾರೆ, ಈ ಸುರಸ ಪ್ರಸಂಗನ ಕೇಳ್ತಾರೆ, ಅವ್ರಿಗೆ ಕುಜದೋಷ ಯಾವುದೂ ಇರೋದಿಲ್ಲ. ಅಂದರೆ ಜಾತಕದಲ್ಲಿ ಮಂಗಳನಿಂದ ಏನನ್ನ ತೊಂದರೆಗಳಿದ್ದರೆ ಆ ಮಂಗಳನಿಂದ ಉಂಟಾಗ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗುತ್ತೆ. ಯಾರಾದರೂ ಸಾಲಬಾಧೆಯಿಂದ, ಯಾಕೆಂದರೆ ಕುಜದೋಷ ಇರೋರಿಗೆ ಸಾಲಬಾಧೆ ಉಂಟಾಗ್ತಕ್ಕಂಥದ್ದು. ಸಾಲಬಾಧೆಯಿಂದ ಯಾರನ್ನ ನರಳ್ತಾ ಇದ್ದರೆ ಆ ಸಾಲಬಾಧೆಗಳಿಂದ ಅವರು ಮುಕ್ತರಾಗ್ತಾರೆ. ನಾಗದೋಷದಿಂದ ಯಾರಾದರೂ ನರಳ್ತಾ ಇದ್ದರೆ ಅದರಿಂದ ಮುಕ್ತರಾಗ್ತಾರೆ. ಸತ್ಸಂತಾನ, ಆಮೇಲೆ ಸುಖ ಐಶ್ವರ್ಯ ಸಮೃದ್ಧಿಯಿಂದ ಅವರು ಚೆನ್ನಾಗಿ ಸುಖವಾಗಿ 100 ವರ್ಷ ತಣ್ಣಗೆ ಬಾಳ್ತಾರೆ. ಹಾಗಾಗಿ ಈ ಪ್ರಸಂಗನ ಯಾರಿಗಾದರೂ ಮನಸ್ಸಿನಲ್ಲಿ ಕಷ್ಟ ಅಂತ ಅನ್ನಿಸ್ದಾಗ, ದುಡ್ಡಿನ ತಾಪತ್ರಯಗಳು ಅನ್ನಿಸ್ದಾಗ, ಸಂಸಾರದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಏನನ್ನ ಭಿನ್ನಾಭಿಪ್ರಾಯ ವಿರಸ ಉಂಟಾಗಿದೆ ಅಂತ ಅನ್ನಿಸ್ದಾಗ ಈ ಸುರಸ ಪ್ರಸಂಗನ ನೆನಪಿಸ್ಕೋಬೇಕಂತ. ಅಂದರೆ ಯಾರು ಈ ಸುರಸ ಪ್ರಸಂಗನ ನೆನೆಸ್ಕೊತಾರೆ ಅವ್ರಿಗೆ ಈ ಕಷ್ಟಗಳಿಂದ ಬಿಡುಗಡೆ ಆಗತ್ತೆ ಅಂತಕ್ಕಂಥದ್ದು ಇದರ ಫಲ. ಅಲ್ಲಿಂದ ಮುಂದಕ್ಕೆ ಹನುಮಂತ ಏನು ಮಾಡ್ತಾ ಇದ್ದಾನೆ, ಹಾರ್ಕೊಂತ ಬರ್ತಾ ಇದ್ದಾನೆ ಲಂಕೆ ಕಡೆಗೆ. ಹಾರ್ಕೊಂತ ಬರ್ತಾ ಇರಬೇಕಾದ್ರೆ ಇನ್ನೇನು ಲಂಕೆ ಹತ್ರಕ್ಕೆ ಪ್ರವೇಶ ಮಾಡ್ತಾ ಇರ್ತಾನೆ. ಅಲ್ಲಿ ಏನಾಗುತ್ತೆ ಅಂತಂದರೆ, ಸಿಂಹಿಕಾ ಅಂತಕ್ಕಂಥ ಒಬ್ಬ ರಾಕ್ಷಸಿ. ಆ ರಾಕ್ಷಸಿ ಈ ಲಂಕೆಗೆ ಯಾರು ಅಂದರೆ ಔಟರ್ ಯಾರಿಂದ ಹೊರದೇಶದಿಂದ ಯಾರು ಬರದಿರ ಕಾವಲು ಕಾಯ್ತಾ ಕೂತಿರ್ತಾಳೆ ಸಿಂಹಿಕಾ ಅಂತಕ್ಕಂಥವಳು ಸಮುದ್ರದೊಳಗಡೆ. ಈ ಸಿಂಹಿಕಾ ಯಾರು ಅಂತಂದರೆ ರಾಹುವಿನ ತಾಯಿ. ರಾಹು ಕೇತು ಇದ್ದಾರಲ್ಲ, ರಾಹು ಕೇತುಗೆ ತಾಯಿ. ನಾವೇನು ಹೇಳ್ತೀವಿ, ಸಿಂಹಿಕಾ ಗರ್ಭ ಸಂಭೂತ ಅಂತ ಹೇಳ್ತೀವಿ. ಸಿಂಹಿಕೆಯ ಗರ್ಭದಲ್ಲಿ ಹುಟ್ಟೋನೆ ಅಂತ ಹೇಳ್ಬಿಟ್ಟು ಅಂತ. ಏನೋ ಆತನ ಹೆಸರು ಏನೋ ಇದೆ, ಸ್ವರ್ಬಾನು ಅಂತಕ್ಕಂಥ ರಾಕ್ಷಸ ಆತ. ಈ ಸಮುದ್ರ ಮಥನ ಆದಾಗ ಏನಾಗುತ್ತೆ, ಸಮುದ್ರ ಮಥನ ಆಗಿ ಅಮೃತ ಉತ್ಪನ್ನ ಆದಾಗ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಏನು ಮಾಡ್ತಾ ಇರ್ತಾನೆ, ದೇವತೆಗಳನ್ನು ರಾಕ್ಷಸರನ್ನು ಬೇರೆ ಬೇರೆ ಸಾಲಲ್ಲಿ ಕೂಡಿಸ್ಬಿಟ್ಟು ರಾಕ್ಷಸರಿಗೆ ಯಾಮಾರಿಸಿ ಸುರನ್ನ ಪಾನ ಮಾಡಿಸ್ತಾ ಇರ್ತಾನೆ. ಸುರ ಅಂತಂದರೆ ಮದ್ಯನ ಪಾನ ಮಾಡಿಸ್ತಾ ಇರ್ತಾನೆ. ಇವ್ರಿಗೆಲ್ಲ ಯಾರು ದೇವತೆಗಳಿಗೆಲ್ಲ ಕೂಡ ಅಮೃತನ ಪಾನ ಮಾಡಿಸ್ತಾ ಇರ್ತಾನೆ. ಇದನ್ನು ಈ ಸ್ವರ್ಬಾನು ಅಂತಕ್ಕಂಥ ರಾಕ್ಷಸ ಕಂಡಿಡಿದು ಬಿಡ್ತಾನೆ. ಓ, ನಮ್ಮ ರಾಕ್ಷಸ ಜಾತಿಗೆ ಇಲ್ಲಿ ಮೋಸ ನಡೀತಾ ಇದೆ, ಏನನ್ನ ಮಾಡಿ ಇದನ್ನು ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಏನು ಮಾಡ್ತಾನೆ, ನಿಧಾನಕ್ಕೆ ಯಾರಿಗೂ ಕಾಣ್ದಿರ ದೇವತಾ ವೇಷದಲ್ಲಿ ಬಂದುಬಿಟ್ಟು ಈ ದೇವತಾ ಪಂಕ್ತಿನಲ್ಲಿ ಸೇರೋಗ್ಬಿಡ್ತಾರೆ. ಯಾರು, ಆ ಸ್ವರ್ಬಾನು ಸೇರ್ಕೊಂಡ್ಬಿಡ್ತಾನೆ. ಕಡೆಗೆ ಏನಾಗುತ್ತೆ, ಮಹಾವಿಷ್ಣು ಕೊಡ್ತಾ ಆಟೋಮೆಟಿಕ್ಕಾಗಿ ಅಂದರೆ ಒಂದು ಏನೋ ಪಂಕ್ತಿನಲ್ಲಿ ಹಂಚಿದ ಆ ಸ್ವರ್ಬಾನು ಕೈಗೂ ಕೂಡ ಅಮೃತ ಹಾಕ್ಬಿಡ್ತಾನೆ. ಅವ್ರೇನು ಮಾಡ್ತಾನೆ, ಸ್ವರ್ಬಾನು ಏನು ಮಾಡ್ತಾನೆ, ಕುಡಿದು ಬಿಡ್ತಾನೆ. ಅರ್ಧ ಒಳಗೋಗಿರುತ್ತೆ, ಅರ್ಧ ತಲೆನಲ್ಲಿರುತ್ತೆ. ಇನ್ನೇನು ಒಂದು ಗುಟುಕು ನುಂಗಿರ್ತಾನೆ. ಅಷ್ಟೊತ್ತಿಗೆ ಚಂದ್ರ ಸೂರ್ಯ ಇಬ್ಬರು ಕೂಡ ಹೇಳ್ಬಿಡ್ತಾರೆ, ನೋಡಿ ಅವನು ರಾಕ್ಷಸ, ಅವನು ನಮ್ಮ ಪಂಕ್ತಿನಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ, ಅಮೃತ ನೀನು ಕೊಟ್ಬಿಟ್ಟಿದ್ಯಾ, ಕುಡಿದು ಬಿಡ್ತಾ ಇದ್ದಾನೆ ಅಂತ. ತಕ್ಷಣ ಮಹಾವಿಷ್ಣು ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರನ ತೆಗೆದು ಆ ಸ್ವರ್ಬಾನು ಕತ್ತರಿಸಿಬಿಡ್ತಾನೆ. ತಲೆ ಭಾಗನೂ ಬದುಕೊಳ್ಳುತ್ತೆ, ಯಾಕೆಂದರೆ ಅಮೃತ ಕುಡಿದು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ತಲೆ ಭಾಗನೂ ಬದುಕೊಳ್ಳುತ್ತೆ, ಮುಂಡದ ಭಾಗನೂ ಕೂಡ ಬದುಕೊಳ್ಳುತ್ತೆ, ಎರಡೂ ಬದುಕೊಳ್ಳುತ್ತೆ. ಇವಾಗ ತಲೆ ಒಂದು ಕಡೆ ಇದೆ, ಮುಂಡ ಒಂದು ಕಡೆ ಇದೆ. ಏನು ಮಾಡೋದು, ಇವನು ರಾಕ್ಷಸ, ಇವನನ್ನೇನು ಮಾಡೋಂಗಿಲ್ಲ, ಸಂಹಾರನೂ ಆಗಲ್ಲ. ಆವಾಗ ಏನು ಮಾಡ್ತಾನೆ, ಆಯ್ತಪ್ಪ ನೀನೊಂದು ಲೋಕಪಾಲಕನಾಗಿ ಅಲ್ಲಿ ಗ್ರಹಾಧಿಪತಿಯಾಗಿ ಇದ್ದುಬಿಡು ಅಂತ ಹೇಳ್ಬಿಟ್ಟು ಒಂದು. ಆದರೆ ಅವನ ದ್ವೇಷ ಬಿಡೋದಿಲ್ಲ. ನನ್ನನ್ನು ಹಿಡ್ಕೊಟ್ಟವ್ರು ಯಾರು, ಸೂರ್ಯಚಂದ್ರರು ಅಂದರೆ. ಅದಕ್ಕೆ ಗ್ರಹಣ ನಡೀತಾ ಇದೆ ಇವತ್ತಿಗೂ ಕೂಡ ಅಂತ ಹೇಳ್ಬಿಟ್ಟು. ಮಂಗಳವಾರ ಗ್ರಹಣ ಇದೆ, ಈ 3ನೇ ತಾರೀಕು. ಹಾಗಾಗಿ ಈ ಗ್ರಹಣ ಅಂತಕ್ಕಂಥದ್ದು ನಡೀತಾ ಇದೆ ಅಂತಕ್ಕಂಥದ್ದು ನಮ್ಮ ಒಂದು ಭಾರತೀಯ ಸಂಪ್ರದಾಯದಲ್ಲಿ ಇವೆಲ್ಲ ಕೂಡ ನಂಬಿಕೆ ಬಂದಿರತಕ್ಕಂಥದ್ದು. ಈ ರಾಹು ಕೇತು, ರಾಹು ಅಂತಂದರೆ ಏನು ಉಂಡೆ ಕಟ್ಟಿರ್ತಕ್ಕಂಥ ಒಂದು ಕತ್ತಲ ಒಂದು ಇದು. ನಾವು ನೋಡಿ ಯಾವುದಾದ್ರೂ ಒಂದು ನೆರಳು ನೋಡಿದಾಗ, ನೋಡಿ ಈ ಥರ ನೆರಳು ನೋಡಿದಾಗ ಅದರಲ್ಲಿ ಡಾರ್ಕ್ ಆಗಿರ್ತಕ್ಕಂಥ ಒಂದು ಪ್ಲೇಸ್, ಲೈಟ್ ಆಗಿರ್ತಕ್ಕಂಥ ಒಂದು ನೆರಳು ಬೇರೆ ಬೇರೆ ಕಾಣುತ್ತೆ. ನೋಡಿ ಬೇಕಾದ್ರೆ ಯಾವಾಗಾದರೂ ನೀವು ಒಂದು ಕಡೆ ಮನೆಗೆ ಹೋದ್ಮೇಲೆ ಪ್ರಯೋಗ ಮಾಡಿ ನೋಡಿ, ಲೈಟ್ ಮುಂದೆ ನಿಂತ್ಕೊಂಡು
ಕಪ್ಪಗಿರ್ತಕ್ಕಂಥ ಒಂದು ಇದು ಏನು ನೆರಳು, ಅದ್ರ ಸುತ್ತೂರ ಸ್ವಲ್ಪ ಲೈಟಾಗಿರ್ತಕ್ಕಂಥ ನೆರಳು ಬರ್ತಾರೆ. ಆ ಕಪ್ಪಗಿರ್ತಕ್ಕಂಥ ನೆರಳೇ ರಾಹು. ಆ ಸುತ್ತೂರ ಇರ್ತಕ್ಕಂಥ ತೆಳು ನೆರಳಿರ್ತಕ್ಕಂಥದ್ದು ಕೇತು ಅಂತ. ಕೇತು ಅಂದರೆ ಉಳಿಕೆ ಪ್ರದೇಶ ಅಂತ ಹೇಳ್ಬಿಟ್ಟು ಅಂತ. ಇವೆರಡು ಕೂಡ ಏನು ಅಂದರೆ ಸೌರಮಂಡಲದಲ್ಲಿ ಗ್ರಹಗಳೆಲ್ಲ ಕೂಡ ಹಿಂಗೆ ಪ್ರದಕ್ಷಿಣಾಕಾರವಾಗಿ ಸೂರ್ಯನಿಗೆ ಬರ್ತಾ ಇದ್ದರೆ ನೆರಳು ಮಾತ್ರ ಅಪ್ರದಕ್ಷಿಣಾಕಾರವಾಗಿ ಬರುತ್ತೆ. ಸಾಂಗಂ ಸಾಯುಧಂ ಸಶಕ್ತಿ ಸಪುತ್ರ ಸಪರಿವಾರ ಸಮೇತಂ ಸೂರ್ಯಮಂಡಲೇ ಪ್ರವಿಷ್ಟಂ ಅಂತ ಹೇಳ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಅಪ್ರದಕ್ಷಿಣೀ ಕುರ್ವಾಣಂ ಅಂತ ಬರುತ್ತೆ. ರಾಹುಗೆ ಕೇತುಗೆ ಮಾತ್ರ ಎಲ್ಲ ಗ್ರಹಗಳು ಪ್ರದಕ್ಷಿಣೀ ಕುರ್ವಾಣಂ ಬಂದರೆ ಇವೆರಡಕ್ಕೂ ಕೂಡ ಅಪ್ರದಕ್ಷಿಣೀ ಕುರ್ವಾಣಂ ಬರುತ್ತೆ. ಇದ್ರ ಬೇಸಿಸ್ ಮೇಲೇ ಈ ಕುಂಡಲಿನ ಇಟ್ಕೊಂಡು ಲೆಕ್ಕ ಹಾಕೋದು. ಇವತ್ತೇ ಗ್ರಹಣ, ಇಷ್ಟೊತ್ತಿಗೆ ಹಿಡಿಯುತ್ತೆ, ಹೀಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಎಲ್ಲ ಗ್ರಹಗಳನ್ನು ಹೀಗೆ ಲೆಕ್ಕ ಹಾಕ್ತಾರೆ, ರಾಹುಕೇತುಗಳನ್ನು ಮಾತ್ರ ಹೀಗೆ ಲೆಕ್ಕ ಹಾಕ್ತಾರೆ. ಶನಿ ಏನನ್ನ ಹಿಂಗಿದ್ರೆ ಎದುರುಗೈ ಇರೋ ಮನೆಗೆ ಶನಿಕಾಟ ಸ್ಟಾರ್ಟ್ ಆಗುತ್ತೆ, ಅಂದರೆ ಎದುರುಗೈ ಇರೋ ಮನೆಗೆ. ರಾಹು ಏನನ್ನ ಇಲ್ಲಿದ್ರೆ ಅದ್ರ ಹಿಂದಿನ ಮನೆಗೆ ಶನಿಕಾಟ ಅಂದರೆ ಆ ರಾಹು ಕಾಟ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಏನು ಅಂತಂದರೆ ಹಿಂಗೆ ಅಪ್ರದಕ್ಷಿಣೆ ಹಾಕ್ತಾ ಇರ್ತಕ್ಕಂಥವ್ರು ಇವರು ಅಂತ ಹೇಳ್ಬಿಟ್ಟು. ಈ ರಾಹು ಕೇತುಗಳಿಗೆ ತಾಯಿ ಯಾರು ಅಂತಂದರೆ ಈ ಸಿಂಹಿಕ, ಈ ಸ್ವರ್ಭಾನು ತಾಯಿ. ಆ ಸಿಂಹಿಕ ಆ ಸಮುದ್ರದೊಳಗಡೆ ಸೇರ್ಕೊಂಡಿದ್ದಾಳೆ. ಅವಳೇನು ಸಾಮಾನ್ಯಳಲ್ಲ, ಅವಳು ಅತ್ಯಂತ ಪರಾಕ್ರಮಿಯಾಗಿರ್ತಕ್ಕಂಥ ಶಕ್ತಿಶಾಲಿನಿಯಾಗಿರ್ತಕ್ಕಂಥ ರಾಕ್ಷಸಿ. ಈಕೆಗೆ ಇನ್ನೂ ಒಂದು ಹೆಸರಿದೆ, ಅದೇನು ಅಂತಂದರೆ ಅಂಗಾರಿಕಾ ಅಂತ. ಏನು ಅಂಗಾರಿಕಾ ಅಂತ ಅಂದರೆ ಬೆಂಕಿ ಸ್ವರೂಪವಾಗಿರ್ತಕ್ಕಂಥ ಒಂದು ರಾಕ್ಷಸಿ ಅಂತ ಹೇಳ್ಬಿಟ್ಟು ಅಂತ. ಅಂಗಾರಿಕಾ ಅಂತಂದರೆ ಇನ್ನೂ ಒಂದು ಅರ್ಥದಲ್ಲಿ ಏನಿದೆ ಅಂತಂದರೆ ವಿದ್ಯುತ್ ಅಂತಲೂ ಅರ್ಥ ಇದೆ. ವಿದ್ಯುತ್ ಆಕರ್ಷಣ ಗೊತ್ತಾ ನಿಮಗೆ? ವಿದ್ಯುತ್ ಏನನ್ನ ಕರೆಂಟ್ ಹತ್ರಕ್ಕೆ ಯಾರನ್ನ ಹೋದ್ರೆ ಏನು ಮಾಡುತ್ತೆ, ಪಟ್ಟಂತ ಹಿಂಗೆ ಎಳ್ಕೊಂಬಿಡುತ್ತೆ. ಆ ಥರದ ಆಕರ್ಷಣ ಶಕ್ತಿ ಇರೋದ್ರಿಂದ ಅಂಗಾರಿಕಾ ಅಂತ ಕರೀತಾರೆ. ಅಂದರೆ ನೀರಿನೊಳಗಡೆ ಬಡಬಾನಲ ಅಂತ ಇರುತ್ತೆ. ಆ ಬಡಬಾನಲ, ಅಂಗಾರಿಕಾ, ಈ ವಿದ್ಯುತ್ ಆಕರ್ಷಣೆ ಇವೆಲ್ಲ ಕೂಡ ನಮ್ಗೆ ನೋಡಿ ಇದಿದೆ. ಏನೋ ಈ ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳ್ಬಿಟ್ಟು ಅಮೇರಿಕಾ ಆಫ್ರಿಕಾ ಮಧ್ಯದಲ್ಲಿ ಒಂದು ಟ್ರಯಾಂಗಲ್ ಬರುತ್ತದು, ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳ್ಬಿಟ್ಟು ಅಂತ. ಇವತ್ತಿಗೂ ಅಲ್ಲಿ ವಿಮಾನಗಳು, ದೋಣಿಗಳು, ಮನುಷ್ಯರು ಹೋದರೆ ಯಾರೂ ವಾಪಸ್ ಬಂದಿಲ್ಲ. ಎಲ್ಲ ಕೂಡ ಮಂಗಮಾಯ, ಏನಾದರೂ ಹೆಂಗೋದ್ರು ಅಂತಕ್ಕಂಥ ಒಂದು ಇದೇ ಇಲ್ಲ. ಅದೇ ಥರನೇ ಒಂದು ಆಕರ್ಷಣೀಯ ಶಕ್ತಿ ಈ ಸಿಂಹಿಕಾ ಅಂತಕ್ಕಂಥ ಶಕ್ತಿ, ಈ ಅಂಗಾರಿಕಾ ಎಲ್ಲಿದ್ದಾಳೆ? ಈ ಶ್ರೀಲಂಕಾದ ಒಂದು ಆಸುಪಾಸಿನಲ್ಲಿ ಸಮುದ್ರದಲ್ಲಿ ಸೇರ್ಕೊಂಡಿರ್ತಾಳೆ. ಇವಳಿಗಿರ್ತಕ್ಕಂಥ ಶಕ್ತಿ ಏನು ಅಂತಂದರೆ, ಸಮುದ್ರದ ಮೇಲೆ ಯಾವುದೇ ಪ್ರಾಣಿಯ ಒಂದು ಪಕ್ಷಿ ಪ್ರಾಣಿ ಯಾವುದಾದ್ರೂ ಆಗಲಿ ಅದರ ಒಂದು ನೆರಳೇನನ್ನು ಬಿತ್ತು ಅಂದರೆ ಆ ನೆರಳನ್ನು ಹಿಂಗೆ ಹಿಡ್ಕೊಂಡ್ಬಿಡ್ತಾಳೆ, ನೆರಳನ್ನು ಹಿಂಗೆ ಆಕರ್ಷಿಸ್ಬಿಡ್ತಾಳೆ. ಆವಾಗ ಆ ಪ್ರಾಣಿಗಳು ಯಾವುದೂ ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅವಳೇನು ಮಾಡ್ತಾಳೆ, ಅದರ ಬಾಯಿಗೆ ಬೀಳಲೇಬೇಕು, ಆ ಥರದ ಒಂದು ಶಕ್ತಿ. ಅದಕ್ಕೆ ನೋಡಿ ನೆರಳನ್ನು ಆಕರ್ಷಿಸ್ತಾಳೆ. ಯಾಕೆ ಅಂತಂದರೆ ಅವ್ರ ಮಕ್ಕಳು ಯಾರು? ನೆರಳೇ, ಛಾಯಾಗ್ರಹಗಳು ಅಂತೇಳ್ಬಿಟ್ಟು ರಾಹುಕೇತುಗಳು. ಆ ನೆರಳನ್ನು ಆಕರ್ಷಿಸ್ತಕ್ಕಂಥ ಶಕ್ತಿ ಈ ಸಿಂಹಿಕಾಗೆ ಇರುತ್ತೆ. ಅಂತಹ ಒಂದು ದಿವ್ಯವಾಗಿರ್ತಕ್ಕಂಥ ಶಕ್ತಿವಂತಳು ಸಿಂಹಿಕಾ. ಇವಳೇನು ಮಾಡ್ತಾಳೆ, ಹನುಮಂತ ಹಾರ್ಕೊಂಡು ಬರ್ತಾ ಇರ್ತಾನೆ. ಹನುಮಂತ ಹಾರ್ಕೊಂಡು ಬರ್ತಾ ಇರಬೇಕಾದ್ರೆ ಎಷ್ಟೋ ದಿವಸದಿಂದ ನನಗೆ ಸರಿಯಾದ ಆಹಾರ ಸಿಕ್ಕಿರಲಿಲ್ಲ, ಯಾವುದೋ ಗುಬ್ಬಚ್ಚಿನೋ ಪಾರಿವಾಳನೋ ಇಂಥವೇ ಸಿಗ್ತಾ ಇತ್ತು, ಸರಿಯಾದ ಆಹಾರ ಸಿಕ್ಕಿರಲಿಲ್ಲ. ಇವತ್ತು ಹೊಟ್ಟೆ ತುಂಬ ತಿನ್ನೋದಕ್ಕೆ ಒಳ್ಳೆಯ ಆಹಾರ ಸಿಕ್ಕಿದೆ. ಅದು ಹನುಮಂತಂದು ಅಷ್ಟು ದೊಡ್ಡ ಕಾಯ, ಅಷ್ಟು ಆ ಕಾಯಕ್ಕೆ 4 ಪಟ್ಟು ದೊಡ್ಡದಾದ ನೆರಳು ಇದ್ರ ಮೇಲೆ ಬೀಳ್ತಾ ಹೋಗ್ತಾ ಇದೆ, ಆ ಸಮುದ್ರದ ಮೇಲೆ. ಈಕೆಗೆ ಆನಂದವೋ ಆನಂದ, ಆಹಾ ಒಳ್ಳೆ ಪ್ರಾಣಿ ಸಿಕ್ಕಿದೆ ನಾನು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಆ ನೆರಳನ್ನು ಆಕರ್ಷಿಸೋದಕ್ಕೆ ಶುರು ಮಾಡ್ತಾಳೆ. ಕಡೆಗೆ ಹನುಮಂತ ಹಿಂಗೆ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಹಾರ್ಕೊಳ್ತಾ ಹೋಗೋ ಅಷ್ಟೊತ್ತಿಗೆ ಆತನ ಒಂದು ವೇಗ ನಿಂತೋಗ್ಬಿಡುತ್ತೆ. ಎಲ್ಲೂ ಕದಲೋದಕ್ಕಾಗಲ್ಲ, ಕೈಕಾಲು ಕೂಡ ಕದಲಿಸೋದಕ್ಕೆ ಆಗಲ್ಲ ಹನುಮಂತನಿಗೆ. ಏನಿದು ವಿಶೇಷವಾಗಿರ್ತಕ್ಕಂಥ, ಏನಪ್ಪ ಏನು ನಡೀತು ಅಂತ ಸುತ್ತಮುತ್ತ ನೋಡ್ತಾನೆ. ಗಾಬರಿ ಆಗುತ್ತೆ ಹನುಮಂತನಿಗೆ. ಆದರೆ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಕಡೆಗೆ ಕೆಳಗಡೆ ನೋಡ್ತಾಳೆ. ಕೆಳಗಡೆ ನೋಡಿದ್ರೆ ವಿಶಾಲ ಕಾಯವಾಗಿರತಕ್ಕಂಥ ಒಂದು ಪ್ರಾಣಿ ಆ ಸಮುದ್ರದಲ್ಲಿ ಮಲಕ್ಕೊಂಡಿರುತ್ತೆ. ಹನುಮಂತನಿಗೆ ಡೌಟ್ ಬರುತ್ತೆ, ಇದೇ ಪ್ರಾಣಿನೇ ನನಗೇನೋ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ತಕ್ಷಣ ಹನುಮಂತ ಏನು ಮಾಡ್ತಾನೆ ಅಂತಂದರೆ, ಸುಗ್ರೀವ ಹೇಳಿರ್ತಕ್ಕಂಥ ಮಾತನ್ನು ಜ್ಞಾಪಿಸ್ಕೊತಾನೆ. ಕಿಷ್ಕಿಂದ ಇದರಲ್ಲಿ ಬರುತ್ತೆ, ಅದು ಇದರಲ್ಲಿ ಇದೆ ನೋಡಿ. ಎಲ್ಲಿ ಬರುತ್ತೆ ಅಂತಂದರೆ, ಒಂದು ನಿಮಿಷ ಹೇಳ್ತೀನಿ. 19 ಪೇಜ್ ನಂಬರ್ 19ರಲ್ಲಿ ಕೆಳಗಡೆ ಇದೆ ನೋಡಿ. ಸುಗ್ರೀವ ಹೇಳಿರ್ತಾನೆ ಯಾರಿಗೆ, ಹನುಮಂತನಿಗೆ, ಅಪ್ಪ ದಕ್ಷಿಣ ದಿಕ್ಕಿಗೆ ನೀನು ಹೆಂಗೆ ಬೇಕಾದರೂ ಹೋಗು, ಆದರೆ ದಕ್ಷಿಣ ದಿಕ್ಕಿನ ಸಮುದ್ರದಲ್ಲಿ ಅಂಗಾರಿಕಾ ಅಂತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಎಲ್ಲರನ್ನೂ ಆಕರ್ಷಿಸಿ ತಿಂದುಬಿಡುತ್ತೆ. ಹಾಗಾಗಿ ಅದ್ರ ವಿಚಾರದಲ್ಲಿ ಅಲ್ಲಿಗೆ ಹೋದಾಗ ಸ್ವಲ್ಪ ಹುಷಾರಾಗಿರು ಅಂತ ನೋಡಿ. ಸುಗ್ರೀವನು ದಕ್ಷಿಣ ದಿಕ್ಕಿಗೆ ಹೋಗುವ ವಾನರ ನಾಯಕರಿಗೆ ಆ ಪ್ರದೇಶವನ್ನು ಪರಿಚಯಿಸುವಾಗ ಹೀಗೆ ಹೇಳಿದ್ದನು. ಅದನ್ನು ಜ್ಞಾಪಿಸ್ಕೊತಾನೆ ಹನುಮಂತ.
ದಕ್ಷಿಣಸ್ಯ ಸಮುದ್ರಸ್ಯ ಮಧ್ಯೆ ತಸ್ಯತು ರಾಕ್ಷಸಿ ಅಂಗಾರಕೇತಿ ವಿಖ್ಯಾತ ಛಾಯಾಮಾಕೃಷ್ಯ ಭೋಜನಿ. ಅಂದರೆ ನೆರಳನ್ನು ಆಕರ್ಷಣೆ ಮಾಡಿ ಹಿಂದೆ ಹಾಕ್ತಕ್ಕಂಥ ಒಂದು ಶಕ್ತಿ ಅದು ಅಂಗಾರಿಕಾ ಅಂತ ಹೇಳ್ಬಿಟ್ಟು ಅಂತ ಅದರ ವಿಚಾರದಲ್ಲಿ ತುಂಬ ಹುಷಾರಾಗಿರು ಅಂತ ಹೇಳ್ಬಿಟ್ಟು ವಾನರ ನಾಯಕರಿಗೆ ಹೇಳಿ ಕಳಿಸಿರ್ತಾನೆ. ಯಾರು? ಸುಗ್ರೀವ. ಅದನ್ನು ನೆನಪಿಸ್ಕೊತಾನೆ ಹನುಮಂತ. ಓಹೋ, ಹಾಗಾದರೆ ಈಕೆ ಯಾರು? ಅಂಗಾರಿಕಾ ಅಂತಕ್ಕಂಥದ್ದೇ ಈ ದುಷ್ಟ ರಾಕ್ಷಸಿ, ಈ ಸಮುದ್ರದಲ್ಲಿ ಮಲ್ಕೊಂಡಿದೆಯಲ್ಲ ಈ ವಿಶಾಲಕಾಯ, ಇದು ಅಂಗಾರಿಕಾ ಬಿಟ್ಟರೆ ಬೇರೆ ಯಾರು ಅಂತ ಅಲ್ಲ ಅಂತಕ್ಕಂಥ ನಿರ್ಣಯಕ್ಕೆ ಹನುಮಂತ ಬರ್ತಾನೆ. ಅಷ್ಟೊತ್ತಿಗೆ ಸಿಂಹಿಕಾ ಏನು ಮಾಡ್ತಾಳೆ? ತನ್ನ ವಿಶಾಲವಾಗಿರತಕ್ಕಂಥ ಬಾಯಿನ ಅಗಲ ಮಾಡ್ತಾಳೆ. ಆ ಹನುಮಂತನ ನುಂಗು ಬಿಡಬೇಕು ಅಂತ ಹೇಳ್ಬಿಟ್ಟು ಅಂತ. ಯಾವ ಥರ ತೆಗಿತಾಳೆ ಅಂದರೆ ಆಕಾಶ ಭೂಮಿಗೆ ಒಂದೇ ಬಾಯೇನೋ ಅನ್ನೋ ಥರದಲ್ಲಿ ತೆಗಿತಾಳೆ. ಕಡೆಗೆ ಹನುಮಂತ ನೋಡ್ತಾನೆ, ಓ ಇದೇ ಕರೆಕ್ಟಾಗಿರ್ತಕ್ಕಂಥ ಒಂದು ಸಿಚುವೇಶನ್ನು ಅಂತೇಳ್ಬಿಟ್ಟು ಆ ಸಿಂಹಿಕೆ ಬಾಯಿನಲ್ಲಿ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿಬಿಟ್ಟು ನೋಡಿಬಿಟ್ಟು ಒಳಗಡೆ ಎಲ್ಲ ಹುಡುಕ್ತಾನೆ, ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಯಾವುದು ಅಂತ. ಅಂದರೆ ಈಕೆ ನಾಲ್ಗೆನ, ಈಕೆ ಅಂಗಳ ಅಥವಾ ಈಕೆ ಗಂಟ್ಲ, ಯಾವುದು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ? ಯಾಕಂದರೆ ಈಕೆನ ಸಂಹಾರ ಮಾಡಬೇಕು ಅಂತಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶಕ್ಕೆ ಹೊಡಿಬೇಕು ಅಂತೇಳ್ಬಿಟ್ಟು ಕಡೆಗೆ ಏನು ಮಾಡ್ತಾನೆ, ಈಕೆ ಗಂಟ್ಲು ಪ್ರದೇಶಕ್ಕೆ ಜೋರಾಗಿ ಹೊಡೆದು ಆಚೆ ಕಡೆಗೆ ಬಂದುಬಿಡ್ತಾನೆ. ಆಕೆ ಗುಡ್ಡುಗಳೆಲ್ಲ ಕೂಡ ಕಣ್ಣಿನ ಒಂದು ಆ ಗುಡ್ಡುಗಳೆಲ್ಲ ಕೂಡ ಆಚೆ ಕಡೆಗೆ ಬಂದುಬಿಡುತ್ತೆ. ವಿಕಾರವಾಗಿರ್ತಕ್ಕಂಥ ಸ್ವರದಲ್ಲಿ ಚೀರ್ತಾ ಆಕೆ ಏನು ಮಾಡ್ತಾಳೆ, ಸಮುದ್ರಕ್ಕೆ ದಪ್ಪ ಅಂತ ಬಿದ್ದು ಹೋಗ್ತಾಳೆ, ಸತ್ತೋಗ್ಬಿಡ್ತಾಳೆ. ಸತ್ತೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂತಂದರೆ ಹನುಮಂತನಿಗೆ ಇರ್ತಕ್ಕಂಥ ಆ ಅಡ್ಡಿ ಆತಂಕಗಳೆಲ್ಲ ಕೂಡ ನೀಗಿಸಲ್ಪಟ್ಟು ಆರಾಮಾಗಿ ಬಂದು ಏನು ಮಾಡ್ತಾನೆ, ಲಂಕಾ ಪಟ್ಟಣದಲ್ಲಿ ಲ್ಯಾಂಡ್ ಆಗ್ತಾನೆ. ಅದಕ್ಕೇನಂತಾರೆ, ಇಳಿತಾನೆ. ಏನು ಲಂಬ ಪರ್ವತ ಅಂತ ಇರುತ್ತೆ, ಆ ಲಂಬ ಪರ್ವತದ ಮೇಲೆ ಇಳಿತಾನೆ ಬಂದು. ಇಷ್ಟು ಕೂಡ ಸಮುದ್ರ ಉಲ್ಲಂಘಿಸಿರ್ತಕ್ಕಂಥ ಹನುಮಂತನ ಒಂದು ಇದು ಇಲ್ಲಿಗೆ ಪ್ರಥಮ ಸರ್ಗ ಅಂತಕ್ಕಂಥದ್ದು ಸಂಪೂರ್ಣ ಆಗುತ್ತೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಸುಂದರಕಾಂಡೆ ಪ್ರಥಮ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಮೊದಲನೆಯ ಸರ್ಗವು ಸಮಾಪ್ತವಾಯಿತು. ಪ್ರಥಮ ಸರ್ಗ ಸಂಪೂರ್ಣ ಆಯಿತು. ತುಂಬ ದೊಡ್ಡ ಸರ್ಗ ಇದು, ಸುಂದರಕಾಂಡದಲ್ಲಿ ತುಂಬ ದೊಡ್ಡ ಸರ್ಗ. ಇನ್ನೊಂದು ದೊಡ್ಡ ಸರ್ಗ ಅಂತಂದರೆ ತ್ರಿಜಟ ಸ್ವಪ್ನ ಅಂತ ಇನ್ನೊಂದು ಬರುತ್ತೆ, ಅದು ತುಂಬ ದೊಡ್ಡದಾಗಿರ್ತಕ್ಕಂಥ ಸ್ವಪ್ನ. ಎರಡು ಬಿಟ್ಟರೆ ಇನ್ನೆಲ್ಲ ಸರ್ಗಗಳು ಕೂಡ ತುಂಬ ಚಿಕ್ಕದಾಗಿರ್ತಕ್ಕಂಥ ಸರ್ಗಗಳು. ಇಲ್ಲಿಗೆ ಪ್ರಥಮ ಸರ್ಗ ಅಂತಕ್ಕಂಥದ್ದು ಸಮಾಪ್ತಿ ಆಗುತ್ತೆ. ಇನ್ನು ಎರಡನೆಯ ಸರ್ಗ ಲಂಕಾಪಟ್ಟಣದ ವರ್ಣನೆ. ಲಂಕೆಯನ್ನು ಪ್ರವೇಶಿಸಲು ಹನುಮಂತನು ಯೋಚಿಸಿ ಸೂಕ್ಷ್ಮ ರೂಪವನ್ನು ಧರಿಸಿ ಪಟ್ಟಣಕ್ಕೆ ಪ್ರವೇಶ, ಚಂದ್ರೋದಯ ವರ್ಣನೆ. ನಾನಿದು ಪ್ರಿಪೇರ್ ಆಗದಿರ ಬಂದಿರೋದ್ರಿಂದ ಇವತ್ತೊಂಚೂರು ಓದಿ ಹೇಳಿಬಿಡ್ತೀನಿ ಅರ್ಥ. ನೆಕ್ಸ್ಟು ಪ್ರವಚನದಿಂದ ನಾನೆಲ್ಲ ಕೂಡ ಪ್ರಿಪೇರ್ ಆಗಿ ಬಂದು ನಿಮಗೆ ಕಥಾರೂಪದಲ್ಲೇ ಹೇಳ್ತೀನಿ. ಹಂಗಾಗಿ ಇದೇ ಥರನೇ ಚೆನ್ನಾಗಿದೆಯಾ? ಇದೆ, ಹೌದು. ಅದೇನಾಗುತ್ತೆ ಅಂದರೆ ನಮ್ಮನ್ನು ನಾವು ಮರ್ತೋಗ್ಬಿಡ್ತೀವಿ. ಮರ್ತೋಗ್ಬಿಟ್ಟು ನಾವೇನು ಮಾಡ್ತೀವಿ, ಎಲ್ಲೋ ಯಾವುದೋ ಒಂದು ಲೋಕದಲ್ಲಿ ತೇಲಾಡ್ತಾ ಇರ್ತೀವಿ. ಆಮೇಲೆ ಆ ಪಿಕ್ಚರೈಸ್ ಮಾಡ್ಕೋಬೇಕು. ನಮ್ಗೆ ಅದನ್ನು ಭಾವನೆ ಅಂತ ಹೇಳ್ತಾರೆ, ಭಾವಿಸೋದು ಅಂತ ಹೇಳ್ತಾರೆ. ಅದನ್ನು ಪಿಕ್ಚರೈಸ್ ಮಾಡ್ಕೋಬೇಕು ಒಳಗಡೆ. ಆವಾಗ ಏನಾಗುತ್ತೆ, ನಾವು ಏನು ಓದ್ತಾ ಇದ್ದೀವಿ, ಏನು ಕೇಳ್ತಾ ಇದ್ದೀವಿ, ಅದು ನಮಗೆಲ್ಲ ಕೂಡ ಮನದಟ್ಟಾಗುತ್ತೆ. ಆಮೇಲೆ ಯಾವಾಗ ಅದನ್ನು ನಾವು ಮನಸ್ಸಿನಲ್ಲಿ ಭಾವಿಸ್ತೀವಿ, ಆವಾಗ ಆ ಕಥಾ ಪ್ರಸಂಗಗಳು, ಆ ಕ್ಯಾರೆಕ್ಟರ್ಸು ಏನಂತಾರೆ, ಪಾತ್ರಗಳು ಅವೆಲ್ಲ ಕೂಡ ನಮ್ಮ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಶ್ಮಲ, ಕೊಳೆ, ಪಾಪ ಇದನ್ನೆಲ್ಲ ಕೂಡ ಹೊಡೆದೋಡಿಸ್ಬಿಡುತ್ತವೆ. ಹಾಗಾಗಿ ನಾವು ಯಾವತ್ತೂ ಕೂಡ ಭಾವಿಸ್ತಾ ಇರಬೇಕು ಅದನ್ನು. ಅದಕ್ಕೆ ಭಾವನಾ ಮಾತ್ರ ಸಂತುಷ್ಟ ಹೃದಯಾಯೈ ನಮೋ ನಮಃ ಅಂತ ಲಲಿತಾ ಸಹಸ್ರನಾಮ ಹೇಳುತ್ತೆ. ಅಂದರೆ ಅದರ ಅರ್ಥ ಏನು, ಯಾರು ಭಾವಿಸ್ತಾರೆ ಅವರ ವಿಚಾರದಲ್ಲಿ ಪರಮಾತ್ಮ ಸಂತೃಪ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಭಾವಿಸ್ಬೇಕು. ಹೇಗೆ ಇವರು ನೋಡಿ, ಕೃಷ್ಣನ ಲೀಲೆಗಳನ್ನು ಕೇಳ್ತಾ ಇದ್ದರೆ ಹೇಗೆ ಕೃಷ್ಣ ಲೀಲೆಗಳನ್ನು ಮಾಡ್ದ, ಹೇಗೆ ಬೆಣ್ಣೆ ಕದ್ದ, ರಾಮನ ಲೀಲೆಗಳನ್ನು ಅಧ್ಯಯನ ಮಾಡುವಾಗ ರಾಮ ಹೇಗೆ ಲೀಲೆಗಳನ್ನು ತೋರ್ದ, ಇವೆಲ್ಲ ಕೂಡ ಭಾವಿಸ್ಕೋಬೇಕು. ಆವಾಗ ನಮಗೆ ಅದು ಅತ್ಯಂತವಾಗಿರತಕ್ಕಂಥ ಒಂದು ಫಲನ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಇದು ಚಿಕ್ಕದಾಗಿರ್ತಕ್ಕಂಥ ಸರ್ಗ ಇದು ಸುಂದರಕಾಂಡದಲ್ಲಿ. ಈ ಒಂದು ಎರಡನೇ ಸರ್ಗದ ಅಧ್ಯಯನದ ಫಲನ ಹೇಳ್ಬಿಡ್ತೀನಿ ಫಸ್ಟು. ಎರಡನೇ ಸರ್ಗದ ಅಧ್ಯಯನದ ಫಲ ಏನು ಅಂತಂದರೆ, ಈ ಎರಡನೇ ಸರ್ಗನ ಯಾರು ಅಧ್ಯಯನ ಮಾಡ್ತಾರೆ, ಶ್ರವಣ ಮಾಡ್ತಾರೆ, ಹೇಳ್ತಾರೆ, ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿರ್ತಕ್ಕಂಥ ಮತ್ತು ದೈಹಿಕವಾಗಿರ್ತಕ್ಕಂಥ ಈ ರೋಗಗಳು, ಆದಿ ವ್ಯಾಧಿ ಅಂತ ಹೇಳ್ತಾರೆ. ಆದಿ ಅಂದರೆ ಮನೋಮಯವಾಗಿರ್ತಕ್ಕಂಥ ಕಾಯಿಲೆಗಳು. ಕೆಲವರಿಗೆ ಮನೋಮಯವಾಗಿರ್ತಕ್ಕಂಥ ಕಾಯಿಲೆಗಳಿರುತ್ತೆ, ಕೆಲವರಿಗೆ ದೈಹಿಕವಾಗಿರ್ತಕ್ಕಂಥ ಕಾಯಿಲೆಗಳಿರುತ್ತೆ. ಆ ಎಲ್ಲ ಕಾಯಿಲೆಗಳಿಂದ ಇದು ಮುಕ್ತಿಯನ್ನು ಪಡ್ಕೊತಾರೆ ಅಂತಕ್ಕಂಥದ್ದೇ ಇದಕ್ಕೆ ಫಲ. ಹಾಗಾಗಿ ಕಾಯಿಲೆಗಳು
ಎಂಥದ್ದೇ ಆಗಿರಲಿ, ಎಂಥ ರೋಗಗಳಿಂದ ನಾವು ನರಳುತ್ತಾ ಇದ್ರೂ ಕೂಡ ಆ ರೋಗಗಳಿಂದ ವಿಮುಕ್ತಿ ಪಡ್ಕೋಬೇಕು ಅಂದರೆ ಈ ಎರಡನೆಯ ಸರ್ಗನ ನಾವು ಭಕ್ತಿಯಿಂದ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು. ಈಗ ಎರಡನೆಯ ಸರ್ಗನ ನೋಡ್ತಾ ಹೋಗೋಣ. ಮಹಾಬಲನಾದ ಹನುಮಂತನು ಎದುರಿಸಲು ಅಸಾಧ್ಯವಾದ, ಸಾಮಾನ್ಯರಿಂದ ದಾಟಲು ಅಸಾಧ್ಯವಾದ ಸಮುದ್ರವನ್ನು ಲಂಘಿಸಿ ನಿಶ್ಚಿಂತವಾಗಿ ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಲಂಕಾನಗರವನ್ನು ನೋಡಿದನು. ಲಂಬ ಪರ್ವತ ಅನ್ನೋದ್ರ ಮೇಲೆ ಇಳಿದಿದ್ದಾನೆ ಹನುಮಂತ. ಈ ಒಳಗಡೆ ನೋಡ್ತಾ ಇದ್ದಾನೆ ಆ ಲಂಕೆಯಲ್ಲಿ ತ್ರಿಕೂಟ ಅಂತಕ್ಕಂಥ ಪರ್ವತ ಇವತ್ತಿಗೂ ಇದೆ. ನೀವು ಲಂಕೆಗೆ ಹೋದರೆ ನೋಡ್ಬೋದು. ತ್ರಿಕೂಟ ಅಂತಕ್ಕಂಥ ಪರ್ವತ ಅಂದರೆ 3 ಪರ್ವತಗಳ ಜೋಡಿ ಒಂದೇ ಕಡೆ ಹಿಂಗೆ ಮಿಕ್ಸ್ ಆಗಿದೆ. ಆ ಮಿಕ್ಸ್ ಆಗಿರ್ತಕ್ಕಂಥ 3 ಪರ್ವತಗಳಿದೆ. ಆ 3 ಪರ್ವತಗಳ ಶಿಖರದ ಮೇಲೆ ಈ ಲಂಕಾಪಟ್ಟಣ ಅಂತಕ್ಕಂಥದ್ದು ಇತ್ತು. ಈ ರಾವಣನ ಅಂತಃಪುರ ಇದು ಅಂತಕ್ಕಂಥದ್ದು ಅಲ್ಲಿತ್ತು. ಅದನ್ನು ನೋಡ್ತಾ ಇದ್ದಾನೆ ಹನುಮಂತ. ಓ, ಅದ್ಭುತವಾಗಿರತಕ್ಕಂಥ ಒಂದು ಊರು, ಅದ್ಭುತವಾಗಿರತಕ್ಕಂಥ ಒಂದು ನಗರ ಇದು ಲಂಕಾನಗರ ಅಂತಕ್ಕಂಥದ್ದನ್ನು ವೀಕ್ಷಿಸ್ತಾ ಇದ್ದಾನೆ. ಪರಾಕ್ರಮಶಾಲಿಯಾದ ಹನುಮಂತನು ಆ ಪರ್ವತವನ್ನು ನೋಡುತ್ತಾ ನಿಂತಾಗ ಪುಷ್ಪವೃಕ್ಷಗಳು ಅವನ ಮೇಲೆ ಹೂಗಳ ಮಳೆಯನ್ನೇ ಸುರಿಸಿದವು. ಅದರಿಂದ ಹನುಮಂತನು ಪುಷ್ಪಮಯವಾಗಿರುವಂತೆ ಪ್ರಕಾಶಿಸಿದನು. ಅಂದರೆ ಸ್ವಾಗತ, ಪ್ರಕೃತಿನೇ ಏನು ಮಾಡ್ತಾ ಇದೆ, ಹನುಮಂತನಿಗೆ ಸ್ವಾಗತ ಕೋರ್ತಾ ಇದೆ. ಬಾಪ ಬಾಪ ಅಂತ ಹೇಳ್ಬಿಟ್ಟು, ಅಂದರೆ ಪುಷ್ಪಗಳನ್ನು ವೃಷ್ಟಿ ಮಾಡಿ ಸ್ವಾಗತವನ್ನು ಕೋರ್ತಾ ಇದೆ. ಪರಾಕ್ರಮಿಯು ಪ್ರಜ್ಞಾಶಾಲಿಯೂ ಆದ ಹನುಮಂತನು 100 ಯೋಜನ ಸಮುದ್ರವನ್ನು ಲಂಘಿಸಿ ಬಂದಿದ್ದರೂ ಅವನಿಗೆ ಸ್ವಲ್ಪವೂ ಆಯಾಸವೇ ಆಗಿರಲಿಲ್ಲ. ರಾಮನು ದೂತನಾದ ಜಗತ್ರಾಣನಿಗೆ ಎಲ್ಲಿಯ ಆಯಾಸ? ಜಗತ್ರಾಣ ಅಂತಂದರೆ ಏನು ಅಂದರೆ ಪ್ರಾಣ, ಅಂದರೆ ವಾಯುಪುತ್ರ ಮಹಾವೀರ ರಾಮನ ಭಕ್ತ. ಇವನಿಗೆ ಎಲ್ಲಿಂದ ಆಯಾಸ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯ? ಅವನು ಏನು ಹೇಳ್ದ, ಫಸ್ಟು ಹಾರೋದಕ್ಕೆ ಮುಂಚೆ ಲಂಕೆಗೆ ಹೋಗ್ತೀನಿ, ಸೀತೆಯನ್ನು ಕಾಣದೇ ಇದ್ದರೆ ಸ್ವರ್ಗಕ್ಕೆ ಹೋಗ್ತೀನಿ, ಅಲ್ಲೂ ಹುಡುಕ್ತೀನಿ, ಪಾತಾಳಕ್ಕೆ ಹೋಗ್ತೀನಿ, ಅಲ್ಲೂ ಹುಡುಕ್ತೀನಿ ಅಂತ ಹೇಳ್ತಾನೆ. ಅಂದರೆ ಲೋಕಾಲೋಕಗಳಿಗೆ ಸಂಚಾರ ಮಾಡ್ತಾ ಇರತಕ್ಕಂಥ ಈ ಹನುಮಂತನಿಗೆ ಹಣ್ಣು ಅಂತ ತಿಳ್ಕೊಂಡು ಸೂರ್ಯನನ್ನೇ ಹಿಡ್ಕೊಳ್ತೀನಿ ಅಂತ ಹೋಗಿರ್ತಕ್ಕಂಥ ಹನುಮಂತನಿಗೆ ಲಂಕೆಗೆ ಹಾರೋದೊಂದು ಲೆಕ್ಕನ? ಏನೂ ಇಲ್ಲ. ಅನಾಯಾಸವಾಗಿ ಹಾರಿ ಬಂದಿದ್ದಾನೆ. ಯಾವುದೇ ಆಯಾಸ ಅಂತಕ್ಕಂಥದ್ದು ಇಲ್ಲ. ನಾವಾಗಿದ್ರೆ ಏನು ಮಾಡ್ತೀವಿ, ಇಲ್ಲಿಂದ ಆ ಗೇಟ್ವರೆಗೂ ಓಡೋಗ್ಬಿಟ್ರೆ ಜೋರಾಗಿ ಉಸಿರಾಡೋದಕ್ಕೆ ಶುರು ಮಾಡ್ತೀವಿ. ಮಾತಾಡೋದಕ್ಕಾಗೋದಿಲ್ಲ, ಫಸ್ಟ್ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ, ಆಯಾಸ ಆಗುತ್ತೆ ಅಲ್ವಾ? ಎಷ್ಟೆಲ್ಲ ಬಾಧೆ ಆಗುತ್ತೆ. ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಆದರೆ ಹನುಮಂತನಿಗೆ ಆ ಥರದ ಆಯಾಸ ಏನು ಕೂಡ ಆಗ್ತಾ ಇಲ್ಲ. ಕೂಲಾಗಿದ್ದಾನೆ, ಕಾಮಾಗಿ ಕೂತ್ಕೊಂಡಿದ್ದಾನೆ, ನೋಡ್ತಾ ಇದ್ದಾನೆ ಲಂಕಾಪಟ್ಟಣನ. ಸಮುದ್ರವನ್ನು ದಾಟಿದ ಬಳಿಕ ಹನುಮಂತನಿಗೆ ಅನಿಸಿತು, ಅನೇಕ ಶತಯೋಜನಗಳನ್ನಾದರೂ ನಾನು ಲಂಘಿಸಲು ಸಮರ್ಥನಾಗಿರುವೆನು. ಹೀಗಿರುವಾಗ 100 ಯೋಜನ ಪರಿಮಿತವಾದ ಈ ಸಮುದ್ರವನ್ನು ದಾಟುವುದು ನನಗೆ ಲೆಕ್ಕವೇ? ಅಯ್ಯೋ, ಅದೇ ಏನುಗಳು ತಿನ್ನೋವಾನ್ಕಿ ಪೀನುಗಳು ಲಟಪಟ ಅನ್ನಂಟ ಆಟ್ಲ. ಹಂಗೆ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಕಾರ್ಯಗಳನ್ನೇ ಮಾಡ್ತಕ್ಕಂಥ ಹನುಮಂತನಿಗೆ, ಲೋಕಾಲೋಕಗಳಿಗೆ ಹೋಗ್ತಕ್ಕಂಥ ಹನುಮಂತನಿಗೆ 100 ಯೋಜನ ಹಾರೋದು ಏನಂತ ದೊಡ್ಡ ಕಾರ್ಯ ಏನಲ್ಲ. ವೀರ್ಯವಂತರಲ್ಲಿ ಶ್ರೇಷ್ಠವು, ಹಾರುವವರಲ್ಲಿ ಉತ್ತಮನು, ಮಹಾವೇಗವಂತನೂ ಆದ ಹನುಮಂತನು ಹೀಗೆ ಮಹೋದಧಿಯನ್ನು ಲಂಘಿಸಿ ಲಂಕೆಗೆ ಹೊರಟನು. ಅವನು ಹೋಗುತ್ತಿದ್ದ ವನಪ್ರದೇಶವು ಹಚ್ಚ ಹಸುರಾದ ಗರಿಕೆಯ ಹುಲ್ಲಿನಿಂದ ವ್ಯಾಪ್ತವಾಗಿ ನೀಲವರ್ಣದ್ದಾಗಿಯೂ ಸುಗಂಧಯುಕ್ತವಾಗಿತ್ತು. ಆ ವನದಲ್ಲಿ ಮಧು ವಿಶಿಷ್ಟವಾದ ವೃಕ್ಷಗಳಿದ್ದವು. ಅಲ್ಲಲ್ಲಿ ದಿಬ್ಬಗಳಿಂದ ಕೂಡಿದ ಆ ಸುಂದರವಾದ ಅರಣ್ಯದಲ್ಲಿ ಹನುಮಂತನು ನಡೆದು ಹೋಗುತ್ತಿದ್ದನು. ಅಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಇನ್ನೇನು ಸಂಜೆ ಸೂರ್ಯ ಮುಳುಗಿದ್ದಾನೆ, ಆಗ್ತಾನೆ ಇನ್ನೊಂದು ಒಂದು 7 ಗಂಟೆ ಆ ಟೈಮ್ ಅಂದ್ಕೊಳ್ಳಿ, 6:45 7 ಗಂಟೆ ಟೈಮ್ ಅಷ್ಟೊತ್ತಿಗೆ ಬಂದಿದ್ದಾನೆ. ಆ ಸುಂದರವಾಗಿರ್ತಕ್ಕಂಥ ಸಂಜೆನಲ್ಲಿ ಏನು ಮಾಡ್ತಾ ಇದ್ದಾನೆ ಹನುಮಂತ? ಅಲ್ಲೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ. ಹಸಿರಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಸುಗಂಧಭರಿತವಾಗಿರ್ತಕ್ಕಂಥ ಆ ಹುಲ್ಲಿನ ರಾಶಿ, ಯಾವುದು ಗರಿಕೆ ಹುಲ್ಲಿನ ರಾಶಿ, ಅದರಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಅಲ್ಲಲ್ಲಿ ದಿಬ್ಬಗಳಿದೆ, ಮಣ್ಣಿನ ದಿಬ್ಬಗಳು, ಮರಳಿನ ದಿಬ್ಬಗಳು ಇದೆ, ಅದನ್ನೆಲ್ಲ ನೋಡ್ತಾ ಇದ್ದಾನೆ. ಅದ್ಭುತವಾಗಿರ್ತಕ್ಕಂಥ ಪ್ರದೇಶ. ವಾನರೋತ್ತಮನು ಮಹಾ ತೇಜಸ್ವಿಯೂ ಆದ ಹನುಮಂತನು ವೃಕ್ಷಗಳಿಂದ ತುಂಬಿ ಹೋದ ಪರ್ವತಗಳನ್ನು, ಪುಷ್ಪಿತವಾದ ಅರಣ್ಯದ ಸಾಲುಗಳನ್ನು ದಾಟಿ ಮುಂದೆ ನಡೆದನು. ದೊಡ್ಡ ಕಾಡುಗಳನ್ನೆಲ್ಲ ದಾಟ್ಕೊಂಡು ಮುಂದಕ್ಕೆ ಯಾವ ಕಡೆಗೆ? ತ್ರಿಕೂಟ ಪರ್ವತದ ಕಡೆಗೆ ಬರ್ತಾ ಇದ್ದಾನೆ. ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾನೆ. ಯಾಕೆಂದರೆ ತ್ರಿಕೂಟ ಪರ್ವತದ ಹತ್ರಕ್ಕೆ ಬಂದರೆ ತಾನೇ ಲಂಕೆಗೆ ಪ್ರವೇಶ ಮಾಡೋದಕ್ಕಾಗೋದು. ಹಾಗಾಗಿ ಅಲ್ಲಿಗೆ ಬರ್ತಾ ಇದ್ದಾನೆ. ಆ ಲಂಕೆಗೆ 7 ಸುತ್ತಿನ ಕೋಟೆ ಇರುತ್ತೆ. ಎಲ್ಲ ಬಂಗಾರದಿಂದ ನಿರ್ಮಿತವಾಗಿರತಕ್ಕಂಥ ಕೋಟೆ, ಅದ್ಭುತವಾಗಿರ್ತಕ್ಕಂಥ ಕೋಟೆ, ಸುವರ್ಣಮಯಿ ಲಂಕಾ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಬಂಗಾರದಿಂದ ತುಲತೂಗಿತವಾಗಿರ್ತಕ್ಕಂಥ ಕೋಟೆ. ಏನು ರಾವಣನಿಗೇನು ಕಡಿಮೆ ಇತ್ತೆ? ಯಾಕೆಂದರೆ ದೇವಾನುದೇವತೆಗಳನ್ನು ಗೆದ್ದಿದ್ದ, ಯಕ್ಷ ರಾಕ್ಷಸ ಪನ್ನಗರನ್ನೆಲ್ಲ ಗೆದ್ದಿದ್ದ, ಅಲ್ಲಿರ್ತಕ್ಕಂಥ ಸುಂದರ ಸ್ತ್ರೀಯರನ್ನೆಲ್ಲ ತಂದು ತನ್ನ ದಾಸಿಯರನ್ನಾಗಿ ಮಾಡಿಟ್ಕೊಂಡಿದ್ದ ಅಂತಹ ಅದ್ಭುತ ಕರ್ಮನಾಗಿರ್ತಕ್ಕಂಥ ರಾವಣ.
ಆಮೇಲೆ ನವಗ್ರಹಗಳನ್ನು ಮೆಟ್ಟಿಲ ಪಂಕ್ತಿಯಾಗಿ ಇಟ್ಕೊಂಡಿದ್ದ ನವಗ್ರಹಗಳನ್ನು, ಅಂದರೆ ತಾನು ಹೇಳ್ದಂಗೆ ಕೇಳಬೇಕು. ಆಮೇಲೆ ಅಷ್ಟದಿಕ್ಪಾಲಕರನ್ನು ತಾನು ಹೇಳ್ದಂಗೆ ಕೇಳೋ ಥರ ಇಟ್ಕೊಂಡಿದ್ದ. ಅಂಥ ಅದ್ಭುತವಾಗಿರ್ತಕ್ಕಂಥ ರಾವಣನ ಕೋಟೆ ಅದು. ಏನು ಸಾಮಾನ್ಯನೇ. ಅದಕ್ಕೆ ಒಂದ್ಸಲ ಏನಾಗುತ್ತೆ, ರಾವಣ ಪೆಟ್ಟು ತಿಂದು ಬಿದ್ದಿರ್ತಾನೆ. ಲಕ್ಷ್ಮಣನನ್ನು ಕಳಿಸ್ತಾನೆ ರಾಮ, ಅಪ್ಪ ಹೋಗು, ಆತನ ಹತ್ರ ಜೀವನದ ಸತ್ಯ ಇದೆ, ತಿಳ್ಕೊಂಡು ಬಾ ಅಂತೇಳ್ಬಿಟ್ಟು. ನಾವೆಲ್ಲ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು, ಮನದಟ್ಟು ಮಾಡ್ಕೋಬೇಕು. 4 ಜೀವನದ ಸತ್ಯ ಹೇಳ್ತಾನೆ ರಾವಣ. ಮರಣ ಹೊಂದೋಕ್ಕೆ ಮುಂಚೆ ಲಕ್ಷ್ಮಣನನ್ನು ಶಿಷ್ಯನನ್ನಾಗಿ ಭಾವಿಸ್ಕೊಂಡು 4 ಜೀವನದ ಸತ್ಯಗಳನ್ನು ಹೇಳ್ತಾನೆ. ಈ 4 ಜೀವನದ ಸತ್ಯಗಳನ್ನು ನಾವು ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಧರಿಸ್ಕೊಂಡಿರ್ಬೇಕು. ಅದನ್ನು ಆವಾಗ ನೆನಪು ಮಾಡ್ಕೊತಾ ಇರಬೇಕು. ಲಕ್ಷ್ಮಣ ಏನು ಮಾಡ್ತಾನೆ, ಬರ್ತಾನೆ, ಬಂದು ರಾವಣ ಯುದ್ಧರಂಗದಲ್ಲಿ ಬಿದ್ದಿರ್ತಾನೆ, ಇನ್ನೇನು ಪ್ರಾಣ ಹೋಗೋವಂಥ ಟೈಮು. ಆವಾಗ ಬಂದು ಹೇಳ್ತಾನೆ, ನಮ್ಮ ಅಣ್ಣ ಕಳಿಸಿದ್ದಾನೆ, ನಿನ್ನ ಹತ್ರ ಏನೋ ಜೀವನದ ಸತ್ಯ ಇದೆಯಂತೆ, ಅದನ್ನು ತಿಳ್ಕೊಂಡು ಬಾ ಅಂತ ಕಳಿಸಿದ್ದಾನೆ, ಹಾಗಾಗಿ ನನಗೆ ಬೋಧಿಸು ಅಂತೇಳ್ಬಿಟ್ಟು. ತಲೆ ಶಿರ ಇರುತ್ತಲ್ಲ, ಆ ಶಿರದ ಹತ್ರ ನಿಂತಿರ್ತಾನೆ, ತಲೆ ಭಾಗದ ಹತ್ರ ನಿಂತಿರ್ತಾನೆ. ರಾವಣ ಹೇಳ್ತಾನೆ, ಶಿಷ್ಯ ಯಾವತ್ತೂ ಕೂಡ ಕಾಲ ಹತ್ರ ನಿಂತ್ಕೋಬೇಕು, ಗುರುಗಳಿಗೆ ಕಾಲ ಹತ್ರ ನಿಂತ್ಕೊಂಡು ವಿದ್ಯೆಯನ್ನು ಕಲಿಬೇಕು. ಹಾಗಾಗಿ ನೀನು ತಲೆ ಹತ್ರ ನಿಂತ್ಕೊಂಡ್ರೆ ನಾನು ನಿಂಗೆ ಹೇಳ್ಕೊಡಲ್ಲ, ಪಾದದ ಹತ್ರಕ್ಕೆ ಬಾ ಅಂತ ಹೇಳ್ತಾನೆ. ಕಡೆಗೆ ಲಕ್ಷ್ಮಣ ಏನು ಮಾಡ್ತಾನೆ, ನಿಧಾನಕ್ಕೆ ಪಾದದ ಹತ್ರ ಬಂದು ನಿಂತ್ಕೊತಾನೆ. ಈಗ ಹೇಳು, ನಮ್ಮ ಅಣ್ಣ ಕಳಿಸಿದಾನೆ, ನಿನ್ನ ಹತ್ರ ಜೀವನದ ಸತ್ಯ ಇದೆಯಂತೆ, ಅದೇನು ಅಂತ ಹೇಳು ಅಂತ. ಆವಾಗ ರಾವಣ ನಕ್ಕು ಬಿಟ್ಟು ಹೇಳ್ತಾನೆ, ಅದು ಜೀವನದ ಸತ್ಯ ಅಲ್ಲಪ್ಪ, ನನ್ನ ಜೀವನದ ಅನುಭವ, ಅದನ್ನು ಹೇಳ್ತೀನಿ ಕೇಳು. 4 ಜೀವನದ ಅನುಭವಗಳಿದೆ. ಅದೇನು ಅಂತಂದರೆ, ಒಳ್ಳೆಯದನ್ನು ಮಾಡೋದಕ್ಕೆ ಯಾವತ್ತೂ ಕೂಡ ಯೋಚನೆ ಮಾಡಬಾರ್ದು, ಲೇಟ್ ಮಾಡಬಾರ್ದು. ಶುಭಸ್ಯ ಶೀಘ್ರಂ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವತ್ತೂ ಕೂಡ ತಕ್ಷಣ ನಾವು ನಿರ್ಣಯಗಳನ್ನು ತೊಗೊಂಬಿಡ್ಬೇಕು. ಕೆಟ್ಟದ್ದನ್ನು ಮಾಡಬೇಕಾಗಿ ಬಂದಾಗ ನಾವು ಯೋಚನೆ ಮಾಡಬೇಕು, 10 ಜನರ ಸಲಹೆಗಳನ್ನು ತಗೋಬೇಕು. ಆವಾಗೇನಾಗುತ್ತೆ, ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗ್ತಾ ಇರ್ತೀವಿ, ಕೆಟ್ಟದ್ದು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಯಾರೋ ಒಬ್ಬರು ನಮ್ಮನ್ನು ತಡೀತಾರೆ, ಅಯ್ಯೋ ಬೇಡಪ್ಪ, ಆ ಕೆಲಸ ಮಾಡಬೇಡ, ಅದು ಒಳ್ಳೇದಲ್ಲ, ನೋಡು ಅದಕ್ಕಿಂತ ಹೀಗೆ ಮಾಡು ಅಂತಕ್ಕಂಥ ಯಾರೋ ಸಲಹೆ ಸೂಚನೆಗಳು ಹಿರಿಯರು ಕೊಡ್ತಾರೆ, ತಡೀತಾರೆ ನಮ್ಮನ್ನು ಕೆಟ್ಟದ್ದು ಮಾಡೋದಕ್ಕಿಂತ. ಆಮೇಲೆ ನಾವು ನಿಧಾನ ಮಾಡಿದಾಗ ನಮಗೆ ಯೋಚನೆ ಬರ್ಬೋದು, ಅಯ್ಯೋ ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇಲ್ಲ, ನಾನು ಇದು ತಪ್ಪು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಯೋಚನೆ ನನಗೆ ಬರ್ಬೋದು. ಅದಕ್ಕೆ ಉದಾಹರಣೆ ಏನು ಅಂತಂದರೆ, ಶುಭಸ್ಯ ಶೀಘ್ರಂ ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ, ಸ್ವರ್ಗಲೋಕವನ್ನು ಗೆದ್ದೆ, ದೇವೇಂದ್ರ ಆದಿಗಳನ್ನು ಅಷ್ಟದಿಕ್ಪಾಲಕರನ್ನು ನನ್ನ ದಾಸರನ್ನಾಗಿ ಮಾಡಿಕೊಂಡೆ. ಆವಾಗ ರಾಕ್ಷಸ ವೀರರೆಲ್ಲ ಹೇಳಿದ್ರಂತೆ, ಸ್ವಾಮಿ ಅಮೃತ ಇದೆ ಇಲ್ಲಿ ಸ್ವರ್ಗದಲ್ಲಿ, ತೊಗೊಂಬಂದ್ಬಿಟ್ಟು ನಮ್ಮ ಲಂಕಾ ನಗರದ ಮಧ್ಯದಲ್ಲಿ ಒಂದು ಸರೋವರ ನಿರ್ಮಾಣ ಮಾಡಿಬಿಟ್ಟು ಅದರಲ್ಲಿ ಎಲ್ಲರ ಅಮೃತನ್ನೆಲ್ಲ ಸುರಿದು ಬಿಡ್ರಿ, ರಾಕ್ಷಸರು ನಾವು ಎಲ್ಲ ಕೂಡ ಅಮೃತ ಕುಡ್ಕೊಂಡು ಆರಾಮಾಗಿರ್ಬೋದು, ನಮ್ಗೆ ಸಾವೇ ಇರಲ್ವಲ್ಲ ಅಂತ ಹೇಳೋರಂತೆ. ಇದು ಶುಭನ ಅಶುಭನ? ಶುಭ, ಒಳ್ಳೆ ಕೆಲಸ ತಾನೇ ಅದು. ಆದರೆ ರಾವಣ ಅನ್ಕೊಂಡಂತೆ, ಸ್ವರ್ಗನೇ ನಂದು, ಎಲ್ಲರೂ ನನ್ನ ಕೈನಲ್ಲಿದ್ದಾರೆ, ನಾಳೆನೋ ನಾಡಿದ್ದು ಮಾಡಿದ್ರಾಯ್ತು, ಇಲ್ಲದ್ರೆ ಈ ಸತಿ ಯಾವಾಗಾದ್ರೂ ಸ್ವರ್ಗಕ್ಕೆ ಬಂದಾಗ ಮಾಡಿದ್ರಾಯ್ತು ಬಿಡು, ಎಲ್ಲಾಗುತ್ತೆ, ಸ್ವರ್ಗ ಯಾರ್ದು? ನಂದೇ, ಯಾವತ್ತು ಬೇಕಾದ್ರೂ ಮಾಡ್ಕೋಬೋದು ಬಿಡು ಅಂತ ಹೇಳ್ಬಿಟ್ಟು ಕೇರ್ಲೆಸ್ ಮಾಡೋದಂತೆ. ಯಾರು? ರಾವಣ ಕೇರ್ಲೆಸ್ ಮಾಡೋದಂತೆ. ಆವತ್ತೇ ತಂದು ಅಮೃತನ ತೊಗೊಂಬಂದ್ಬಿಟ್ಟು ಅವ್ರು ಹೇಳ್ದಂಗೆ ಒಂದು ಕಡೆ ಸರೋವರ ನಿರ್ಮಾಣ ಮಾಡಿ ಲಂಕೆನಲ್ಲಿ ಇಟ್ಬಿಟ್ಟಿದ್ರೆ ಯಾವ ರಾಕ್ಷಸನೂ ಸಾಯ್ತಾ ಇರಲಿಲ್ಲ, ರಾವಣನು ಸಾಯ್ತಾ ಇರಲಿಲ್ಲ, ಆರಾಮಾಗಿರ್ತಾ ಇದ್ದ. ಅದಕ್ಕೆ ಶುಭಸ್ಯ ಶೀಘ್ರ, ಒಳ್ಳೆ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಬಾರ್ದು. ಆದ್ರೆ ನಾನು ಅವತ್ತು ಯೋಚನೆ ಮಾಡಿಬಿಟ್ಟು ಡಿಲೇ ಮಾಡಿಬಿಟ್ನಲ್ಲ, ಇದೇನಪ್ಪ ನನ್ನ ಜೀವನ ಸತ್ಯ. ಇದಕ್ಕಿಂತ ದೊಡ್ಡ ಜೀವನ ಸತ್ಯ ಇನ್ಯಾವುದೂ ಇಲ್ಲ. ಇನ್ನು ಕೆಟ್ಟ ಕೆಲಸ ಮಾಡೋವಾಗ ಬೇರೆಯವ್ರ ಸಲಹೆಗಳನ್ನ ತಗೋಬೇಕು, ನಿಧಾನ ಮಾಡಬೇಕು, ಯೋಚನೆ ಮಾಡಬೇಕು. ಆದರೆ ಇಷ್ಟೆಲ್ಲ ಮಾಡಿದ ನಾನು ಸೀತೆಯನ್ನು ತೊಗೊಂಡ್ಬರೋದಕ್ಕೆ ಮಾತ್ರ ಯಾರ ಮಾತನ್ನು ಕೇಳಲಿಲ್ಲ. ದಿಢೀರಂತ ಹೋದರೆ ಸೀತೆಯನ್ನು ತಕ್ಕೊಂಡು ಬಂದುಬಿಟ್ಟೆ. ಯಾರ ಸಲಹೆ ಸೂಚನೆಯನ್ನು ಕೇಳಲಿಲ್ಲ, ಯಾರ ಅಭಿಪ್ರಾಯವನ್ನು ಕೇಳಲಿಲ್ಲ. ಆಮೇಲೆ ನಾನು ಕೂಡ ಕೂತ್ಕೊಂಡು ಯೋಚನೆ ಮಾಡಲಿಲ್ಲ. ದುಡುಕು ಬುದ್ಧಿ ಅಂತ, ದುಡುಕುಗಲ ನನ್ನೇ ಬ್ರೋಬಾ ಅಂತ ತ್ಯಾಗರಾಜರು ಹೇಳ್ತಾರೆ. ಅಪ್ಪ ದುಡುಕು ಬುದ್ಧಿ ಅವರಪ್ಪ ನಾವೆಲ್ಲ ಕೂಡ, ನಮ್ಮನ್ನು ಪ್ರೊಟೆಕ್ಟ್ ಮಾಡಪ್ಪ ರಾಮ, ನೀನಲ್ಲದೆ ಇದ್ರೆ ನಮ್ಮನ್ನು ಕಾಪಾಡೋದಕ್ಕೆ ಯಾರಿದ್ದಾರೆ ಅಂತ. ದುಡುಕು ಬುದ್ಧಿ ನಮಗೆಲ್ಲ ಕೂಡ, ಏನನ್ನ ಮಾಡಬೇಕು ಅನ್ನೋ ದಡಾರಂತ ಏನೋ ಒಂದು ಮಾಡಿಬಿಡ್ಬೇಕಷ್ಟೇ. ಅದಕ್ಕೆ ಅದನ್ನು ಬೇಜಾರು ಮಾಡ್ಕೊಬೇಡಿ, ತಮಾಷೆಗೆ ಹೇಳ್ತಾ ಇದ್ದೀನಿ. ವಿಪ್ರ ಪಶ್ಚಿಮ ಬುದ್ಧಯ ವೈಶ್ಯ ಪೂರ್ವ ಬುದ್ಧಯ ಅಂತ ಗಾದೆ ಮಾತು. ಅದೇನು ಅಂತಂದರೆ, ಈ ಬ್ರಾಹ್ಮಣರು ಏನನ್ನ ಮಾಡಬೇಕು ಅಂತಂದರೆ ಫಸ್ಟ್ ಮಾಡಿಬಿಡ್ತಾರಂತೆ. ಆಮೇಲೆ ಅಯ್ಯೋ ನಾನು ಹಂಗೆ ಮಾಡಬಾರ್ದಾಗಿತ್ತು, ಅಯ್ಯೋ ಈ ಥರ ಮಾಡಬಾರ್ದಾಗಿತ್ತು, ಹಿಂಗೆ ಅನ್ಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಾರಂತೆ. ವೈಶ್ಯ ಪೂರ್ವ ಬುದ್ಧಯ ಅಂದರೆ ವ್ಯಾಪಾರಿಗಳು ಏನು ಮಾಡ್ತಾರೆ, ಮೊದಲೇ ಯೋಚನೆ ಮಾಡ್ತಾರಂತೆ, ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಹಿಂಗೆ ಮಾಡಿದ್ರೆ ಯಾವ ಥರ ಇರುತ್ತೆ, ಹಿಂಗೆ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಆಚಿ ತೂಚಿ
ಅಡುಗೆ ಎಲ್ಲ ಅಂತ ಹೇಳ್ತಾರೆ ದೊಡ್ಡವರು. ಅದಕ್ಕೆ ಕೂಡ ಏನೇ ಮಾಡಬೇಕಾಗಿದ್ರು ಕೂಡ ಚೆನ್ನಾಗಿ ಯೋಚನೆ ಮಾಡಬೇಕು. ದುಡುಕಿ ಯಾವುದೇ ಮಾತುಗಳನ್ನು ಆಡ್ತಕ್ಕಂಥದ್ದು, ದುಡುಕಿ ಯಾವುದೇ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಾವು ಮಾಡಬಾರ್ದು. ಈ ಸೋದರ ಮಾವ, ರಾವಣನಿಗೆ ಸೋದರ ಮಾವ ಯಾರು? ಮಾರೀಚ. ಆ ಮಾರೀಚ ಹೇಳ್ತಾನೆ, ಅಪ್ಪ 16 ವರ್ಷದ ಬಾಲಕರು ರಾಮ ಲಕ್ಷ್ಮಣರು. ಯಾವಾಗ ನಾನು ಏಟು ತಿಂದಾಗ ವಿಶ್ವಾಮಿತ್ರರು ಯಜ್ಞ ಮಾಡ್ತಾಯಿದ್ರು, ಆ ಯಜ್ಞಕ್ಕೆ ನಾನು ತೊಂದರೆ ಮಾಡ್ತಾ ಇದ್ದೆ. ನಾನು ಮತ್ತು ಇನ್ನೊಬ್ಬನು ಸುಬಾಹು ಅಂತಕ್ಕಂಥ ರಾಕ್ಷಸರು ಇಬ್ಬರು ಕೂಡ ತೊಂದರೆ ಮಾಡ್ತಾ ಇದ್ವಿ. ಆವಾಗ ರಾಮ ಲಕ್ಷ್ಮಣರು ಅಲ್ಲಿ ಯಜ್ಞ ಸಂರಕ್ಷಕರಾಗಿ ಬಂದು ನಿಂತ್ಕೊಂಡಿದ್ರು. ಆವಾಗ ರಾಮನಿಗೆ ಲಕ್ಷ್ಮಣನಿಗೆ ಎಷ್ಟು ಏಜು? 16 ವರ್ಷ. ಗಡ್ಡ ಮೀಸೆ ಕೂಡ ಇನ್ನೂ ಮೊಳತಿರ್ಲಿಲ್ಲ. ನಾವು ಅನ್ಕೊಂತೀವಿ ರಾಮನಿಗೆ ಗಡ್ಡ ಇಲ್ಲ ಮೀಸೆ ಇಲ್ಲ, ಫೋಟೋ ನೋಡ್ಬಿಟ್ಟು ಅನ್ಕೊಂಡ್ಬಿಡ್ತೀವಿ ರಾಮನಿಗೆ ಗಡ್ಡ ಇಲ್ಲ ಮೀಸೆ ಇಲ್ಲ, ನುಣ್ಣಗೆ ಯಾವಾಗಲೂ ಇರುತ್ತೆ ಮುಖ ಅಂತ ಹೇಳ್ಬಿಟ್ಟು ಅಂತ. ಆದರೆ ರಾಮಾಯಣದ ಪ್ರಕಾರ ರಾಮನಿಗೆ ಶಿಕೆ ಇತ್ತು, ಗಡ್ಡ ಮೀಸೆಗಳಿತ್ತು ಅಂತ ವರ್ಣನೆ ಬರುತ್ತೆ. ಹಾಗಾಗಿ ಆವಾಗಿನ್ನ ಗಡ್ಡ ಮೀಸೆಗಳು ಕೂಡ ಮೊಳತಿರಲಿಲ್ಲ. ರಾಮನಿಗೆ 16 ವರ್ಷದ ಬಾಲಕರಾಗಿದ್ದರು. ಅಂತಹ ಸಮಯದಲ್ಲಿ ನನ್ನನ್ನು ಹೊಡೆದು ಮಾರಿಷಸ್ ದ್ವೀಪ, ಇವತ್ತಿನ ಮಾರಿಷಸ್ ದ್ವೀಪ ಅದು ಯಾವುದು ಅಂದರೆ ಮಾರೀಚ ದ್ವೀಪ. ಎಲ್ಲಿದೆ ಗೊತ್ತಾ? ಆಫ್ರಿಕಾದ ಪಕ್ಕದಲ್ಲಿ ನೋಡ್ರಿ, ಆಫ್ರಿಕಾ ಮ್ಯಾಪ್ ಪಕ್ಕದಲ್ಲಿ ಒಂದು ಚಿಕ್ಕ ದ್ವೀಪ ಕಾಣುತ್ತೆ, ಒಂದಿಷ್ಟು ಉದ್ದ ಹಿಂಗೆ ಕಾಣುತ್ತೆ. ಅದೇ ಮಾರಿಷಸ್ ದ್ವೀಪ, ಇವತ್ತಿನ ಮಾರಿಷಸ್ ದ್ವೀಪ. ಅದನ್ನು ಮಾರೀಚ ದ್ವೀಪ ಅಂತ ಕರಿತಾ ಇದ್ರು. ಯಾಕೆ ಅಂತಂದರೆ ರಾವಣ ಹೊಡೆದ ಬಾಣಕ್ಕೆ ಆ ಮಾರೀಚ ಹೋಗಿ ಅಲ್ಲಿ ಬಿದ್ದಿದ್ದ. ಹೆಚ್ಚು ತೆಲುಗು ಮಾತಾಡೋರು ಇದ್ದಾರೆ ನೋಡಿ, ಈಗಲೂ ಕೂಡ ತೆಲುಗು ಚಾನಲ್, ರೇಡಿಯೋ ಚಾನಲ್ ಇದೆ. ಅದ್ಭುತ. ಆಮೇಲೆ ಹಿಂದೂ ಪೂಜಾ ಪದ್ಧತಿಗಳೆಲ್ಲ ಕೂಡ ತುಂಬ ಅನುಕರಣೆ ಮಾಡ್ತಾರೆ. ಸ್ಕೂಲ್ಸ್ ಅಲ್ಲಿ ತೆಲುಗು ಟೀಚ್ ಮಾಡ್ತಾರೆ ನೋಡಿ. ಆ ಮಾರಿಷಸ್ ದ್ವೀಪಕ್ಕೆ ಹೋಗಿ ಬಿದ್ದೋಗ್ಬಿಟ್ಟೆ. ಆ ಟೈಮ್ನಲ್ಲೇ ಸುಬಾಹುರನ್ನ ಕೊಂದಾಕಿದ್ರು ಈ ರಾಮ ಲಕ್ಷ್ಮಣರು ಇಬ್ಬರು ಕೂಡ. ಆ ಟೈಮ್ನಲ್ಲೇ ನನಗೆ ಹೊಡೆದಿದ್ದ ಏಟಿಗೆ ನಾನು ಹೋಗಿ ಅಲ್ಲಿ ಬಿದ್ದಿದ್ದೆ. ಹಾಗಾಗಿ ಅಪ್ಪ ನೀನು ಸೋದರಳಿಯ ಅಂತ ಹೇಳ್ತಾ ಇದ್ದೀನಿ ರಾವಣ, ದಯಮಾಡಿ ರಾಮನ ತಂಟೆಗೆ ಹೋಗಬೇಡ, ರಾಮಪತ್ನಿ ಆಗಿರ್ತಕ್ಕಂಥ ಸೀತೆ ತಂಟೆಗೆ ಹೋಗಬೇಡ ಅಂತ ಸಲಹೆ ಕೊಡ್ತಾನೆ ಯಾರೋ ಮಾರೀಚ. ಕಡೆಗೆ ನನ್ನ ಕೈನಲ್ಲಿ ಸಾಯ್ತೀಯಾ ರಾಮನ ಕೈನಲ್ಲಿ ಸಾಯ್ತೀಯಾ ಅಂತ ಆಫರ್ ಇಡ್ತಾನೆ ರಾವಣ. ಅಂದರೆ ಹೋಗ್ದಿರ ನನ್ನ ಕೈನಲ್ಲಿ ಸಾಯ್ತೀಯಾ, ಹೋಗಿ ರಾಮನ ಕೈನಲ್ಲಿ ಸಾಯ್ತೀಯಾ ಅಂತ ಬಿಟ್ಟು. ಆವಾಗ ಮಾರೀಚ ಹೇಳ್ತಾನೆ, ದುಷ್ಟನಾಗಿರ್ತಕ್ಕಂಥ ನಿನ್ನ ಕೈನಲ್ಲಿ ಸಾಯೋದಕ್ಕಿಂತ ಪರಾತ್ಪರನಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ನರೋತ್ತಮನಾಗಿರ್ತಕ್ಕಂಥ ರಾಮನ ಕೈನಲ್ಲಿ ಸತ್ತು ನಾನು ಪುಣ್ಯವಂತನಾಗೋದೇ ನನಗೆ ಎಷ್ಟೋ ಮೇಲು ಅಂತ ಹೇಳ್ಬಿಟ್ಟು ಮಾರೀಚ ಹೊರಟು ನಿಂತ್ಬಿಡ್ತಾನೆ. ಹೋಗುವಾಗ ಒಂದು ಮಾತು ಹೇಳ್ತಾನೆ ರಾವಣನಿಗೆ, ವಕ್ತ ಶ್ರೋತ ಚ ದುರ್ಲಭ ಅಂತ. ಯುಕ್ತಿಯುಕ್ತ ವಚೋಗ್ರಾಹ್ಯಂ ವಕ್ತ ಶ್ರೋತ ಚ ದುರ್ಲಭ ಅಂತ. ಒಳ್ಳೆಯ ಮಾತನ್ನು ಹೇಳೋರು ಅಪರೂಪ ರಾವಣ, ಕೇಳೋರು ಅಪರೂಪ. ಒಳ್ಳೆ ಮಾತನ್ನು ಹೇಳಿದಾಗ ಅದನ್ನು ಗ್ರಹಿಸಬೇಕು, ಯಾರನ್ನ ದೊಡ್ಡವರಾಗಲಿ ಹಿರಿಯರಾಗಲಿ. ಯುಕ್ತಿಯುಕ್ತ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ ಹೇಳ್ಬಿಟ್ಟು. ಒಬ್ಬ ಸಣ್ಣ ಮಗು ಹೇಳಲಿ, ಒಂದು ಗಿಣಿ ಹೇಳಲಿ, ಯಾವುದೇ ಪಕ್ಷಿ ಹೇಳಲಿ, ಯುಕ್ತಿಯುಕ್ತ ವಚೋಗ್ರಾಹ್ಯಂ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಯುಕ್ತಿಹೀನಂ ವಚಸ್ತ್ಯಾಜ್ಯಂ ಅಪ್ಯುಕ್ತಂ ಪದ್ಮಜನ್ಮನ ಅಂತ ಹೇಳ್ಬಿಟ್ಟಂತ. ಪದ್ಮಜನ್ಮನ ಅಂತಂದರೆ ಪದ್ಮೋದ್ಭವನಾಗಿರ್ತಕ್ಕಂಥ ಬ್ರಹ್ಮನೇ ಇಳಿದು ಬಂದು ಕೆಟ್ಟ ಕೆಟ್ಟ ಮಾತುಗಳನ್ನೇನನ್ನ ಹೇಳಿದ್ರೆ ನಾವು ಕೇಳಬಾರ್ದು. ಎಲ್ಲ ಈ ಇದು ಮಾಡಿರ್ತಾರಲ್ಲ, ಏನು ಈ ಅಡಿಕ್ಷನ್ಗೆ ಒಳಗಾಗಿರ್ತಾರಲ್ಲ, ಅವರೆಲ್ಲ ಹೇಳ್ತಕ್ಕಂಥ ಮಾತು ಹೇಳೋದಂದರೆ ಯಾರೋ ಹಿರಿಯರು ಸ್ವಾಮಿ, ಸೀನಿಯರು ಕರ್ಕೊಂಡು ಹೋದ್ರು, ಒಂದೇ ಒಂದು ಸಿಗರೇಟ್ ಕುಡಿಯೋ, ಪರವಾಗಿಲ್ಲ ನಾನೇ ಕುಡಿತಾ ಇದ್ದೀನಿ, ನೀನು ಕುಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಹಿರಿಯರ ಮಾತು ಮೀಳೋಕ್ಕಾಗತ್ತಾ? ಐವಾರ ಮಾತು ಮೀಳಕ್ಲೇದು ಗಡಪಾರ ಮಿಂಗಕ್ಲೇದು ಅಂತೇಳ್ಬಿಟ್ಟು ಒಂದು ಸಿಗರೇಟನ್ನು ಇದು ಮಾಡಿಕೊಂಡೆ, ಅದು ಹಂಗೆ ಜೀವನ ಪರ್ಯಂತ ಬಂದುಬಿಡ್ತು. ಯಾರನ್ನ ಕೇಳ್ರಿ, ಏನೇ ಅವ್ರ ಅಡಿಕ್ಷನ್ಗೆ ಒಳಗಾಗಿದ್ರು ಕೂಡ ಅವರೊಬ್ರು ಹಿರಿಯರ ಹೆಸರು ಹೇಳ್ತಾರೆ. ಇವ್ರು ಯಾರೋ ಹಿರಿಯರಿಂದ ಕಲಿತೆ, ಅವ್ರು ಯಾರೋ ಇವರಿಂದ ಕಲಿತೆ ಅಂತೇಳ್ಬಿಟ್ಟು ಅಂತ. ಯುಕ್ತಿಹೀನಂ ವಚಸ್ತ್ಯಾಜ್ಯಂ ಅಪ್ಯುಕ್ತಂ ಪದ್ಮ ಜನ್ಮನ ಅಂತ. ಬ್ರಹ್ಮನೇ ಇಳಿದು ಬಂದು ನಮಗೆಲ್ಲ ಕೆಟ್ಟ ಮಾತುಗಳನ್ನು ಹೇಳ್ಕೊಳ್ಳೋದಕ್ಕೆ ಬಂದರೂ ಕೂಡ ಕೇಳಬಾರ್ದು. ಇವಾಗ ಹಿರಣ್ಯಕಶಿಪು ಏನು ಮಾಡ್ದ? ಪ್ರಹ್ಲಾದನಿಗೆ ಎಲ್ಲ ಕೆಟ್ಟದೇ ಹೇಳ್ಕೊಳಕ್ಕೆ ಬಂದ. ಆದರೆ ಪ್ರಹ್ಲಾದ ಒಪ್ಪದ್ನ, ತಂದೆ ಅಂತ ಬಿಟ್ಟು ಪಿತೃವಾಕ್ಯ ಪರಿಪಾಲನೆ, ತಂದೆ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸ್ಬೇಕು ಅಂತ ಏನು ಮಾಡೋಕ್ಕೆ ಹೋದ್ನ? ಮಾಡೋಕ್ಕೆ ಹೋಗಲಿಲ್ಲ. ಗುರು ಹೇಳಿದ್ರು ಕೂಡ ನಾವು ಕೇಳಬಾರ್ದು, ತಂದೆ ತಾಯಿಗಳು ಹೇಳಿದ್ರು ಕೇಳಬಾರ್ದು. ಯಾವಾಗ? ಅದು ಕೆಟ್ಟದ್ದಾಗಿದ್ದಾಗ. ಒಳ್ಳೆಯ ಮಾತುಗಳು ಎಂಥ ಸಾಮಾನ್ಯನೇ ಹೇಳಲಿ, ಎಂಥ ಬಾಲಕನೇ ಹೇಳಲಿ, ಎಂಥ ಪಕ್ಷಿಗಳೇ ಹೇಳಲಿ, ನಾವು ಅದನ್ನು ಸ್ವೀಕಾರ ಮಾಡಬೇಕು. ಅದನ್ನು ಹೇಳಿಬಿಟ್ಟು ಮಾರೀಚ ಹೇಳ್ತಾನೆ, ಅಪ್ಪ ಒಳ್ಳೆಯ ಮಾತನ್ನು ಹೇಳೋರೂ ದುರ್ಲಭ, ಕೇಳೋರು ದುರ್ಲಭ. ನಿನ್ನ ಕರ್ಮ ನಿನಗೆ ಏನೋ ಕೊಯ್ಯೋ ಕಾಲ ಅಂತ ಅದನ್ನು ಹೇಳ್ತಾರೆ, ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ಬಿಟ್ಟು ಹೋಗೋ ಕಾಲ ಬಂದಿದೆ. ಹಾಗಾಗಿ ಒಳ್ಳೆ ಮಾತುಗಳನ್ನ ನಾನು ಸೋದರ ಮಾವ ಹೇಳ್ತಾ ಇದ್ರು ಕೂಡ ನೀನು ಕೇಳ್ತಾ ಇಲ್ಲ, ಅನುಭವಿಸ್ಕೊ ಹೋಗು ಅಂತ ಹೇಳ್ಬಿಟ್ಟು ಮಾರೀಚ ಹೋಗ್ತಾನೆ. ಜಿಂಕೆಯಾಗಿ, ಬಂಗಾರದ ಜಿಂಕೆಯಾಗಿ ಸೀತೆಯನ್ನು ಮೋಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟು ನಿಂತು ಬಿಡ್ತಾನೆ. ಇದನ್ನು ಹೇಳಿಬಿಟ್ಟು ಲಕ್ಷ್ಮಣನಿಗೆ ಹೇಳ್ತಾನೆ, ಅಪ್ಪ ನಾನು ಆವತ್ತು ನಮ್ಮ ಸೋದರ ಮಾವನ ಮಾತನ್ನು ನಾನು ಮಾನ್ಯ ಮಾಡಿದ್ದಿದ್ರೆ, ಕೇಳಿದ್ದಿದ್ರೆ
ವಿಭೀಷಣನನ್ನು ಕರೆಸಿ ಕುಂಭಕರ್ಣನನ್ನು ಕೂಡಿಸ್ಕೊಂಡು ಇಂದ್ರಜಿತ್ತು ಇವುಗಳನ್ನೆಲ್ಲ ಕೂಡಿಸ್ಕೊಂಡು ಮಂತ್ರಿ ಮಾಗಧರನ್ನೆಲ್ಲ ಕೂಡಿಸ್ಕೊಂಡು ನಾನೇನು ಮಾಡಬೇಕಾಗಿತ್ತು, ಒಂದು ಚರ್ಚೆ ಮಾಡಬೇಕಾಗಿತ್ತು. ಈ ಥರ ಸೀತಾಪಹರಣ ಮಾಡಬೇಕು ಅನ್ಕೊತಾ ಇದ್ದೀನಿ, ನಿಮ್ಮ ಅಭಿಪ್ರಾಯ ಏನು ಅಂತೇಳ್ಬಿಟ್ಟು ಕೇಳಿ ಅವರ ಒಂದು ಅಭಿಪ್ರಾಯಗಳನ್ನು ತಗೊಂಡು ಯೋಚನೆ ಮಾಡಿ ನಿಧಾನಕ್ಕೆ ಮಾಡಿದ್ದಿದ್ರೆ ಇವತ್ತು ನಿಮ್ಮ ಅಣ್ಣನ ಬಾಣಕ್ಕೆ ನಾನು ಆಹುತಿ ಆಗ್ತಾ ಇರಲಿಲ್ಲ. ಈ 4 ಸತ್ಯಗಳನ್ನು ನನ್ನ ಜೀವನದ ಪಾಠವಾಗಿ ನಾನು ಕಲ್ತಿದ್ದೀನಿ. ಆದರೆ ಎಲ್ಲ ಕಲಿಯೋ ಅಷ್ಟೊತ್ತಿಗೆ ಏನಾಗಿತ್ತು, ಇದು ಹೋಗಿತ್ತು, ಐಪಾಯಿನ್ ಪೆಡ್ಲಿಕ್ಕೆ ಮೇಳ ಅಂತ ಹೇಳ್ಬಿಟ್ಟು ಅಂತ ಆಗೋಗಿದೆ. ಇವಾಗ ಏನು ಮಾಡೋಕ್ಕಾಗಲ್ಲ, ರೈಲು ಹೋದ್ಮೇಲೆ ಟಿಕೆಟ್ ತೊಗೊಳೋದಕ್ಕಾಗಲ್ಲ. ಇದೇ ಸತ್ಯ ಅಂತ ಹೇಳ್ಬಿಟ್ಟು ಲಕ್ಷ್ಮಣನಿಗೆ ಬೋಧಿಸ್ತಾನೆ. ನೋಡಿದ್ರೆ ಇದೇ ಸತ್ಯ. ಶುಭಸ್ಯ ಶೀಘ್ರಂ ಅಂತಕ್ಕಂಥದ್ದು ಒಂದು, ಮತ್ತು ಕೆಟ್ಟ ಕೆಲಸ ಮಾಡಬೇಕಾಗಿದ್ರೆ ಯಾವತ್ತೂ ಕೂಡ ಆತುರದ ನಿರ್ಧಾರ ಯಾವತ್ತಿಗೂ ಕೂಡ ತಗೋಬಾರ್ದು. ಸಂತೋಷದಲ್ಲಿ ಯಾರಿಗೂ ಮಾತು ಕೊಡಬಾರ್ದು, ಆಯಿತಾ. ಆಮೇಲೆ ದುಃಖ ಆದಾಗ ಯಾವುದೇ ನಿರ್ಣಯಗಳನ್ನು ತಗೋಬಾರ್ದು. ಇವೆಲ್ಲ ಕೂಡ ಜೀವನದ ಸತ್ಯಗಳು. ಇವೇನಪ್ಪ ಜೀವನ ಸತ್ಯಗಳು, ಅದನ್ನು ನೀನು ಮನದಟ್ಟು ಮಾಡ್ಕೋ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ನೋಡಿ, ಇದು ನಮ್ಮ ಮನಸ್ಸಿನಲ್ಲಿ ಯಾವತ್ತಿಗೂ ಕೂಡ ಇಟ್ಕೊಂಡಿರ್ಬೇಕು. ನಮಗೇನು ಅಂತಾನೆ ಅನ್ಸಿದ್ದು ಮಾಡಿಬಿಡೋದೇ ನಮ್ಮ ಕರ್ತವ್ಯ. ಅದಕ್ಕೆ ದುಡುಕು ಬುದ್ಧಿ ಅಂತಕ್ಕಂಥದ್ದು. ಇವತ್ತು ಏನು ಅನ್ಸಿದ್ರೆ ಅದು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿಬಿಡೋದು. ದೊಡ್ಡವ್ರನ್ನ ಕೇಳಬೇಕು, ಮಾಡಬೇಕು, ಅಥವಾ ಏನೋ ಒಂದು ಮಾಡೋಣ, ಇವೆಲ್ಲ ಏನಿಲ್ಲ. ಏನು ನಿರ್ಣಯ ಬಂದರೆ ಅದಕ್ಕೆ ತೊಗೊಂಡ್ಬಿಡ್ತಕ್ಕಂಥದ್ದು. ಇನ್ನು ಶುಭಸ್ಯ ಶೀಘ್ರಂ ಅನ್ನೋದಕ್ಕೂ ಒಂದು ಕಥೆ ಇದೆ, ಮಹಾಭಾರತದಲ್ಲಿ ಬರುತ್ತೆ. ಏನು ಅಂದರೆ ಶ್ರೀಕೃಷ್ಣ ಒಂದ್ಸಲಿ ಕರ್ಣನ ಮನೆಗೆ ಹೋದಂತೆ. ಕರ್ಣನ ಮನೆಗೆ ಹೋದಾಗ ಕರ್ಣ ಏನು ಮಾಡಿದಂತೆ, ರತ್ನಗಳಿಂದ ತಯಾರು ಮಾಡಿರ್ತಕ್ಕಂಥ ನವರತ್ನಗಳಿಂದ ಸಿದ್ಧವಾಗಿರತಕ್ಕಂಥ ಒಂದು ಬಟ್ಲಿನಲ್ಲಿ ಎಣ್ಣೆ ಇಟ್ಕೊಂಡು ತನ್ನ ತಲೆಗೆ ಹಚ್ಕೊತಾ ಇದ್ನಂತೆ. ಬಲಗೈ ಏನಾಗಿದೆ, ಎಣ್ಣೆ ಆಗೋಗಿದೆ, ಕೈ ತುಂಬ ಎಣ್ಣೆ ಆಗಿಬಿಟ್ಟಿದೆ, ಹಚ್ಕೊತಾ ಇದ್ದಾನೆ. ಶ್ರೀಕೃಷ್ಣ ಬಂದ ಅಂತೇಳ್ಬಿಟ್ಟು ಆಶ್ಚರ್ಯನೋ ಆನಂದನೋ ಬಂದು ಕರೆದು ಕೂಡಿಸಿ ಆ ಕರ್ಣನಿಗೆ ಆಗ್ತಕ್ಕಂಥ ಒಂದು ಸಂತೋಷಕ್ಕೆ ಪಾರ್ವೇ ಇಲ್ಲ. ಏನಿವತ್ತು ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನೇ ನುಡ್ಕೊಂಬಂದ್ಬಿಟ್ಟಿದಾನಲ್ಲ ಅಂತೇಳ್ಬಿಟ್ಟು ಅಂತ ಪರೀಕ್ಷೆ ಮಾಡಬೇಕು ಅಂತೇಳ್ಬಿಟ್ಟು ಕೃಷ್ಣ ಕೇಳದಂತೆ. ಕೃಷ್ಣ, ಕರ್ಣ, ನೀನು ಇಟ್ಕೊಂಡಿರ್ತಕ್ಕಂಥ ಈ ಬಟ್ಲಿನಲ್ಲಿ ಈ ಎಷ್ಟು ನವರತ್ನಗಳೆಲ್ಲ ಇದಾಗಿದೆ, ಅದ್ಭುತವಾಗಿರ್ತಕ್ಕಂಥ ಈ ಬಟ್ಲು ಇದು ನನಗೆ ಕೊಡ್ತೀಯಾ ಅಂತ ಕೇಳಿದ್ನು. ತಗೋ ಕೃಷ್ಣ ಅಂತೇಳ್ಬಿಟ್ಟು ಎಡಗೈನಲ್ಲಿ ಹಿಂಗೆ ಕೊಟ್ಬಿಟ್ಟ. ಆವಾಗ ಕೃಷ್ಣ ಕೇಳದಂತೆ, ಅಲ್ಲಪ್ಪ ನಿನಗೆ ಶಾಸ್ತ್ರ ನೀತಿ ನಿಯಮ ಏನೂ ಗೊತ್ತಿಲ್ಲ, ಎಡಗೈನಲ್ಲಿ ಕೊಡೋಕೆ ಬರ್ತಾ ಇದೆಯಲ್ಲ ನೀನು, ಯಾರಾದರೂ ಎಡಗೈನಲ್ಲಿ ದಾನ ಕೊಡ್ತಾರಾ? ಅದು ಸ್ನಾನ ಮಾಡದೇ ಇರ್ತಕ್ಕಂಥ ಈ ಪರಿಸ್ಥಿತಿನಲ್ಲಿ ಯಾರಾದರೂ ದಾನ ಕೊಡ್ತಾರಾ ಅಂತೇಳ್ಬಿಟ್ಟು. ಆವಾಗ ಕರ್ಣ ಒಂದು ಮಾತು ಹೇಳ್ತಾನೆ, ಕೃಷ್ಣ ಸಾಕ್ಷಾತ್ ಪರಮಾತ್ಮ, ಪರಬ್ರಹ್ಮ ಪರಮಾತ್ಮ ನೀನು ನಮ್ಮ ಮನೆಗೆ ಬಂದಿದ್ದೀಯ, ಕೇಳದೆ ನೀನು ಯಾವತ್ತೂ ಏನು ಬಯಸೋನೇ ಅಲ್ಲ ಅಂತ ಅದರಲ್ಲಿ ಈ ಬಟ್ಲನ್ನು ನೀನು ಬಯಸ್ತಾ ಇದ್ದೀಯ. ಇದೇನೋ ವಿಶೇಷವಾಗಿರ್ತಕ್ಕಂಥ ಗಳಿಗೆ ಇದು. ಇಂಥ ಗಳಿಗೆ ಮತ್ತೆ ನಮಗೆ ಬರೋದಿಲ್ಲ. ಆದರೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಶುದ್ಧನಾಗಿ ಎಲ್ಲ ಕೊಡೋ ಅಷ್ಟೊತ್ತಿಗೆ ಅಲ್ಲೇ ಸ್ನಾನ ಮಾಡೋ ಜಾಗದಲ್ಲೇ ನನ್ನ ಪ್ರಾಣ ಹೊರಟೋಗ್ಬಿಡ್ಬೋದು, ಅಥವಾ ನನ್ನ ಬುದ್ಧಿ ಬದಲಾಗ್ಬಿಡ್ಬೋದು. ಕೃಷ್ಣನಿಗೆ ಯಾಕೆ ಕೊಡ್ಬೇಕು ಈ ಬಟ್ಲು ಅನ್ಯಾಯವಾಗಿ, ಬೇರೆ ಯಾವುದಾದ್ರೂ ಕೊಟ್ಟು ಕಳಿಸ್ಬಿಡೋಣ ಅಂತಕ್ಕಂಥ ದುರ್ಬುದ್ಧಿ ನನಗೆ ಹುಟ್ಟಬೋದು. ಹಾಗಾಗಿ ನನ್ನ ಕೈ ಜಿಡ್ಡಾಗಿದೆ, ಬಲಗೈ ಜಿಡ್ಡಾಗಿದೆ, ಕೊಡೋಣ ಅಂತಂದರೆ ಹಾಗಾಗಿ ನಾನು ಎಡಗೈನಲ್ಲೇ ನಿನಗೆ ಈ ಬಟ್ಲು ಕೊಡ್ತಾ ಇದ್ದೀನಿ, ತೊಗೊಂಬಿಡು. ಇದಕ್ಕಿಂತ ನನಗೆ ಬೇರೆ ಸುಸಮಯ ನನಗೆ ಬೇರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಕ್ಷಣದಲ್ಲಿ ನಾವು ಶುಭ ಮಾಡಬೇಕು ಅಂತ ಅನ್ಸುತ್ತೋ ಆ ಕ್ಷಣದಲ್ಲಿ ಮಾಡಿಬಿಡ್ಬೇಕು. ಯಾವಾಗ ನಾವು ಇದು ಸರಿಯಲ್ಲ ಅಂತಕ್ಕಂಥ ಅಂತರಾತ್ಮ ಹೇಳುತ್ತೋ, ಯಾಕೆಂದರೆ ಅಂತರಾತ್ಮ ನಮಗೆ ಎಚ್ಚರಿಸ್ತಾ ಇರುತ್ತೆ, ಇದು ಮಾಡ್ತಾ ಇರೋದು ಸರಿ, ಇದು ಮಾಡ್ತಾ ಇರೋದು ತಪ್ಪು, ನೋಡು ಯೋಚನೆ ಮಾಡ್ಕೊ ಇನ್ನೊಂದ್ಸಲಿ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಆ ಟೈಮ್ನಲ್ಲಿ ನಾವೇನು ಮಾಡಬೇಕು, ಹಿರಿಯರ ಒಂದು ಸಲಹೆ ಸೂಚನೆ ತಗೋಬೇಕು ಅಂತಕ್ಕಂಥದ್ದು. ಹಾಗಾಗಿ ಸಮುದ್ರವನ್ನು ದಾಟಿದ ಬಳಿಕ ಹನುಮಂತನಿಗೆ ಅನಿಸಿತು, ಅನೇಕ ಶತಯೋಜನೆಗಳನ್ನಾದರೂ ನಾನು ಲಂಘಿಸಲು ಸಮರ್ಥನಾಗಿರುವೆ. ಹೀಗಿರುವಾಗ 100 ಯೋಜನ ಪರಿಮಿತವಾದ ಈ ಸಮುದ್ರವನ್ನು ದಾಟುವುದು ನನಗೆ ಲೆಕ್ಕವೇ? ವೀರ್ಯವಂತರಲ್ಲಿ ಶ್ರೇಷ್ಠನು, ಹಾರುವವರಲ್ಲಿ ಉತ್ತಮನು, ಮಹಾವೇಗವಂತನೂ ಆದ ಹನುಮಂತನು ಹೀಗೆ ಮಹೋದಧಿಯನ್ನು ಲಂಘಿಸಿ ಲಂಕೆಗೆ ಹೊರಟನು. ಅವನು ಹೋಗುತ್ತಿದ್ದ ವನಪ್ರದೇಶವು ಹಚ್ಚ ಹಸುರಾದ ಗರಿಕೆಯ ಹುಲ್ಲಿನಿಂದ ವ್ಯಾಪ್ತವಾಗಿ ನೀಲವರ್ಣವಾಗಿಯೂ ಸುಗಂಧಯುಕ್ತವಾಗಿತ್ತು. ಆ ವನದಲ್ಲಿ ಮಧು ವಿಶಿಷ್ಟವಾದ ವೃಕ್ಷಗಳಿದ್ದವು. ಅಲ್ಲಲ್ಲಿ ದಿಬ್ಬಗಳಿಂದ ಕೂಡಿದ ಆ ಸುಂದರವಾದ ಅರಣ್ಯದಲ್ಲಿ ಹನುಮಂತನು ನಡೆದು ಹೋಗುತ್ತಿದ್ದನು. ಅಲ್ಲಲ್ಲಿ ಜೇನುಗೂಡುಗಳು ಕಟ್ಟಿತ್ತು, ಮರಗಳಲ್ಲಿ ಹಣ್ಣು ಹಂಪಲುಗಳೆಲ್ಲ ಕೂಡ ಜಗಿತಾ ಇತ್ತು. ವಾನರೋತ್ತಮನು ಮಹಾ ತೇಜಸ್ವಿಯೂ ಆದ ಹನುಮಂತನು ವೃಕ್ಷಗಳಿಂದ ತುಂಬಿ ಹೋದ ಪರ್ವತಗಳನ್ನು, ಪುಷ್ಪಿತವಾದ ಅರಣ್ಯದ ಸಾಲುಗಳನ್ನು ದಾಟಿ ಮುಂದೆ ನಡೆದನು. ಸಾಮಾನ್ಯವಾಗಿ ಕೋತಿಗಳು ಈ ಮರಗಳನ್ನು, ಸುಂದರವಾಗಿರ್ತಕ್ಕಂಥ ಹಣ್ಣುಗಳು ಬಿಟ್ಟಿರ್ತಕ್ಕಂಥ ಇದನ್ನು ನೋಡಿದಾಗ ಬಿಡೋದಿಲ್ಲ. ಹನುಮಂತನು ತನ್ನ ಸ್ವಭಾವಜನ್ಯವಾಗಿ ಆ ಮರಗಳನ್ನು ಹತ್ಬಿಟ್ಟೆಲ್ಲ ಕಿತ್ತಾಕ್ಬೋದಾಗಿತ್ತಲ್ಲ, ಎಲ್ಲ ಧ್ವಂಸ ಮಾಡ್ಬೋದಾಗಿತ್ತಲ್ಲ. ಆದರೆ ಬುದ್ಧಿಮತಾಂ ವರಿಷ್ಠಂ, ಯಾವತ್ತೂ ಕೂಡ ಹಂಗೆ ಮಾಡ್ತಕ್ಕಂಥವನಲ್ಲ ಹನುಮಂತ. ಪವನ ನಂದನನು ಆ ಪರ್ವತದ ಮೇಲೆ ನಿಂತು ವನಗಳನ್ನು, ಉಪವನಗಳನ್ನು, ತ್ರಿಕೂಟ ಪರ್ವತದ ಮೇಲ್ಭಾಗದಲ್ಲಿದ್ದ ಲಂಕಾಪಟ್ಟಣವನ್ನು ನೋಡಿದನು. ಅಲ್ಲಿಂದಲೇ ಸರಳ ದೇವದಾರು, ಕರ್ಣಿಕಾರ ವೃಕ್ಷಗಳನ್ನು, ಪುಷ್ಪಗಳಿಂದ ಯುಕ್ತವಾದ ಖರ್ಜೂರ ವೃಕ್ಷಗಳನ್ನು, ಪ್ರಿಯಾಲ, ಮುಚುಳಿಂದ,
ಕುಟಜ, ಬೆಟ್ಟದ ಮಲ್ಲಿಗೆ ಅಂತ, ಕೇದಗೆ ವೃಕ್ಷಗಳನ್ನು, ಸುಗಂಧಯುಕ್ತವಾದ ಹಿಪ್ಪಲಿ ಗಿಡಗಳನ್ನು, ಕದಂಬ, ಸಪ್ತಗುಚ್ಛ ಅಂದರೆ 7 ಎಲೆ ಬಾಳೆ ಎಲೆ ಅಂತ ಇವತ್ತು ಶೋಗೆ ಹಾಕ್ತಾರೆ, ನೋಡಿದ್ದೀರಾ? ಶೋಗೆ ಅಂತ ಹಾಕಿರ್ತಾರೆ, ಬಾಳೆ ಗಿಡನೇ, ಆದರೆ ಹಿಂಗೆ ಬೆಳ್ಕೊಂಡು ಹೋಗುತ್ತಾರೆ. ಹಿಂಗೆ ಒಂದು ಗಿಡದಲ್ಲಿ 7 ಎಲೆ ಬಿಟ್ಟಿರುತ್ತೆ ಬಾಳೆ ಎಲೆಗಳು, ಅದನ್ನು 7 ಎಲೆ ಬಾಳೆ ಗಿಡ ಅಂತ ಕರೀತಾರೆ. ಹೊನ್ನೆ, ಕೋವಿದಾರ ವೃಕ್ಷಗಳನ್ನು, ಪುಷ್ಪಿತವಾದ ಕರವೀರ ವೃಕ್ಷಗಳನ್ನು, ನಾನಾ ಬಗೆಯ ಹೂವಿನ ಗಿಡಗಳನ್ನು ನೋಡಿದನು. ಬೇರೆ ಬೇರೆ ಹೂವಿನ ಗಿಡಗಳನ್ನೆಲ್ಲ ನೋಡ್ತಾ, ಬೇರೆ ಬೇರೆ ವೃಕ್ಷಗಳನ್ನೆಲ್ಲ ನೋಡ್ತಾ ಹೋಗ್ತಾ ಇದ್ದಾನೆ. ಇದೆಲ್ಲ ವರ್ಣನೆ. ಪುಷ್ಪ ಬಾಲದಿಂದ ಬಾಗಿದ ಹಾಗೂ ಮೊಗ್ಗುಗಳಿಂದ ಕೂಡಿದ, ಪಕ್ಷಿಗಳಿಂದ ವ್ಯಾಪ್ತವಾಗಿದ್ದ, ಗಾಳಿಯಿಂದ ಬಗ್ಗಿದ ಅಗ್ರಭಾಗಗಳುಳ್ಳ ನಾನಾ ವಿಧವಾದ ವೃಕ್ಷಗಳನ್ನು ನೋಡಿದನು. ಹಂಸ, ಕಾರಂಡವ ಪಕ್ಷಿಗಳಿಂದಲೂ ಸಾವಿರಾರು ಕಮಲಗಳಿಂದಲೂ ಶೋಭಿಸುತ್ತಿದ್ದ ಅನೇಕ ಸರೋವರಗಳನ್ನು, ವಿವಿಧ ಕ್ರೀಡಾ ಸ್ಥಳಗಳನ್ನು, ಜಲಾಶಯಗಳನ್ನು ನೋಡಿದನು. ಹಂಸ ಅಂದರೆ ಗೊತ್ತಲ್ವ ನಮಗೆಲ್ಲ, ಇವತ್ತು ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿದೆ, ಅದಿಲ್ಲ. ಹಂಸ ಪಕ್ಷಿ ಇಲ್ಲ ಇವಾಗೆಲ್ಲ. ಬಾತ್ಕೋಳಿನ ತೋರಿಸ್ಬಿಟ್ಟು ಹಂಸ ಅಂತ ಹೇಳ್ತಾರೆ. ಮೊದಲಿಗಿರೋದು ರಾಜಹಂಸ ಅಂತ ಹೇಳ್ಬಿಟ್ಟು ಅಂತ. ಆ ರಾಜಹಂಸ ಪಕ್ಷಿಗಳು. ಕಾರಂಡವ ಅಂತಂದರೆ ಇವತ್ತು ನಾವು ನೋಡ್ತೀವಿ ಆಸ್ಟ್ರೇಲಿಯನ್ ಏನೋ ಕ್ರೇನ್ ಇಲ್ಲೆಲ್ಲ ಬರುತ್ತೆ, ಆಸ್ಟ್ರೇಲಿಯನ್ ಕೊಕ್ಕರೆಗಳು, ಸೈಬೇರಿಯನ್ ಕೊಕ್ಕರೆಗಳು, ಅದನ್ನು ಕಾರಂಡವ ಅಂತ ಕರೀತಾರೆ. ವೀರಾಪುರಮಗೆ ಬರುತ್ತೆ. ಅದೇ ಕಾರಂಡವ ಪಕ್ಷಿಗಳು. ಕ್ರೌಂಚ ಪಕ್ಷಿಗಳು ಅಂದರೆ ಕೊಕ್ಕರೆಗಳು, ಮಾಮೂಲಿ ನಾವು ಇಲ್ಲಿ ನೋಡ್ತೀವಲ್ಲ ಆ ಕೊಕ್ಕರೆ, ಅವೆಲ್ಲ ಕೂಡ ಕ್ರೌಂಚ ಪಕ್ಷಿಗಳು ಅಂತ. ಇವೆಲ್ಲದನ್ನು ಕೂಡ ನಾನಾ ವಿಧವಾಗಿರ್ತಕ್ಕಂಥ ಹೂಗಿಡಗಳನ್ನು, ಪ್ರದೇಶಗಳನ್ನು ವೀಕ್ಷಿಸ್ತಾ ಹನುಮಂತ ಏನು ಮಾಡ್ತಾ ಇದ್ದಾನೆ, ಮುಂದೆ ಬರ್ತಾ ಇದ್ದಾನೆ. ಸರ್ವ ಶುಭ ಲಕ್ಷಣ ಸಂಪನ್ನನಾದ ಹನುಮಂತನು ಇನ್ನು ಮುಂದೆ ಹೋಗಿ ಕಮಲಗಳಿಂದಲೂ ಕನ್ನೈದೆಲೆಗಳಿಂದಲೂ ಸಮಲಂಕೃತವಾಗಿದ್ದು ಕಂದಕಗಳಿಂದ ಸುತ್ತುವರಿಯಲ್ಪಟ್ಟ ರಾವಣನಿಂದ ಪಾಲಿತವಾದ ಲಂಕಾಪಟ್ಟಣವನ್ನು ನೋಡಿದನು. ಆ ಲಂಕಾಪಟ್ಟಣದ ಸುತ್ತೂರ ಏನಾಗಿದೆ, ಕಂದಕ ಇದೆ. ನಮಗೆ ಗೊತ್ತು, ಒಂದು ಕೋಟೆ ಕಟ್ತಾರೆ ಅಂತಂದರೆ ಸುತ್ತೂರ ಕಂದಕ ಮಾಡಿ ಅದರೊಳಗೆ ನೀರನ್ನು ಬಿಟ್ಟು ಮೊಸಳೆಗಳನ್ನು ಬಿಟ್ಟಿರ್ತಾ ಇದ್ರು. ಯಾಕೆ ಅಂತಂದರೆ ಯಾರೂ ಕೂಡ ಒಳಗಡೆಗೆ ಬರಬಾರ್ದು ಕೋಟೆ ಒಳಗಡೆಗೆ ಅಂತ ಹೇಳ್ಬಿಟ್ಟು ಅಂತ. ಆ ರಾಜರು ಮಾತ್ರ ಓಡಾಡೋದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ಮಾರ್ಗ ಇರೋದು. ಆ ಥರದ ಆ ಕಂದಕದಲ್ಲಿ ಕಮಲಗಳು, ಕನ್ನೈದಿಲೆಗಳು. ಕಮಲಕ್ಕೆ ಕನ್ನೈದಿಲೆಗೆ ಏನು ವ್ಯತ್ಯಾಸ ಗೊತ್ತಾ? ನೈದಿಲೆ ಅಂತಂದರೆ ಲಿಲಿ, ವಾಟರ್ ಲಿಲಿ ಅಂತ ಕರೀತಾರೆ ಅದನ್ನು. ಇವೇನು ಮಾಡುತ್ತೆ ಅಂತಂದರೆ ನೈಟ್ ಅರಳುತ್ತೆ, ಸೂರ್ಯ ಹುಟ್ಟಿದ್ರೆ ಮುದುರ್ಕೊಂಡ್ಬಿಡುತ್ತೆ. ನೈದಿಲೆ ಪುಷ್ಪಗಳು ಅಂತ ಹೇಳ್ಬಿಟ್ಟು. ಕಮಲ ಪುಷ್ಪಗಳು ಬೆಳಗ್ಗೆ ಅರಳುತ್ತೆ, ಸಂಜೆಗೆ ಮುದುರ್ಕೊಂಡ್ಬಿಡುತ್ತೆ. ಇವೆರಡು ಕೂಡ. ವಾಟರ್ ಲಿಲ್ಲಿಗೆ ಏನಾಗುತ್ತೆ ಅಂತಂದರೆ ನೀರಿನ ಮೇಲೆ ಅಂಟ್ಕೊಂಡಿರುತ್ತೆ ಎಲೆ, ನೋಡಿರ್ತೀವಿ ನಾವೆಲ್ಲ, ಸಾಕಷ್ಟು ಕಡೆ ಇರುತ್ತೆ. ಈ ಕಮಲ ಪುಷ್ಪದ ಎಲೆಗಳು ಸ್ವಲ್ಪ ನೀರಿನಿಂದ ಮೇಲಕ್ಕೆ ಬಂದಿರುತ್ತೆ. ಈ ಥರ 2 ಥರದ ಪುಷ್ಪಗಳನ್ನು ಕೂಡ ಹನುಮಂತ ನೋಡ್ತಾನೆ. ಸೀತಾಹರಣ ಕಾರಣದಿಂದ ಶ್ರೀರಾಮನಿಗೆ ಹೆದರಿದ್ದ ರಾವಣನಿಂದ ನಿಯುಕ್ತವಾದ ರಾಕ್ಷಸರು ಭಯಂಕರ ಧನಸ್ಸುಗಳನ್ನು ಹಿಡಿದು ಸುತ್ತಲೂ ತಿರುಗುತ್ತಿದ್ದರು. ಹೀಗೆ ನಿರಂತರ ರಕ್ಷಿತವಾದ ಲಂಕೆಯನ್ನು ಹನುಮಂತನು ವೀಕ್ಷಿಸಿದನು. ನಾವೇನು ತಪ್ಪು ಮಾಡದೇ ಇದ್ರೆ ನಮ್ಗೇನನ್ನ ಭಯ ಇದೆಯಾ? ಏನಿಲ್ಲ, ಆರಾಮಾಗಿ ಮಲ್ಕೊತೀವಿ. ಆದರೆ ತಪ್ಪು ಮಾಡಿರ್ತಕ್ಕಂಥವನಿಗೆ ಸದಾ ಕಾಲ ಭಯ ಇರುತ್ತೆ. ಯಾವ ಟೈಮ್ಗೆ ಯಾರು ಬಂದುಬಿಡ್ತಾರೋ, ಏನು ಮಾಡಿಬಿಡ್ತಾರೋ ಅಂತ. ವಿಶೇಷವಾಗಿ ರಾವಣನಿಗೆ ಏನಾಗಿರುತ್ತೆ ಅಂತಂದರೆ ರಾಮನ ಮೇಲೆ ಸಿಕ್ಕಾಪಟ್ಟೆ ಭಯ ಇರುತ್ತೆ. ಯಾಕೆಂದರೆ ರಾಮನ ವಿಚಾರದಲ್ಲಿ ಮಾರೀಚ ಈ ಥರ ಹೇಳಿದ್ದ, ಶೂರ್ಪಣಕ್ಕೆ, ಕರದೂಷಣರು ಇವರೆಲ್ಲ ಕೂಡ ಹೇಳಿದರು. ಅಂದರೆ ಕರದೂಷಣರು ಅಲ್ಲೇ ಅಂತ್ಯ ಆಗಿಬಿಟ್ಟಿದ್ರು. ಈ ಥರ ಶೂರ್ಪಣಕೆನೂ ರಾಮನ ಲಕ್ಷ್ಮಣನ ಬಗ್ಗೆ ಹೇಳಿದರು. ಈ ಸಾಕಷ್ಟು ಜನರ ಬಾಯಿನಲ್ಲಿ ರಾಮನ ಬಗ್ಗೆ ಲಕ್ಷ್ಮಣನ ಬಗ್ಗೆ ಕೇಳಿ ತಿಳ್ಕೊಂಡಿದ್ದ ರಾವಣ. ಹಾಗಾಗಿ ಯಾವ ಟೈಮ್ನಲ್ಲಿ ರಾಮ ಬರ್ತಾನೋ, ಯಾವ ಟೈಮ್ನಲ್ಲಿ ಪ್ರಾಣ ಅಂತ ಮಾಡ್ತಾನೋ ಅಂತಕ್ಕಂಥ ಭಯದಿಂದ ಏನು ಮಾಡಿದ್ದ, ಸುತ್ತೂರ ಪ್ರೊಟೆಕ್ಷನ್ ಜಾಸ್ತಿ ಮಾಡ್ಕೊಂಡಿದ್ದ. ಹಾಗಾಗಿ ರಾಕ್ಷಸರೆಲ್ಲ ಕೂಡ ಆಯುಧಧಾರಿಗಳಾಗಿ ಅಲ್ಲೆಲ್ಲ ಕೋಟೆ ಮೇಲೆ ತಿರುಗುತ್ತಾ ಇದ್ದರು. ಸುವರ್ಣಮಯವಾದ ಪ್ರಾಕಾರದಿಂದ ಸಮಾವೃತವಾಗಿದ್ದ ಮಹಾಪುರಿಯಾದ ಲಂಕೆಯಲ್ಲಿ ಶರತ್ಕಾಲದ ಬಿಳಿಯ ಮೇಘಗಳಂತೆ ಹಾಗೂ ಪರ್ವತಗಳಂತೆ ಅತಿ ದೊಡ್ಡದಾದ ಸೌಧಗಳಿದ್ದವು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬುರುಜುಗಳು, ಇವನ್ನೆಲ್ಲ ಕೂಡ ಕೋಟೆ ಸುತ್ತೂರ, ಕೋಟೆ ಒಳಗಡೆ, ಕೋಟೆ ಮೇಲೆ ಎಲ್ಲ ಕೂಡ ಕಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ನೋಡ್ತಾ ಬರ್ತಾ ಇದ್ದಾನೆ. ಆ ಲಂಕಾ ಅದು ಏನು ಸುವರ್ಣಮಯವಾದ, ಎಲ್ಲ ಕೂಡ ಗೋಲ್ಡ್ ಬಿಟ್ಟರೆ ಅಲ್ಲಿ ಬೇರೆ ಏನು ಇಲ್ಲವೇ ಇಲ್ಲ, ಎಲ್ಲ ಬಂಗಾರಮಯವಾಗಿರ್ತಕ್ಕಂಥದ್ದು. ಅಪಿ ಸ್ವರ್ಣಮಯೀ ಲಂಕಾ ಅಂತೇಳ್ಬಿಟ್ಟು ರಾಮನೇ ಹೇಳ್ತಾನೆ, ಅಪ್ಪ ಆ ಬಂಗಾರದಿಂದಲೇ ಎಲ್ಲ ಆಗಿದ್ರೂ ಕೂಡ ನನಗೆ ಈ ಲಂಕೆ ನನಗೆ ಬೇಕಾಗಿಲ್ಲ. ರಾಮ ಹೇಳ್ತಕ್ಕಂಥ ಮಾತು. ಕುಬೇರ ನಿರ್ಮಿಸ್ಕೊಂಡಿರ್ತಕ್ಕಂಥ ಲಂಕಾಪಟ್ಟಣ. ಕುಬೇರನನ್ನು ಸೋಲಿಸಿ, ಅಣ್ಣನೇ ಕುಬೇರ ಅಂದರೆ ರಾವಣನ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಅಣ್ಣನೇ. ತಾಯಿರು ಬೇರೆ ಬೇರೆ, ತಂದೆ ಒಬ್ಬನೇ. ಹಾಗಾಗಿ ಕೈಕಸಿಯ ಮಗ ರಾವಣ, ಕುಬೇರ ಯಾವುದೋ ಗಂಧರ್ವ ಸ್ತ್ರೀ ಮಗ ವಿಶ್ರಾವಸು ಇವ್ರಿಗೆ ತಂದೆ.
ಹಂಗಾಗಿ ಒಬ್ಬನೇ ತಂದೆ ಇಬ್ಬರು ತಾಯಿಯರ ಮಕ್ಕಳು ಇವರು ಕೂಡ. ಆ ಅಣ್ಣನೇ ಆಗಿರ್ತಕ್ಕಂಥ ಕುಬೇರನನ್ನು ಓಡಿಸಿ ಆ ಲಂಕೆಯನ್ನು ಕಿತ್ಕೊಂಡಿರ್ತಕ್ಕಂಥವನು. ಆ ವಿಮಾನ ಇತ್ತಲ್ಲ, ಯಾವುದು ಪುಷ್ಪಕ ವಿಮಾನ, ಅದು ಕೂಡ ಕುಬೇರಂದೆ, ಅದು ಕೂಡ ಕಿತ್ಕೊಂಡಿದ್ದವನು ಈ ರಾವಣ. ಅಂಥ ಒಂದು ಇದನ್ನೆಲ್ಲ ಕೂಡ ಹನುಮಂತ ನೋಡ್ತಾ ಬರ್ತಾ ಇದ್ದಾನೆ. ಆ ಲಂಕಾಪಟ್ಟಣದಲ್ಲಿ ಸ್ವಚ್ಛವಾದ ವಿಶಾಲವಾದ ಉದ್ದುದ್ದವಾಗಿದ್ದ ರಾಜಬೀದಿಗಳಿದ್ದವು. ಎಲ್ಲೆಡೆಯಲ್ಲಿಯೂ ಧ್ವಜಗಳು ಪತಾಕೆಗಳು ಹಾರಾಡುತ್ತಿದ್ದವು. ದಿವ್ಯವಾದ ಬಂಗಾರದ ತೋರಣಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿತ್ತು. ವಿಚಿತ್ರವಾದ ಲತೆಗಳ ಸಾಲುಗಳಿಂದ ಕೂಡಿದ್ದು ಸುಮನೋಹರವಾಗಿತ್ತು. ಆ ಲಂಕೆಯು ಸ್ವರ್ಗದ ಅಮರಾವತಿಯಂತೆ ಭಾಸವಾಗುತ್ತಿತ್ತು. ಅಮರಾವತಿ ಅಂತಕ್ಕಂಥದ್ದು ಕ್ಯಾಪಿಟಲ್ ಸಿಟಿ ಆಫ್ ಇಂದ್ರ, ಸ್ವರ್ಗದ ಕ್ಯಾಪಿಟಲ್ ಸಿಟಿ. ಆ ಅಮರಾವತಿ ಹೆಂಗಿತ್ತೋ ಆ ಥರ ಕಾಣ್ತಾ ಇತ್ತು. ಅಂತಹ ಲಂಕೆಯನ್ನು ಆ ಕಪಿಶ್ರೇಷ್ಠನು ನೋಡಿದನು. ಹಬ್ಬ 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 ಹಬ್ಬ, ಎಂಥ ದಿವ್ಯವಾಗಿರ್ತಕ್ಕಂಥ ಲಂಕೆ. ಏನಕ್ಕೆ ಈ ಲಂಕೆಯನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದರೆ ವಾಲ್ಮೀಕಿಗಳು ಅಂತಂದರೆ, ನೀವು ಅರ್ಥ ಮಾಡ್ಕೋಬೇಕು ಸೀತೆಯ ಒಂದು ಚಾರಿತ್ರ್ಯ ಎಂಥದ್ದು ಅಂತ. ಅಂದರೆ ಅಂಥ ದಿವ್ಯವಾಗಿರ್ತಕ್ಕಂಥ ಲಂಕಾಪಟ್ಟಣ, ಅಂಥ ದಿವ್ಯವಾಗಿರ್ತಕ್ಕಂಥ ವೈಭೋಗಗಳು, ಅಂತಹ ದೇವ ಸಮಾನವಾಗಿರ್ತಕ್ಕಂಥ ಆ ಒಂದು ಸೌಖ್ಯಗಳು ಅವೆಲ್ಲ ಇತ್ತು. ರಾವಣನಿಗೆ ತಪಸ್ಸಿತ್ತು, ಅಂಥ ಅದ್ಭುತವಾಗಿರ್ತಕ್ಕಂಥ ಪರಾಕ್ರಮಿ, ಅಂಥ ದಿವ್ಯವಾಗಿರ್ತಕ್ಕಂಥ ಶರೀರಿ, ಅಂಥ ದಿವ್ಯ ತೇಜಸ್ಸು ಇರ್ತಕ್ಕಂಥ, ಆಮೇಲೆ ನಿತ್ಯ ಕರ್ಮಾನುಷ್ಠಾನಯುಕ್ತನಾಗಿರ್ತಕ್ಕಂಥ ಬ್ರಾಹ್ಮಣ, ಹುಟ್ಟುತಃ ಬ್ರಾಹ್ಮಣ ಯಾರು? ರಾವಣ. ಆದರೆ ಆತನ ಒಂದು ದುಶ್ಚರ್ಯಗಳಿಂದ ರಾಕ್ಷಸತ್ವವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಅವನು. ಸೀತೆ ಅಂದರೆ ಸಾಮಾನ್ಯ ಸ್ತ್ರೀ ಆಗಿದ್ದಿದ್ರೆ ಆಕರ್ಷಿತಲಾಗ್ಬಿಡ್ತಾ ಇದ್ದ, ಹೌದಾ ಅಲ್ವೋ? ಇಂತಹ ಅಯ್ಯೋ ಇದಕ್ಕಿಂತ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆಕರ್ಷಿತಲಾಗ್ಬಿಡ್ತಾ ಇದ್ಲು. ಆದರೆ ಸೀತೆ ಅದನ್ನು ತೃಣಕ್ಕಿಂತ ಕಡೆಯಾಗಿ ಕಂಡು, ತೃಣಕ್ಕಿಂತ ಕಡೆಯಾಗಿ ಆತನ ವೈಭೋಗವನ್ನು, ಆತನ ಇದನ್ನು ಎಲ್ಲದನ್ನು ಕೂಡ. ಇದು ಸ್ತ್ರೀತ್ವದ ಅಂದರೆ ಆ ಪಾತಿವ್ರತ್ಯದ ಪರಮಾವಧಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಗಂಡ ಹೆಂಗಿದನೋ ಅವನೇ ನಮ್ಮ ಸರ್ವಸ್ವ, ಸರ್ವೇಶ್ವರ, ಇನ್ನೊಬ್ಬ ಪುರುಷ ನನಗೆ ಬೇಕಾಗಿಲ್ಲ ಅಂತಕ್ಕಂಥ. ಅದೇ ಥರನೇ ಪುರುಷರು ಕೂಡ ಮಾತೃವತ್ ಪರದಾರೇಶು ಪರದ್ರವ್ಯೇಣ ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸಪಂಡಿತಃ ಅಂತ ಹೇಳ್ಬಿಟ್ಟು ಅಂತ. ಏನು ಅಂತಂದರೆ ಮಾತೃವತ್ ಪರದಾರೇಶು, ತನ್ನ ಹೆಂಡತಿಯನ್ನು ಬಿಟ್ಟರೆ ಪ್ರತಿ ಸ್ತ್ರೀಯಲ್ಲೂ ಕೂಡ ಮಾತೃತ್ವವನ್ನು ನೋಡಬೇಕು, ತಾಯಿ ಸ್ವರೂಪವಾಗಿ ನೋಡಬೇಕು. ಆಗ ಅವನು ಪಂಡಿತ ಅಂತ ಅನ್ನಿಸ್ಕೊತಾನೆ. ಪರದ್ರವ್ಯೇಣ ಲೋಷ್ಟವತ್, ಲೋಷ್ಟ ಅಂತಂದರೆ ಮಣ್ಣು ಹೆಂಟೆಗೆ ಸಮಾನ ಅಂತ. ಬೇರೆ ಅವರ ದುಡ್ಡು ಬಂಗಾರ ಅಥವಾ ಇನ್ನೇನನ್ನ ಇದ್ದರೆ ಅದು ಮಣ್ಣು ಹೆಂಟೆಗೆ ಸಮಾನ ಅಂತ, ಅದು ನಮಗೆ ಬೇಡ ಅಂತ. ದಾರಿಲಿ ಹೋಗ್ತಾ ಇರ್ತೀವಿ, ಏನನ್ನ ಒಂದು 50 ರೂಪಾಯಿ ಅಲ್ಲಿ ಸಿಕ್ಬಿಡ್ಲಿ, 50 ರೂಪಾಯಿ ಅವನು ಬಿಡಿಸ್ಕೊಂಡು ಹೊಟ್ಟಾಗಿದ್ದಾನೆ, ಜೋಬಿಲಿ ಇಟ್ಕೊಂಡ್ಬಿಟ್ರೆ ಆಯಿತು, ಏನಕ್ಕನ್ನ ಆಗುತ್ತೆ ಅಂದೇಬಿಟ್ಟು. ಪರದ್ರವ್ಯೇಣ ಲೋಷ್ಟವತ್, ಮಣ್ಣು ಹೆಂಟೆಗೆ ಸಮಾನವಾಗಿ ನೋಡಬೇಕು. ಬೇರೆಯವ್ರ ದುಡ್ಡನ್ನು ನಾವು ಯಾವತ್ತಿಗೂ ಕೂಡ ಆಶಿಸಬಾರದು. ನಾವೇನು ಮಾಡ್ತೀವಿ, ಬೇರೆಯವ್ರ ದುಡ್ಡಲ್ಲೇ ಕೊಳ್ಳಿ ಬಿಡೋ, ಕೊಡೋ ಕೊಡೋ ಅಂದ್ಬಿಟ್ಟು ಬೇರೆಯವ್ರ ದುಡ್ಡಲ್ಲೇ ನಾವು ಬದುಕೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಅದೇನಾಗುತ್ತೆ, ಜನ್ಮಾಂತರಗಳು ವಂಶ ಪಾರಂಪರ್ಯವಾಗಿ ಅದು ನಮ್ಮನ್ನು ಸುಟ್ಟು ಬಿಡುತ್ತೆ, ಮನಃಶಾಂತಿನ ಕದಡು ಬಿಡುತ್ತೆ, ರೋಗ ರುಜಿನಾದಿಗಳನ್ನು ತಂದಿಟ್ಟು ಬಿಡುತ್ತೆ. ಹಾಗಾಗಿ ಅದರ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಪರದ್ರವ್ಯೇಣ ಲೋಷ್ಟವತ್ತು ಅಂತ. ಯಾರಾದರೂ ಏನನ್ನ ನಮಗೆ ಕೊಡ್ತಾರೆ ಅಂತಂದರೆ ನೋಡಿ, ದಾನ ರೂಪವಾಗೇ ಆಗಲಿ, ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಒಂದು ದಾನ ರೂಪವಾಗಿ ಏನನ್ನ ಕೊಡ್ತಾರೆ ಅಂತಂದರೆ ಅದರಲ್ಲಿ ಅವರ ಪಾಪದ ಒಂದು ಭಾಗ ಇರತ್ತಂತೆ. ಅಂದರೆ ಅವರ ಒಂದು ಪಾಪದ ಒಂದು ಭಾಗ ಇರತ್ತಂತೆ. ದಾನ ತಗೊಂಡು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇದು ಗರುಡ ಪುರಾಣ ಹೇಳ್ತಾ ಇರ್ತಕ್ಕಂಥ ಮಾತು. ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರತಿ ದಾನಕ್ಕೂ ಕೂಡ ಗರುಡ ಪುರಾಣದಲ್ಲಿ ಇಷ್ಟಿಷ್ಟು ಪ್ರಾಯಶ್ಚಿತ್ತ ಅಂತ ಹೇಳಿದೆ. ಅಂದರೆ ಗಾಯತ್ರಿ ಜಪವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಇವತ್ತು ಗಾಯತ್ರಿ ಜಪ ಯಾರು ಮಾಡ್ತಾ ಇದ್ದಾರೆ? ನಿತ್ಯ ಸಂಧ್ಯಾವಂದನೆ ಯಾರು ಮಾಡ್ತಾ ಇದ್ದಾರೆ? 2 ಹೊತ್ತು ಸಂಧ್ಯಾವಂದನೆ ಯಾರೂ ಮಾಡ್ತಾ ಇಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ 3 ಹೊತ್ತು ಸಂಧ್ಯಾವಂದನೆ ಮಾಡಬೇಕು, ಕನಿಷ್ಠ ಪಕ್ಷ 2 ಹೊತ್ತು ಮಾಡಬೇಕು. ಅದರಲ್ಲಿ ಏನು 108 ಜಪನಾದರೂ ಕನಿಷ್ಠ ಅಂತ ಹೇಳ್ತಾರೆ. ಕನಿಷ್ಠ 108 ಜಪ ಮಾಡಬೇಕು ಅಂತ. 108 ಜಪನೂ ಮಾಡೋದಕ್ಕಾಗೋದಿಲ್ಲ. ಕಡೆಗೆ ಹೋಗಿ 8 ಜಪ ಒಂದು ಪಾದ ಅಂತ ಹೇಳ್ತಾರೆ. 8 ಜಪನಾದರೂ ಮಾಡಿ ಹೋಗ್ತಾರೆ ಅಂತಂದರೆ ಅದಕ್ಕೂ ಟೈಮ್ ಇರೋದಿಲ್ಲ. ಹೀಗಿರೋವಾಗ ಪುಕ ಪುಕ ಅಂತಕ್ಕಂಥ ಈ 6ವ ಸ್ಥಿತಿನಲ್ಲಿರ್ತಕ್ಕಂಥ ಏನು ಯಜ್ಞಗುಂಡ ನಮ್ಮದು, ಅದರೊಳಗೆ ಏನೋ ಒಂದು ಸಣ್ಣ ಒಂದು ಕಟ್ಟಿಗೆ ತೊಗೊಂಡೋಗಿ ಹಾಕಿದ್ರೆ ಏನಾಗುತ್ತೆ? ಸುಡಲ್ಲ, ಅಗ್ನಿ ಆರೋಗುತ್ತೆ, ಆರೋಗ್ಬಿಡುತ್ತೆ. ಅಂಥದ್ರಲ್ಲಿ ಜೋರಾಗಿ ಉರಿತಾ ಇರೋ ಬೆಂಕಿಗೆ ನೀವು ಎಂಥದ್ದು ಹಾಕಿದ್ರು, ಬಾಳೆಕಂದು ಹಾಕಿದ್ರು ಸುಟ್ಟೋಗ್ಬಿಡುತ್ತೆ. ಆದರೆ ಸಣ್ಣದಾಗಿ ಉರಿತಾ ಇರತಕ್ಕಂಥ ಬೆಂಕಿಗೆ ನಾವು ಏನು ಹಾಕಿದ್ರು ಕೂಡ ಬೆಂಕಿ ಆರೋಗ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಪ್ರಾಯಶ್ಚಿತ್ತ ಇದೆ. ದಾನಗಳಿಗೆ ಹೀಗೆ ಹೇಳ್ತಾರೆ, ಅಂದರೆ ಮನಃಪೂರ್ವಕವಾಗಿ ಕೊಡ್ತಾ ಇರ್ತಕ್ಕಂಥ ದಾನಗಳಿಗೇನೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಪ್ರಾಯಶ್ಚಿತ್ತ ಮಾಡಿಕೊಂಡು ಈ ಪಾಪದಿಂದ ಮುಕ್ತರಾಗಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ
ಅವನು ತಲೆ ಹೊಡೆದು ಇವನು ತಲೆ ಹೊಡೆದು ಅವನನ್ನು ಅಳಿಸಿ ಇವನನ್ನು ಅಳಿಸಿ ತೊಗೊತಕ್ಕಂಥ ದುಡ್ಡು ನಮಗೆ ಕೈಗತ್ತುತ್ತಾ? ಹಾಲು ಕುಡ್ದವ್ರೆ ಬದುಕೋದು ಕಷ್ಟ, ವಿಷ ಕುಡ್ದವ್ರು ಬದುಕ್ತಾರಾ? ಹಂಗಾಗಿ ಭಾಳ ಹುಷಾರಾಗಿರಬೇಕು ನಾವು. ನಮ್ಮ ಜೀವನ ನೋಡಿ ಅರ್ಥಶುದ್ಧಿ ಅಂತ ಕರೀತಾರೆ, ಆಯಿತಾ? ಆ ಅರ್ಥಶುದ್ಧಿ ಅಂತಕ್ಕಂಥದ್ದು ತುಂಬ, ಅದು ಭಗವದ್ಗೀತೆಯಲ್ಲಿ ಭಗವಂತ ತುಂಬ ಚೆನ್ನಾಗಿ ಹೇಳ್ತಾನೆ. ಅಂದರೆ ಅದು ಸಾತ್ವಿಕವಾಗಿರ್ತಕ್ಕಂಥ ಸಂಪಾದನೆಯಿಂದ ಬಂದಿರತಕ್ಕಂಥದ್ದಾಗಬೇಕು, ಯಜ್ಞಶೇಷದಿಂದ ಬಂದಿರತಕ್ಕಂಥ ಸಂಪಾದನೆ ಆಗಬೇಕು. ಆವಾಗ ಅದು ನಮಗೆ ಕೈಗೆ ಮೈಗೆ ಹತ್ತತ್ತೆ. ಇಲ್ಲ ಅಂದರೆ ಅದು ನಮಗೆ ಬೆಂಕಿಯಾಗಿ ಸುಡೋದಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ಪರದ್ರವ್ಯೇಣ ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು. ನಾನು ಹೆಂಗೋ ಮಿಕ್ಕಿದ ಎಲ್ಲ ಆತ್ಮಗಳು ಕೂಡ ಹಾಗೆ. ಯಾಕೆಂದರೆ ಏಕಾತ್ಮ ಭಾವ, ಎಲ್ಲರ ಒಳಗೆ ಹೊರಗೆ ಬೆಳಗ್ತಾ ಇರ್ತಕ್ಕಂಥವನು ಯಾರು? ಪರಮಾತ್ಮನೇ. 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಆ ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ತನ್ನ ಶರೀರಕ್ಕೂ ಕಷ್ಟ ಇಡಿಸಿ ಬೇರೆಯವ್ರ ಶರೀರಕ್ಕೂ ಕಷ್ಟ ಕೊಟ್ಟು ಈ ತಪಸ್ಸುಗಳನ್ನು ಮಾಡೋದಕ್ಕೆ ಹೋಗ್ತಾರೆ ಈ ಅಸುರಿ ಸ್ವಭಾವದವರು ಅಂತ ಹೇಳ್ತಾನೆ. ಹಾಗಾಗಿ ತನಗೂ ತಾನು ಕಷ್ಟ ಇಟ್ಕೋಬಾರ್ದು. ಕೆಲವ್ರು ಹೆಂಗೆ ಅಂತಾರೆ, ನಾನು 3 ದಿವಸ ತಿನ್ನಲ್ಲ, 2 ದಿವಸ ನಿದ್ದೆ ಮಾಡಲ್ಲ, ಇಂಥದ್ದೆಲ್ಲ ವ್ರತಗಳು, ಇವೆಲ್ಲ ಕೂಡ ಕಠಿಣವಾಗಿರ್ತಕ್ಕಂಥ ವ್ರತಗಳು. ಭಗವದ್ಗೀತೆಯಲ್ಲಿ ಕೃಷ್ಣನ ಪ್ರಕಾರ ಮಾಡಬಾರ್ದು. ನಮಗೆ ತೊಂದರೆ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಮಾಡ್ತಾ ಇರ್ತಕ್ಕಂಥ ವ್ರತಗಳನ್ನು ನಾವು ಮಾಡಬಾರ್ದು. ಆತ್ಮವತ್ ಸರ್ವಭೂತೇಶು, ಬೇರೆಯವರೆಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಒಂದೇ ಅಂತ ತಿಳ್ಕೊಬೇಕು. ನನಗೇನಾಗಿದ್ರೆ ನಾನು ತೊಂದರೆ ಅನುಭವಿಸ್ತೀನೋ, ನೋವು ಅನುಭವಿಸ್ತೀನೋ, ಅದು ಇನ್ನೊಬ್ರಿಗೆ ಆಗೋದಕ್ಕೆ ಬಿಡಬಾರ್ದು. ಇವಾಗ ನನ್ನನ್ನು ಯಾರೋ ಬೈದರೆ ನಂಗೆ ಬೇಜಾರಾಗುತ್ತೆ ಅನ್ನೋದಾದರೆ ನಾನು ಇನ್ನೊಬ್ರಿಗೆ ಬೈಬಾರ್ದು. ನನಗೆ ಯಾರನ್ನ ತೊಂದರೆ ಕೊಟ್ಟರೆ ನಂಗೆ ತೊಂದರೆ ಆಗುತ್ತೆ, ನಂಗೆ ನೋವಾಗುತ್ತೆ ಅನ್ನೋದಾದರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಆತ್ಮವತ್ ಸರ್ವಭೂತೇಶು ಯಾ ಪಶ್ಯತಿ ಸ ಪಂಡಿತ. ಯಾರು ಆ ಥರ ನೋಡ್ತಾರೋ ಅವರು ಪಂಡಿತರು. ಹಾಗೆ ನೋಡಿ, ಅದಕ್ಕೆ ನೋಡಿ ಸೀತಾದೇವಿ ರಾಮ ಬಿಟ್ಟರೆ ಆಕೆಗೆ ಸರ್ವಸ್ವ, ಬೇರೆ ಯಾರೂ ಅಲ್ಲ. ಆಂಜನೇಯ ಇಷ್ಟೆಲ್ಲ ನೋಡ್ತಾನೆ, ಇಷ್ಟು ಸುವರ್ಣಮಯವಾಗಿರ್ತಕ್ಕಂಥ ಲಂಕೆಯನ್ನು ನೋಡ್ತಾನೆ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ವೈಭವಗಳು ನೋಡ್ತಾನೆ. ಆಂಜನೇಯನ ಮನಸ್ಸೇನನ್ನು ಕದಲ್ತಾ ಇದೆಯಾ? ಇಲ್ಲ. ಆತನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ತಾಯಿಯಾಗಿರ್ತಕ್ಕಂಥ ಸೀತೆ. ಸೀತೆ ಎಲ್ಲಿದ್ದಾಳೆ, ಸೀತೆ ಎಲ್ಲಿದ್ದಾಳೆ, ಸೀತೆ ಎಲ್ಲಿದ್ದಾಳೆ. ಅದಕ್ಕೆ ಸೀತೆನೇ, ಸಾಕ್ಷಾತ್ ಸೀತೆನೇ ಕಡೆಗೆ ಮುತ್ತಿನ ಹಾರನ್ನು ಕೊಡ್ತಾಳೆ. ಯಾವಾಗ? ಪಟ್ಟಾಭಿಷೇಕದ ಸಮಯದಲ್ಲಿ ಹನುಮಂತನಿಗೆ ತಗೋಪ್ಪ ಅಂತ ಹೇಳ್ಬಿಟ್ಟು ಹನುಮಂತ ಏನು ಮಾಡ್ತಾನೆ? ಕಡ್ದು ಬಿಸಾಕ್ತಾನೆ. ಯಾಕಪ್ಪ ಇಂಥ ಕೆಲಸ ಮಾಡ್ತಾ ಇದೀಯ ಅಂದರೆ, ಈ ಮುತ್ತಿನಲ್ಲಿ ರಾಮ ಇದ್ದಾನೇನೋ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಂದರೆ ರಾಮ ಇಲ್ಲದೆ ಇರ್ತಕ್ಕಂಥ ವಸ್ತು ನನಗೆ ಬೇಡ, ನಂಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಶುಗರ್ ಇರತಕ್ಕಂಥ ಅವ್ರಿಗೆ ಏನೇ ತಿಂದರೂ ಕೂಡ, ಇವಾಗ ಶುಗರ್ ಇರತಕ್ಕಂಥವ್ರಿಗೆ ಅಲ್ಲ ಬಿಡಿ, ನಮಗೆ ಆರೋಗ್ಯವಂತರಿಗೂ ಕೂಡ ನಾವು ಏನೇ ತಿಂದರೂ ಕೂಡ ಒಳಗಡೆ ಶರೀರಕ್ಕೆ ಹೋಗಿ ಅದೇನಾಗುತ್ತೆ, ಇದು ಏನೋ ಗ್ಲೂಕೋಸು ಗ್ಲೈಕೋಜನ್ನಾಗಿ ಕನ್ವರ್ಟ್ ಆಗುತ್ತಂತೆ. ಗ್ಲೂಕೋಸ್ ಏನಾಗುತ್ತೆ? ಗ್ಲೈಕೋಜನ್ನಾಗಿ ಕನ್ವರ್ಟ್ ಆಗುತ್ತಂತೆ. ಹಾಗಾದರೆ ಮಾತ್ರನೇ ಸೆಲ್ ಅದನ್ನು ಸ್ವೀಕಾರ ಮಾಡುತ್ತೆ, ಇಲ್ಲೇರೋದು ಸ್ವೀಕಾರ ಮಾಡೋದಿಲ್ಲ. ಅದೇನನ್ನು ಅಕಸ್ಮಾತ್ ಗ್ಲೂಕೋಸ್ ಆಗಿರೋದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಲಿಲ್ಲ ಅಂತಂದರೆ ಆವಾಗ ರೋಗಗ್ರಸ್ತರು ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದು ಹೇಗೋ ಒಬ್ಬ ಭಕ್ತನಿಗೆ ಹಾಗೆ, ಏನೇ ವಸ್ತು ನೋಡಲಿ, ಏನೇ ಕಿವಿಗೆ ಬೀಳಲಿ, ಏನೇ ರುಚಿ ನೋಡಲಿ, ಏನೇ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ವಸ್ತುವನ್ನು ಮುಟ್ಲಿ, ಅದೆಲ್ಲ ಕೂಡ ಭಗವನ್ಮಯವಾಗಿದ್ದರೆ ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ. ಇದು ಭಗವನ್ಮಯವಲ್ವಾ, ಅವನಿಗದು ಅವಶ್ಯಕತೆ ಇಲ್ಲ, ತಗೊಳ್ಳೋದಿಲ್ಲ. ಆ ಥರ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಭಕ್ತನ ಅವಸ್ಥೆ, ಅದನ್ನು ಇಲ್ಲಿ ಹನುಮಂತ ಪ್ರದರ್ಶನ ಮಾಡ್ತಾ ಇದ್ದಾನೆ. ನೋಡಿ, ಮನಸ್ಸು ಅಂತಕ್ಕಂಥದ್ದು ಚಂಚಲ ಆಗಲಿಲ್ಲ ಹನುಮಂತನಿಗೆ. ಆ ಲಂಕಾಪಟ್ಟಣದಲ್ಲಿ ಸ್ವಚ್ಛವಾದ, ವಿಶಾಲವಾದ, ಉದ್ದುದ್ದವಾದ ರಾಜಬೀದಿಗಳಿದ್ದವು. ಅಲ್ಲೇ ಎಲ್ಲೆಡೆಗಳಲ್ಲಿಯೂ ಧ್ವಜಗಳು, ಪತಾಕೆಗಳು ಹಾರಾಡುತ್ತಿದ್ದವು. ದಿವ್ಯವಾದ ಬಂಗಾರದ ತೋರಣಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿತ್ತು. ವಿಚಿತ್ರವಾದ ಲತೆಗಳ ಸಾಲುಗಳಿಂದ ಕೂಡಿದ್ದು ಸುಮನೋಹರವಾಗಿತ್ತು. ಆ ಲಂಕೆಯು ಸ್ವರ್ಗದ ಅಮರಾವತಿಯಂತೆ ಭಾಸವಾಗುತ್ತಿತ್ತು. ಅಂತಹ ಲಂಕೆಯನ್ನು ಕಪಿಶ್ರೇಷ್ಠನು ನೋಡಿದನು. ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಶುಭಾವಹವಾದ ಬಿಳಿಯ ಬಣ್ಣದ ಸೌಧಗಳಿಂದ ಸಮಾಲಂಕೃತವಾಗಿದ್ದ ಆಕಾಶ ನಗರಿಯಂತೆ ಕಾಣುತ್ತಿದ್ದ, ಆಕಾಶ ನಗರಿಯಂತೆ ಅಂದರೆ ಆಕಾಶದಲ್ಲಿ ಕಟ್ಟಿದಾರೇನೋ ಅನ್ನೋ ಥರದಲ್ಲಿ, ಯಾಕೆಂದರೆ ಆ ಪರ್ವತದ ಮೇಲೆ ಇತ್ತು, ಕತ್ಲಾಗ್ಬಿಟ್ಟಿತ್ತು. ಕತ್ಲಾದಾಗ ಕೆಳಗಡೆ ಎಲ್ಲ ಕೂಡ ಕತ್ತಲಿರುತ್ತೆ. ಆದರೆ ಬೆಳ್ಳಂಬೆಳಗ್ಗೆ ಒಳ್ಳೆ ದಿವ್ಯ ಜ್ಯೋತಿಗಳಿಂದ ಬೆಳಗ್ತಾ ಇದ್ದಿದ್ದು ಆ ಲಂಕಾ ಪಟ್ಟಣ. ಅದು ಮೇಲೆ ಕಾಣ್ತಾ ಇದ್ದಿದ್ದರಿಂದ, ಕೆಳಗಡೆ ಎಲ್ಲ ಕತ್ಲಾಗಿದ್ದರಿಂದ ನೀವು ಭಾವಿಸ್ಕೋಬೇಕು ಆಕಾಶದಲ್ಲಿ ತೇಲ್ತಾ ಇರ್ತಕ್ಕಂಥ ನಗರಿ ಥರ ಕಾಣ್ತಾ ಇತ್ತಂತೆ. ಆಕಾಶದಲ್ಲಿ ಕಟ್ಟಿದಾರೇನೋ ಅನ್ನೋ ಥರದಲ್ಲಿ ಕಾಣ್ತಾ ಇತ್ತಂತೆ. ಮಾರುತಿಯು ನೋಡಿದನು. ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದು, ರಾಕ್ಷಸ ರಾಜನಾದ ರಾವಣನಿಂದ ಪರಿಪಾಲಿಸಲ್ಪಡುತ್ತಿದ್ದು, ಆಕಾಶದಲ್ಲಿ ತೇಲುತ್ತಿರುವುದೋ ಎಂಬಂತೆ ಕಾಣುತ್ತಿತ್ತು. ಆ ಲಂಕೆಯು ಕೋಟೆ ಪ್ರಾಕಾರಗಳೇ ಕಟ್ಟಿಪ್ರದೇಶ, ಸಾಗರ ಮತ್ತು ವನ ಉಪವನಗಳೇ ವಸ್ತ್ರ ರೂಪದಲ್ಲಿದ್ದು, ಶತಗ್ನಿ ಅಂದರೆ ಗೊತ್ತಾ? ಪಿರಂಗಿಗಳು. ನಮಗೆ ಗೊತ್ತೇ ಇಲ್ಲ ಅಲ್ವಾ? ಶತಗ್ನಿ ಅಂದರೆ ಪಿರಂಗಿ. ನೋಡಿ, ಆಗಿನ ಕಾಲಕ್ಕೆ ಇತ್ತು, ತ್ರೇತಾಯುಗಕ್ಕೆ ಪಿರಂಗಿಗಳಿತ್ತು.
ಶತಗ್ನಿ. ಹಾಂ, ವಿಮಾನಗಳು ಕೂಡ ಇದ್ವು. ವಿಮಾನಗಳು ಕೂಡ ಇತ್ತು, ಪಿರಂಗಿಗಳಿತ್ತು ಆವಾಗ. ಅದನ್ನು ಶತಗ್ನಿಗಳು ಅಂತ ಕರೀತಾ ಇದ್ರು. ಶತಗ್ನಿ, ಶೂಲಗಳೇ, ಕೇಶಪಾಶಗಳು, ಉಪ್ಪರಿಗೆಗಳು, ಕರ್ಣಾಭರಣಗಳಂತಿದ್ದ ಓರ್ವ ಸುಂದರಿಯಂತೆ ಭಾಸವಾಗಿತ್ತು. ವಿಶ್ವಕರ್ಮನು ಪೂರ್ಣ ಮನಸ್ಸಿಟ್ಟು ಅದನ್ನು ನಿರ್ಮಿಸಿದ್ದನು. ವಿಶ್ವಕರ್ಮ ಜಾಗರೂಕನಾಗಿ ಪೂರ್ಣ ಮನಸ್ಸಿನಿಂದ ಅದನ್ನು ನಿರ್ಮಿಸಿದ್ದ. ಅಂದರೆ ತುಂಬ ಕಾನ್ಸಂಟ್ರೇಟ್ ಆಗಿ ಬಹಳ ಮುತುವರ್ಜಿಯಿಂದ ಶ್ರದ್ಧೆಯಿಂದ ಅದನ್ನು ನಿರ್ಮಾಣ ಮಾಡಿದ್ದ. ಹನುಮಂತನು ಅಂತಹ ಲಂಕಾಪಟ್ಟಣದ ಉತ್ತರ ದಿಕ್ಕಿನ ಮಹಾದ್ವಾರವನ್ನು ಸೇರಿ ವೈದೇಹಿಯನ್ನು ನೋಡುವುದು ಹೇಗೆಂದು ಆಲೋಚಿಸತೊಡಗಿದನು. ಯಾಕೆ ಉತ್ತರ ದ್ವಾರಕ್ಕೆ ಬಂದ? ಯೋಚನೆ ಮಾಡಿ ನೋಡೋಣ. ಯಾಕೆ ಲಂಕಾಪಟ್ಟಣದಲ್ಲಿ ಹನುಮಂತ ಉತ್ತರ ದ್ವಾರಕ್ಕೆ ಬಂದ? ನಾವು ಅದಕ್ಕೆ ಭಾವಿಸ್ಕೋಬೇಕು. ಭಾರತ ದೇಶದ ಕರೆಕ್ಟ್, ಭಾರತ ದೇಶದಿಂದ ದಕ್ಷಿಣಕ್ಕೆ ಹಾರಿ ಬಂದಿದ್ದಾನೆ. ಎಲ್ಲಿಗೆ? ಲಂಕಾಪಟ್ಟಣಕ್ಕೆ. ಹಾಗಾಗಿ ಲಂಕಾಪಟ್ಟಣಕ್ಕೆ ಹನುಮಂತ ಎಲ್ಲಿ ಬಂದು ಇಳಿದಿದ್ದಾನೆ? ಉತ್ತರ ಭಾಗಕ್ಕೆ ಬಂದು ಇಳಿದಿದ್ದಾನೆ. ನಿಯರೆಸ್ಟ್ ಡೋರ್ ಯಾವುದಪ್ಪ ಅಂತಂದ್ರೆ ಉತ್ತರದ ದ್ವಾರ. ಹಾಗಾಗಿ ಉತ್ತರದ ದ್ವಾರಕ್ಕೆ ಬಂದು ಹಿಂಗಪ್ಪ ಸೀತೆಯನ್ನು ಹುಡುಕ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ಲಾನ್ ಹಾಕ್ತಾ ಇದ್ದಾನೆ ಹನುಮಂತ. ಲಂಕೆಯು ಕೈಲಾಸ ಶಿಖರಕ್ಕೆ ಸಮಾನವಾಗಿದ್ದು ಆಕಾಶದಲ್ಲಿ ರೇಖೆಯನ್ನು ಎಳೆಯುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು. ಎತ್ತರವಾದ ಶ್ರೇಷ್ಠ ಭವನಗಳನ್ನು ಹೊಂದಿದ್ದು ಆಕಾಶವನ್ನೇ ಎತ್ತಿಕೊಂಡು ಹೋಗುತ್ತಿರುವುದೋ ಎಂಬಂತೆ ಶೋಭಿಸುತ್ತಿತ್ತು. ಭೋಗವತಿ ಅಂದರೆ ಪಾತಾಳ ಲೋಕ ನಾಗಗಳಿಂದ ತುಂಬಿರುವಂತೆ ಲಂಕಾಪಟ್ಟಣವು ಘೋರ ರೂಪಿಗಳಾದ ರಾಕ್ಷಸರಿಂದ ನಿಬಿಡವಾಗಿತ್ತು. ಪಾತಾಳ ಲೋಕ ಹೆಂಗೆ ನಾಗ ಜಾತಿಯಿಂದ ತುಂಬಿ ಹೋಗಿತ್ತೋ ಅದೇ ಥರನೇ ಲಂಕಾಪಟ್ಟಣ ಪೂರ್ತಿ ರಾಕ್ಷಸರಿಂದ ತುಂಬಿ ಹೋಗಿತ್ತು. ಅದು ವಿಶ್ವಕರ್ಮನಿಂದ ಸುಂದರವಾಗಿ ನಿರ್ಮಿಸಲ್ಪಟ್ಟು ಊಹೆಗೂ ನಿಲುಕದಷ್ಟು ಚೆಲುವಾಗಿದ್ದಿತು. ಹಿಂದೆ ಆ ಪಟ್ಟಣವು ಕುಬೇರನ ವಾಸಸ್ಥಾನವಾಗಿತ್ತು. ಪಾಪ ಕುಬೇರನ ವಾಸಸ್ಥಾನ ಅದು. ಈತ ಅದನ್ನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಕುಬೇರ ಏನು ಮಾಡಿರ್ತಾನೆ, ಕಡೆಗೆ ಈತನ ಕಾಟ ತಟ್ಕೊಳಕ್ಕಾಗ್ದಿರಾ ಹೋಗು ನೀನು ಇಲ್ಲೇ ಬದುಕೋ ಹೋಗು, ನಾನು ಉತ್ತರ ಕೊಟ್ಟೋಗ್ತೀನಿ ಅಂತೇಳ್ಬಿಟ್ಟು ಉತ್ತರದಲ್ಲಿ ಅಲಕಾಪುರಿಗೆ ಹೊರಟೋಗ್ತಾನೆ. ಅಲಕಾಪುರಿನಲ್ಲಿ ನಿವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ವಿಷ ಸರ್ಪಗಳು ಗುಹೆಯನ್ನು ರಕ್ಷಿಸುವಂತೆ ಶೂಲ ಪಟ್ಟಿಷ ಪಾಣಿಗಳಾದ ಕೋರೆ ದಾಡೆಗಳುಳ್ಳ ಶೂರರಾದ ಘೋರ ರೂಪಿಗಳಾದ ರಾಕ್ಷಸರು ಆ ಪಟ್ಟಣವನ್ನು ರಕ್ಷಿಸುತ್ತಿದ್ದರು. ಎಲ್ಲ ಆಯುಧಗಳನ್ನು ಹಿಡಿದಿರ್ತಕ್ಕಂಥವರು, ಕೋರೆ ಹಲ್ಲಗಳಿಂದ ಕೂಡಿರ್ತಕ್ಕಂಥವರು, ಭಯಂಕರಾಕಾರರಾಗಿರತಕ್ಕಂಥ ರಾಕ್ಷಸರು ಆ ಒಂದು ಲಂಕಾಪಟ್ಟಣವನ್ನು ಎಲ್ಲ ದಿಕ್ಕುಗಳಿಂದನೂ ಕೂಡ ಪರಿಪಾಲಿಸುತ್ತಿದ್ದರು, ಅಂದರೆ ರಕ್ಷಿಸ್ತಾ ಇದ್ದರು. ಅಂತಹ ಸುಭದ್ರವಾದ ರಕ್ಷಣೆಯನ್ನು ಪಟ್ಟಣದ ಸುತ್ತಲೂ ಇದ್ದ ಸಮುದ್ರವನ್ನು ವೀಕ್ಷಿಸುತ್ತಾ ಕಪಿವರನು ರಾವಣನು ಓರ್ವ ಭಯಂಕರ ಶತ್ರುವೆಂದು ಗಮನಿಸಿ ಹೀಗೆ ಆಲೋಚಿಸತೊಡಗಿದನು. ಆಲೋಚನೆ ಮಾಡ್ತಾ ಇದ್ದಾನೆ ಕಪಿ ಶ್ರೇಷ್ಠನಾಗಿರ್ತಕ್ಕಂಥ ಹನುಮಂತ. ರಾವಣ ಒಬ್ಬ ದುಷ್ಟ ಶತ್ರು, ಇವನನ್ನು ಹೇಗೆ ನಾನು ಎದುರಿಸಲಿ ಅಂತೇಳ್ಬಿಟ್ಟು ಕಪಿವೀರರು ಕಷ್ಟಪಟ್ಟುಕೊಂಡು ಇಲ್ಲಿಗೆ ಬಂದರೂ ಪ್ರಯೋಜನವಾಗಲಾರದು. ನಮ್ಮ ಕಪಿವೀರರೆಲ್ಲ ಕೂಡ ಕಷ್ಟಪಟ್ಕೊಂಡು ಇಲ್ಲಿ ಬಂದರೂ ಕೂಡ ರಾಕ್ಷಸರು ಏನು ಮಾಡ್ತಾರೆ, ಅವ್ರನ್ನೆಲ್ಲ ಹಿಡಿದು ಭಕ್ಷಿಸಿಬಿಡ್ತಾರೆ. ಕುಂಭಕರ್ಣ ನೆಕ್ಸ್ಟ್ ಯುದ್ಧಕಾಂಡದಲ್ಲಿ ಅದೇ ಬರುತ್ತೆ. ಕಪಿವೀರನ್ನೆಲ್ಲ ಹಿಡಿದು ಬಾಯಿಗೆ ಹಾಕ್ಕೊತಾ ಇರ್ತಾನೆ, ತಿಂದಾಕ್ಬಿಡ್ತಾ ಇರ್ತಾನೆ. ಹಾಗಾಗಿ ಭಕ್ಷಿಸಿಬಿಡ್ತಾರೆ. ಏನು ಮಾಡೋದು, ಇದು ಪ್ರಯೋಜನಕ್ಕೆ ಬರೋದಿಲ್ವೇ? ಏಕೆಂದರೆ ಯುದ್ಧ ಮಾಡಿ ಲಂಕೆಯನ್ನು ಗೆಲ್ಲುವುದು ದೇವತೆಗಳಿಗೂ ಸಾಧ್ಯವಾಗದು. ದೇವತೆಗಳಿಗೆ ಲಂಕೆಯನ್ನು ಗೆಲ್ಲೋದು ಸಾಧ್ಯ ಇಲ್ಲ ಅಂದಮೇಲೆ ಸಾಮಾನ್ಯರಾಗಿರ್ತಕ್ಕಂಥ ವಾನರರಿಗೆ ಸಾಧ್ಯ ಆಗುತ್ತಾ? ವಾನರರ ಆಯುಧಗಳೇನು? ಅವ್ರು ಬಂದು ಯುದ್ಧ ಮಾಡಿದ್ರೆ ವಾನರರಿಗೆ ಸಿಕ್ಕಿರ್ತಕ್ಕಂಥ ಆಯುಧಗಳೇನು? ಮರಗಳು, ಕಲ್ಲುಗಳು, ಗುಂಡುಗಳು, ಇಂಥವೇ ತೊಗೊಂಡು ಹೊಡೆಯೋದು. ಯುದ್ಧದಲ್ಲೆಲ್ಲ ಬರೀ ಇವೆ ಇವ್ರದ್ದು ಆಯುಧಗಳು. ಆಮೇಲೆ ಅವರ ಹಲ್ಲುಗಳು, ಅವ್ರ ಉಗುರುಗಳು, ಇವೇ ಆಯುಧಗಳು. ಗೆಲ್ಲಕ್ಕಾಗತ್ತಾ? ಕಷ್ಟ ಆಗುತ್ತಲ್ಲ ಅಂತ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಈ ನಗರಿಯು ಸಮತಟ್ಟಾದ ಸ್ಥಾನದಲ್ಲಿದೆ, ಅತ್ಯಂತ ದುರ್ಗಮವಾಗಿದೆ. ಸಮತಟ್ಟಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಇದು ಇದೆ ನಗರಿ. ಆಮೇಲೆ ಅತ್ಯಂತ ದುರ್ಗಮವಾಗಿದೆ, ಅಂದರೆ ಅಲ್ಲಿ ಒಳಗಡೆ ಹೋಗೋದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ 7 ಸುತ್ತಿನ ಕೋಟೆಯಿಂದ, ಬಂಗಾರದ ಕೋಟೆಗಳಿಂದ ನಿರ್ಮಾಣ ಆಗಿದೆ. ಎಲ್ಲ ಕೋಟೆಗಳ ಮೇಲೆ ಬುರ್ಜುಗಳು, ಬಿಲ್ಡಿಂಗುಗಳು ಇದೆ. ಆಮೇಲೆ ಅದನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ರಾಕ್ಷಸರು ಆಯುಧ ಪಾಣಿಗಳಾಗಿ ರಕ್ಷಿಸ್ತಾ ಇದ್ದಾರೆ. ಹಾಗಾಗಿ ಏನಪ್ಪ ಮಾಡೋದು ಅಂತ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಮಹಾವೀರನಾದ ರಾವಣನೇ ಇದನ್ನು ರಕ್ಷಿಸುತ್ತಿದ್ದಾನೆ. ಇಂತಹ ಅಭೇದ್ಯವಾದ ಅತ್ಯಂತ ದುರ್ಗಮವಾದ ಸ್ಥಳಕ್ಕೆ ಬಂದರೂ ಮಹಾಬಾಹುವಾದ ಶ್ರೀರಾಮನೂ ಸಹ ಏನೂ ಮಾಡಬಲ್ಲನು. ಹೆಂಗೆ ರಾಮ ಕೂಡ ಏನು ಮಾಡ್ತಾನೆ? ರಾಮಂಗೆ ರಥ ಇಲ್ಲ, ಸರಿಯಾಗಿರ್ತಕ್ಕಂಥ ಪರಿಕರಗಳಿಲ್ಲ. ಕಾಲಿಗೆ ಹೋಲಿ ಪಾದಕೆಗಳಾದರೂ ಇದೆಯಾ? ಇಲ್ಲ. ಇದ್ದಿದ್ದ ಪಾದಕೆಗಳೇನಾಯಿತು? ಭರತ ತೊಗೊಂಡು ಹೊರಟೋದ. ಕಾಲಕ್ಕೆ ಪಾದಕೆಗಳು ಕೂಡ ಇಲ್ಲ ರಾಮನಿಗೆ. ಹೇಗಪ್ಪ ಗೆಲ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈ ರಾಕ್ಷಸರನ್ನು ಜಯಿಸುವ ವಿಷಯದಲ್ಲಿ ಇವರು ಆಸುರಿ ಪ್ರಕೃತಿಯ ಕಾರಣ ಸಾಮೋಪಾಯ ನಡೆಯದು.
ಇವರು ಮೊದಲೇ ರಾಕ್ಷಸರಿಗೆ ಏನನ್ನ ಅನುನಯಿಸಿ ಹೇಳೋದ್ರಿಂದ ಏನನ್ನ ಗೊತ್ತಾಗತ್ತಾ, ಹೋಗ್ಬಿಟ್ಟಪ್ಪ ನೀವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು, ಹಿಂಗೆ ಮಾಡಬಾರ್ದು, ಇದು ಒಳ್ಳೇದಲ್ಲ, ಇದು ಒಳ್ಳೆ ಮಾರ್ಗ ಅಲ್ಲ ಅಂತೇಳ್ಬಿಟ್ಟು ಏನನ್ನ ಹೇಳೋದಕ್ಕೆ ಹೋದ್ರೆ ಅವ್ರೇನ ಕೇಳೋ ಅಂಥವ್ರಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಯೋಚನೆ ಮಾಡಬೇಕು. ರಾಕ್ಷಸರಿಗೆ ನಾವು ಏನು ಹೇಳಿ ನಾವು ಇದು ಮಾಡೋದಕ್ಕೆ ಪ್ರಯೋಜನ ಇಲ್ಲ. ಅವ್ರು ಏನಿದ್ರು ಕೂಡ ಏಕ್ಮಾರ್ ದೋ ತುಕಡ ಅಂತೇಳ್ಬಿಟ್ಟು ಅಂತ ಹೊಡೆದು ಸಾಯಿಸ್ಬೇಕಷ್ಟೇ ರಾಕ್ಷಸರನ್ನ. ಇವಾಗ ಹಾವುಗಳು, ದುಷ್ಟ ಪ್ರಾಣಿಗಳಾಗಿರ್ತಕ್ಕಂಥ ಹಾವುಗಳು, ಚೇಳುಗಳು, ನಾವು ಅದನ್ನೇನ ಬಂದರೆ ಅದಕ್ಕೊಂದು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಮಂಗಳಾರತಿ ಎದ್ಬಿಟ್ಟು ನೋಡಪ್ಪ ನನ್ನ ತಂಟೆಗೆ ಬರಬೇಡ ಅಂದರೆ ಅದೇನು ತಂಟೆಗೆ ಬರ್ದಿರ ಇರುತ್ತಾ? ಕಚ್ಚೋದೇ ಅದರ ಧರ್ಮ, ಕಚ್ಚುತ್ತೆ. ಅದಕ್ಕೆ ಏನು ಹೇಳ್ತಾರೆ, ಹಾವಿಗೆ ಹಾಲು ಎಳ್ದಂಗೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಏನೇ ಮೈಸೂರಿ ಇದು ಮಾಡಿ ಹಾಲಿಟ್ಟು ಒಳ್ಳೆ ಪಾಲನೆ ಪೋಷಣೆ ಎಲ್ಲ ಮಾಡಿ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತೆಲ್ಲ ಹೊಗಳಿದ್ರು ಕೂಡ ಅದು ಕಚ್ಚೋದ್ರ ಧರ್ಮ ಕಚ್ಚುತ್ತೆ, ಅದು ಬಿಡೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ರಾಕ್ಷಸರಿಗೆ ಒಡೆದು ಸಾಯಿಸೋದೇ ಅದಕ್ಕಿರ್ತಕ್ಕಂಥ ಮಾರ್ಗ. ಇವರು ಅತುಲ ಸಂಪತ್ತನ್ನು ಪಡೆದವರಾದ ಕಾರಣ ದಾನೋಪಾಯವೂ ಸಾಲದು. ಆಮೇಲೆ ಬಂಗಾರದ ಕೋಟೆಗಳು ಇಟ್ಕೊಂಡಿದ್ದಾರೆ. ಬಂಗಾರದಿಂದ ನಿರ್ಮಿತವಾಗಿರತಕ್ಕಂಥದ್ದು ಲಂಕಾಪಟ್ಟಣ. ಅವ್ರಿಗೇನ ಹೋಗಿ ನಾವೇನ ಲಂಚ ಆಸೆ ತೋರಿಸಿ ಏನನ್ನ ಅನುನಯಿಸೋದಿದೆಯಾ? ಅದೂ ಇಲ್ಲ, ಅದೂ ಸಾಧ್ಯ ಆಗೋದಿಲ್ಲ. ಬಲದರ್ಪಿತರಾದ ಇವರೊಡನೆ ಭೇದೋಪಾಯಕ್ಕೂ ಅವಕಾಶವಿಲ್ಲ. ಬಲದರ್ಪಿತರು ಒಗ್ಗಟ್ಟಿನಿಂದ ಕೂಡಿರತಕ್ಕಂಥವ್ರು, ಮಹಾ ಒಗ್ಗಟ್ಟು ರಾಕ್ಷಸರಲ್ಲಿ. ಯಾರು ಕೂಡ ಬಿಟ್ಕೊಡ್ತಕ್ಕಂಥವ್ರಲ್ಲ, ಎಲ್ಲ ಕೂಡ ಒಳ್ಳೆ ಉಂಡೆಗಟ್ಟಿದ ಒಗ್ಗಟ್ಟಿನಿಂದ ಕೂಡಿರತಕ್ಕಂಥವ್ರು. ಇವ್ರಿಗೋಗಿ ಭೇದೋಪಾಯ ಮಾಡೋದಕ್ಕಾಗತ್ತಾ? ಅದು ಕೂಡ ಸಾಧ್ಯ ಆಗೋದಿಲ್ಲ. ಪರಾಕ್ರಮಶಾಲಿಗಳಾದ ಇವರೊಡನೆ ಯುದ್ಧ ಮಾಡಿ ಗೆಲ್ಲುವುದಂತೂ ಸಾಧ್ಯವಾಗದ ವಿಷಯ. ಹೋಲಿ ಯುದ್ಧ ಮಾಡಿ ಗೆಲ್ಲೋಣ ಅಂತಂದರೆ ಮಹಾಪರಾಕ್ರಮಶಾಲಿಗಳು, ದೈತ್ಯರು ಬೇರೆ, ಒಬ್ಬೊಬ್ಬರು ಕೂಡ ಮಹಾ ಕಾಯರು. ಅಂಥವ್ರ ಜೊತೆಯಲ್ಲಿ ಹೆಂಗೆ ನಾವು ಯುದ್ಧ ಮಾಡಿ ಗೆಲ್ಲೋದು? ಹಾಗಿರುವಾಗ ಚತುರೋಪಾಯಗಳು ಇವರಲ್ಲಿ ನಿರರ್ಥಕವೇ ಸರಿ. ವಾಲಿಪುತ್ರನಾದ ಅಂಗದ, ನೀಲ, ನಮ್ಮ ರಾಜನಾದ ಧೀಮಂತನಾದ ಸುಗ್ರೀವ ಮತ್ತು ನಾನು, ಹೀಗೆ ಬಲಿಷ್ಠರಾದ ವೇಗವುಳ್ಳ 4 ಮಾತ್ರ ಇಲ್ಲಿಗೆ ಬರಲು ಸಾಧ್ಯವಾದೀತು. ಆದುದರಿಂದ ಸೈನ್ಯವನ್ನು ಇಲ್ಲಿಗೆ ಕರೆತರುವ ಸಾಧ್ಯತೆಯೇ ಇಲ್ಲ. ಸೈನ್ಯನ ಕರೆತರೋಣ ಅಂದರೆ ಎಲ್ಲ ಸಮುದ್ರ. ಯಾರೋ ಹಾರ್ತಕ್ಕಂಥವ್ರೊಂದು 4 ಜನ ಹಾರ್ಕೊಂಡು ಬರ್ಬೋದು ಅಷ್ಟೇ ಹೊರತಾಗಿ ಬಿಕ್ಕಿದ ವಾನರೆಲ್ಲ ಹೆಂಗೆ ಬರೋಕ್ಕೆ ಸಾಧ್ಯ? ಎಲ್ಲ ಈಜ್ಕೊಂಬರೋದಕ್ಕಾಗಲ್ಲ, ಭಾಳ ಕಷ್ಟ. ಹೆಂಗೆ ಬರೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹೇಗಾದರೂ ಮಾಡಿ ವೈದೇಹಿಯು ಜೀವಿಸಿರುವಳೇ ಇಲ್ಲವೇ ಎಂಬುದನ್ನು ಮೊದಲಿಗೆ ತಿಳಿಯಬೇಕು. ಫಸ್ಟ್ ಆಫ್ ಆಲ್ ಸೀತೆ ಬದುಕಿದಾಳ ಇಲ್ವಾ ಅನ್ನೋದನ್ನು ತಿಳ್ಕೋಬೇಕು. ಹಂಗಿದ್ರೆ ನಾವೇನೇನೋ ಮಾಡೋದಕ್ಕೆ ಒಂದು ಸಾರ್ಥಕತೆ ಇರುತ್ತೆ. ಇಲ್ಲದೇ ಏನು ಮಾಡೋದು? ಫಸ್ಟು ಸೀತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾವ ಪರಿಸ್ಥಿತಿಯಲ್ಲಿದ್ದಾಳೆ, ಇದನ್ನು ನಾನು ತಿಳ್ಕೋಬೇಕು ಅಂತಕ್ಕಂಥ ಪ್ಲ್ಯಾನನ್ನು ಹನುಮಂತ ಹಾಕ್ತಾ ಇದ್ದಾನೆ. ಸೀತಾದೇವಿಯನ್ನು ಕಂಡ ಬಳಿಕ ಮುಂದೇನು ಮಾಡಬೇಕೆಂಬುದನ್ನು ಆಲೋಚಿಸುವುದು ಯುಕ್ತವೋ. ಸೀತಾದೇವಿ ಕಂಡ ಮೇಲೆ ನಾವೇನನ್ನ ಪ್ಲ್ಯಾನ್ ಮುಂದಕ್ಕೆ ಹಾಕಬೇಕು. ಅಲ್ಲಿವರೆಗೂ ಕೂಡ ನಾವೇನು ಮಾಡಿದ್ರು ಕೂಡ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ಪ್ರಥಮವಾಗಿರ್ತಕ್ಕಂಥ ಕರ್ತವ್ಯ ಏನು ಅಂದರೆ, ಗುಟ್ಟಾಗಿ ಹೋಗಿ ಸೀತಾದೇವಿ ಇದ್ದಾಳ ಇಲ್ವಾ, ಇದ್ದರೆ ಯಾವ ಪರಿಸ್ಥಿತಿನಲ್ಲಿದ್ದಾಳೆ ಅಂತಕ್ಕಂಥದ್ದನ್ನು ಫಸ್ಟು ತಿಳ್ಕೋಬೇಕು ಅಂತಕ್ಕಂಥ ಪ್ಲ್ಯಾನನ್ನು ಹನುಮಂತ ಹಾಕ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ಕೊಳ್ಳೋಣ. ಇಲ್ಲಿಗೆ ಇನ್ನೇನು 2ನೇ ಸರ್ಗ ಮುಗಿತಾ ಬರುತ್ತೆ. ಇನ್ನೊಂದು ಪೇಜ್ ಇದೆ, ಹೇಳಿಬಿಡಲ್ಲ, ಇಲ್ಲ ಲೇಟ್ ಆಗಿಬಿಡುತ್ತೇನೋ. 2 ಪೇಜ್ ಇದೆ, ಮುಂದಿನ ಈ ಪ್ರವಚನದಲ್ಲಿ ಹೇಳ್ಕೊಳ್ಳೋಣ. 2.5 ಪೇಜ್ ಇದೆ. ಹಾಗಾಗಿ ಈ ಥರ ಹನುಮಂತ ಏನು ಮಾಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ. ಹನುಮಂತನ ತಲೆ ತುಂಬ ಇರ್ತಕ್ಕಂಥದ್ದೇನು, ರಾಮನ ಕಾರ್ಯ, ಸೀತೆ ಎಲ್ಲಿದ್ದಾಳೆ, ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂತಹ ಒಂದು ಇರ್ತಕ್ಕಂಥ ಒಂದು ಮನಸ್ಸಿನಿಂದ ಹನುಮಂತ ಬಹಳ ತಾಪತ್ರಯನ್ನು ಪಡ್ತಾ ಇದ್ದಾನೆ. ಮುಗಿಸೋಣ. ಇವತ್ತಿಗೆ ಈ ಪ್ರವಚನ ಮುಗಿಸೋಣ. ಮುಂದಿನ ಪ್ರವಚನ 8ನೇ ತಾರೀಕು ಇಲ್ಲ. 8ನೇ ತಾರೀಕು ಅದೇ ಜ್ಯೋತಿರ್ಲಿಂಗದ ದರ್ಶನ ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ಹಿರಿಯರು ವಿಶೇಷ ಕಾರ್ಯಕ್ರಮ ದ್ವಾರಕಾ ಪಾರ್ಟಿ ಹಾಲಿಗೆ ದಯವಿಟ್ಟು ಎಲ್ಲರೂ ಕೂಡ ವಿಶೇಷವಾಗಿ ಆಗಮಿಸಿ ಆವತ್ತು ಎಲ್ಲರೂ ಕೂಡ ಪರಮೇಶ್ವರನ ಕೃಪೆಗೆ ಪಾತ್ರರಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನನ ಇಲ್ಲಿಗೆ ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಟೈಮಿಂಗ್ಸು ಸಂಜೆ 6 ಗಂಟೆ ಅಂತ ಹೇಳ್ಬೋದು ಸರ್. 6 ಗಂಟೆ, ಸಂಜೆ 6 ಗಂಟೆ, 6-6:30 ಮೆಸೇಜ್ ಹಾಕ್ತಾರೆ, ಹಿರಿಯರು ಹಾಕ್ತಾರೆ ಮೆಸೇಜ್ ಬರುತ್ತೆ. ಮೆಸೇಜಿನಂತ ನಾವು ಅನುಸರಿಸ್ಕೊಂಡು ನಡ್ಕೊಳ್ಳೋಣ. ಯಾರಿಲ್ಲ ಅವರು ಗ್ರೂಪ್ಗೆ ಆ್ಯಡ್ ಮಾಡಿಸ್ಕೊಳ್ಳಿ ನಿಮ್ಮ ನಂಬರ್ಗಳನ್ನ. ಎಲ್ಲರೂ ಜೋರಾಗಿ ಹೇಳೋಣ.
ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಮಾರುತಿರಾಯ ಜಯ ಹನುಮಾನ್ ಮಹಾನುಭಾವ ಜಯ ಹನುಮಾನ್ ಮಾರುತಿರಾಯ ಜಯ ಹನುಮಾನ್ ಮಹಾನುಭಾವ ಜಯ ಹನುಮಾನ್ ವಾಯುಕುಮಾರ ಜಯ ಹನುಮಾನ್ ವಾನರ ವೀರ ಜಯ ಹನುಮಾನ್